ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಇತಿಹಾಸ ಅಕಾಡೆಮಿ ಆಯೋಜಿಸಿರುವ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಯ 19ನೇ ಕಾರ್ಯಕ್ರಮವನ್ನು ಶಾಸನಶಾಸ್ತ್ರ ದಿಗ್ಗಜ ಡಾಕ್ಟರ್ ಕೆ.ವಿ. ರಮೇಶ್ ಒಂದು ಅಂತರ್ವೀಕ್ಷಣೆ ಎಂಬ ವಿಷಯದ ಬಗ್ಗೆ ಹಮ್ಮಿಕೊಳ್ಳಲಾಗಿದೆ. ಈ ವಿಷಯದ ಬಗ್ಗೆ ಮಾತಾಡ್ತಾ ಇರೋರು ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾರವರು. ಇಂದಿನ ಉಪನ್ಯಾಸಕಾರರಾದ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾರವರ ಬಗ್ಗೆ ಒಂದು ಕಿರುಪರಿಚಯವನ್ನು ನಾನೀಗ ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಇವರ ಹೆಸರೇ ತಿಳಿಸುವಂತೆ ಇವರು ಮೈಸೂರು ನಗರದಲ್ಲಿ ಒಬ್ಬ ಸಂಪ್ರದಾಯಸ್ಥ ಸಾತ್ವಿಕ ಕುಟುಂಬದಲ್ಲಿ ಜನಿಸಿದವರು. ಇವರು ತಮ್ಮ ಬಾಲ್ಯದಿಂದಲೇ ಚಿತ್ರಕಲೆ, ಅಭಿನಯ ಕಲೆ, ಸಂಗೀತ ಕಲೆ ಮುಂತಾದ ಕಲಾ ಪ್ರಕಾರಗಳಲ್ಲಿ ತಮ್ಮ ಅಭಿರುಚಿಯನ್ನು ತೋರುತ್ತಾ ನಡೆದವರು. ಹೈಸ್ಕೂಲು ಶಿಕ್ಷಣದ ನಂತರ ತಮ್ಮ ಕಲಾಸಕ್ತ ಅಧ್ಯಯನವನ್ನು ಮುಂದುವರಿಸಿದ ಶ್ರೀಯುತ ಶರ್ಮಾರವರು ಮೈಸೂರಿನ ಶತಮಾನ ದಾಟಿದ ಶ್ರೀ ಚಾಮರಾಜೇಂದ್ರ ಚಿತ್ರಕಲಾ ಶಾಲೆಯಲ್ಲಿ ತಮ್ಮ ಶಾಸ್ತ್ರೀಯ ಕಲಾ ಅಧ್ಯಯನವನ್ನು ನಡೆಸಿದ್ದಾರೆ. ಪರ್ಯಾಯವಾಗಿ ಕಮರ್ಷಿಯಲ್ ಕಲೆಯಲ್ಲಿಯೂ ಇವರು ಅಧ್ಯಯನ ನಡೆಸಿದುದು ಖ್ಯಾತ ವರ್ಣಚಿತ್ರಕಾರರಾಗಿದ್ದ ಶ್ರೀಯುತ ಎಂ.ಟಿ.ವಿ. ಆಚಾರ್ಯ ಅವರ ಗರಡಿಯಲ್ಲಿ. ಇವರು ಜೊತೆಯಾಗಿ ಛಾಯಾಚಿತ್ರ ಕಲೆಯಲ್ಲಿಯೂ ಕೃಷಿಯನ್ನು ನಡೆಸಿ ಓರ್ವ ಕಲಾತ್ಮಕ ಛಾಯಾಗ್ರಾಹಕರೆನಿಸಿಕೊಂಡು ದೇಶದ ಉದ್ದಗಲದಲ್ಲಿಯೂ ತಮ್ಮ ಚಿತ್ರಗಳನ್ನು ಪ್ರದರ್ಶಿಸಿ ಖ್ಯಾತರಾಗಿದ್ದಾರೆ. ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಲೇಖನಗಳನ್ನು ರಚಿಸಿರುವುದೇ ಅಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯದ ನಾಟಕಶಾಸ್ತ್ರ ಡಿಪ್ಲೊಮಾ ಪದವೀಧರರಾದ ಶ್ರೀಯುತ ಶರ್ಮಾರವರು ಮೈಸೂರು ಆಕಾಶವಾಣಿಯಲ್ಲಿ ಅನೇಕ ವರ್ಷಗಳ ಕಾಲ ಉದ್ಘೋಷಕರಾಗಿ ಹಾಗೂ ಆಕಾಶವಾಣಿಯಲ್ಲಿನ ನಿಲಯ ನಾಟಕ ಕಲಾವಿದರಾಗಿ ಕೊಡುಗೆ ನೀಡಿದವರಾಗಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ ಇವರ ವೃತ್ತಿ ಜೀವನ ಪ್ರಾರಂಭವಾಗಿರುವುದು ಸಹ ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿಭಾಗವಾದ ಪುರಾತತ್ವ ಮತ್ತು ಪ್ರಾಚೀನ ಇತಿಹಾಸ ಅಧ್ಯಯನ ವಿಭಾಗದಲ್ಲಿ. ಈ ಶೈಕ್ಷಣಿಕ ಪರಿಸರವು ಶರ್ಮಾರಲ್ಲಿ ಹಿನ್ನೆಲೆಯಿಂದ ಶೈಕ್ಷಣಿಕ ಆಸಕ್ತಿಗೆ ನೀರೆರೆದಿರೋದೇ ಅಲ್ಲದೆ ಸಂಸ್ಥೆಯ ಮುಖ್ಯಸ್ಥರು ಖ್ಯಾತ ಪುರಾತತ್ವ ವಿದ್ವಾಂಸರೂ ಆದ ಡಾಕ್ಟರ್ ಎ.ವಿ. ನರಸಿಂಹಮೂರ್ತಿ ಅವರ ದಕ್ಷ ಮಾರ್ಗದರ್ಶನದಲ್ಲಿ ಇವರ ಸಂಶೋಧನಾ ಪಥ ಪ್ರಾರಂಭವಾಗಿತ್ತು. ಶ್ರೀಯುತ ಶರ್ಮಾರವರು 4 ವರ್ಷಗಳ ಕಾಲ ಪುರಾತತ್ವ ವಿಭಾಗದಲ್ಲಿ ತಮ್ಮ ಸಂಶೋಧನೆಯನ್ನು ಮುಂದುವರೆಸಿ ಪ್ರಾಧ್ಯಾಪಕರಾದ ನರಸಿಂಹಮೂರ್ತಿಗಳ ವಿಶ್ರಾಂತಿಯನ್ನು ಪಡೆದ ನಂತರ ಇತಿಹಾಸ ವಿಭಾಗದ ಮೂಲಕ ತಮ್ಮ ಪ್ರಬಂಧವನ್ನು ಸಮರ್ಪಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ಇವರು ತಮ್ಮ ಸಂಶೋಧನಾ ವಿದ್ಯಾರ್ಥಿ ದೆಸೆಯಲ್ಲಿಯೇ ಕರ್ನಾಟಕದ ಉದ್ದಗಲಕ್ಕೂ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು 10 ಪುರಾತಾತ್ವಿಕ ನೆಲೆಗಳನ್ನು ಬೆಳಕಿಗೆ ತಂದವರಾಗಿದ್ದಾರೆ. ಇಂತಹ ಹಲವು ತಾಣಗಳಲ್ಲಿ ಕೆಲವನ್ನ ಇಲ್ಲಿ ಸ್ಮರಿಸಬಹುದು. ಅದೆಂದರೆ ದೊಡ್ಡಬಳ್ಳಾಪುರದ ಬಳಿಯ ರಾಜಘಟ್ಟ ಎಂಬಲ್ಲಿ ಇಂದು ಬೌದ್ಧ ನೆಲೆಯಾಗಿ ಪ್ರಖ್ಯಾತವಾಗಿರುವ ಆದಿಚರಿತ್ರ ಕಾಲದ ನೆಲೆ, ಮಳವಳ್ಳಿಯ ಬಳಿಯ ಬೊಮ್ಮನಹಳ್ಳಿ ಎಂಬಲ್ಲಿನ ನವಶಿಲಾಯುಗದ ನೆಲೆ, ದೊಡ್ಡಬಳ್ಳಾಪುರದ ಬಳಿಯ ಮಾಡೇಶ್ವರ ಎಂಬ ಗ್ರಾಮದಲ್ಲಿ ಸುಮಾರು 6-7ನೇ ಶತಮಾನಕ್ಕೆ ಸೇರಿದ ಗಂಗರ ಕಾಲದ ಒಂದು ಗುಹಾಂತರ ದೇವಾಲಯ, ಬೂಚನಹಳ್ಳಿ ಎಂಬ ಪ್ರದೇಶದಲ್ಲಿನ ಬೃಹತ್ ಶಿಲಾ ಸಮಾಧಿ ನೆಲೆ ಹಾಗೂ ಮೈಸೂರು ನಗರದ ಮಧ್ಯದಲ್ಲಿರುವ ಒಡೆಯರ ಕಾಲದ ಒಂದು ಅಪರಿಚಿತ ಸಮಾಧಿ ನೆಲೆ ಮುಂತಾದವುಗಳನ್ನು ಶರ್ಮರ ಮೌಲಿಕ ಪುರಾತಾತ್ವಿಕ ಶೋಧನಾ ತಾಣಗಳಾಗಿ ಸ್ಮರಿಸಬಹುದಾಗಿದೆ. ಈ ವೇಳೆ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾರವರ ಅಧ್ಯಯನದ ಫಲವಾಗಿ ಹೊರಬಂದ ಸಂಶೋಧನೆಗಳನ್ನು ಗಮನಿಸಿದಾಗ ಇವರಿಗೆ ದೂರದ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪರಿಸರದಿಂದ ಪ್ರತಿಷ್ಠಿತ ವ್ಯಾಲೆನ್ಸ್ ಪೋಸ್ಟ್ ಡಾಕ್ಟೋರಲ್ ರಿಸರ್ಚ್ ಫೆಲೋಶಿಪ್ ಎಂಬ ಉನ್ನತ ಅಧ್ಯಯನದ ವಿದೇಶಿ ಅನುದಾನವೊಂದು ಲಭಿಸಿದೆ. ಇದು ಇವರು ಪ್ರತಿಭೆಗೆ ದೊರೆತ ಪುರಸ್ಕಾರ ಎನ್ನಬಹುದು. ಇದೇ ವೇಳೆಯಲ್ಲಿ ವಿಶ್ವವಿಖ್ಯಾತ ಪುರಾತತ್ವ ವಿದ್ವಾಂಸರಾದ ಡಾಕ್ಟರ್ ರೇಮಂಡ್ ಆಲ್ಚಿನ್ ಹಾಗೂ ಡಾಕ್ಟರ್ ಬ್ರೆಜಿತ್ ಆಲ್ಚಿನ್ ದಂಪತಿಗಳ ದಕ್ಷ ಮಾರ್ಗದರ್ಶನವು ಇವರಿಗೆ ದೊರೆತಿದೆ. ಇದು ಒಂದು ಅಪರೂಪದ ಲಭ್ಯತೆ ಅಂತ ಅನ್ಬಹುದು. ಈ ಅನುದಾನದ ವೇಳೆಯಲ್ಲಿ ಶರ್ಮಾರವರು ಕೇಂಬ್ರಿಡ್ಜ್ ನಗರವನ್ನು ಕೇಂದ್ರವಾಗಿಟ್ಟುಕೊಂಡು ಯುರೋಪಿನಾದ್ಯಂತ ಅನೇಕ ವಸ್ತು ಸಂಗ್ರಹಾಲಯಗಳನ್ನು ಸಂದರ್ಶಿಸಿ ಅಧ್ಯಯನವನ್ನು ನಡೆಸಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ನ ಲಂಡನ್, ಆಕ್ಸ್ಫರ್ಡ್ ಹಾಗೂ ಕೇಂಬ್ರಿಡ್ಜ್ನಲ್ಲಿನ ವಸ್ತು ಸಂಗ್ರಹಾಲಯಗಳನ್ನು, ಜರ್ಮನಿಯ ಬರ್ಲಿನ್ ಮತ್ತು ಹೈಡೆಲ್ ಬರ್ಗ್ ನಗರಗಳಲ್ಲಿನ ಸಂಗ್ರಹಾಲಯಗಳನ್ನು, ಇಟಲಿಯ ರೋಮ್ ಮತ್ತು ಮಿಲಾನ್ಗಳಲ್ಲಿನ ಪುರಾತತ್ವ ತಾಣಗಳನ್ನೂ ಅಲ್ಲದೆ ಪ್ಯಾರಿಸಿನ ಲೂವ್ರ್ ಮುಂತಾದ ವಿಶ್ವವಿಖ್ಯಾತ ತಾಣಗಳನ್ನು ಸಂದರ್ಶಿಸಿ ತಮ್ಮ ಅಧ್ಯಯನವನ್ನು ನಡೆಸಿದ್ದಾರೆ. ಕೇಂಬ್ರಿಡ್ಜ್, ಆಕ್ಸ್ಫರ್ಡ್ ಮತ್ತು ಹೈಡೆಲ್ಬರ್ಗ್ ವಿಶ್ವವಿದ್ಯಾಲಯಗಳಲ್ಲಿ ಇವರು ಭಾರತೀಯ ಸಂಸ್ಕೃತಿ ಹಾಗೂ ತಮ್ಮ ಪುರಾತತ್ವ ಸಂಶೋಧನೆಗಳ ಬಗೆಗೆ ಹಲವು ಉಪನ್ಯಾಸಗಳನ್ನು ನೀಡಿದ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ. ಡಾಕ್ಟರ್ ಶರ್ಮಾರವರು ತಮ್ಮ ಸೇವಾವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ದಶಕಗಳ ಕಾಲ ತಂತ್ರಜ್ಞರಾಗಿ ಸೇವೆ ಸಲ್ಲಿಸಿ ಬೆಳಗಲ್ ಹಾಗೂ ಕೊಡಗಿನ ಕೊಪ್ಪದಲ್ಲಿನ ಉತ್ಖನನಗಳಲ್ಲಿ ಭಾಗವಹಿಸಿದ್ದಾರೆ. ನಂತರ ಇವರು ಪ್ರಾಚ್ಯವಿದ್ಯಾ ಸಂಶೋಧನಾಲಯಕ್ಕೆ ವರ್ಗಾವಣೆಗೊಂಡು ಅಲ್ಲಿ ಸಂಯೋಜನಾಧಿಕಾರಿಯಾಗಿ 1 ದಶಕದ ಕಾಲ ಸೇವೆ ಸಲ್ಲಿಸಿದ್ದಾರೆ. ಈ ವೇಳೆಯಲ್ಲಿ ಇವರು ಹಸ್ತಪ್ರತಿಗಳ ಸುತ್ತಮುತ್ತ ತಮ್ಮ ಅಧ್ಯಯನದ ವ್ಯಾಪ್ತಿಯನ್ನು ವಿಸ್ತರಿಸಿ ಹಸ್ತಪ್ರತಿ ಸಂಗ್ರಹಣೆ, ಸಂರಕ್ಷಣೆ ಮತ್ತು ಪ್ರದರ್ಶನಗಳನ್ನು ನಡೆಸಿದ್ದಾರೆ. ಡಾಕ್ಟರ್ ಶರ್ಮಾರ್ ಅವರು ಬೆಳಕಿಗೆ ತಂದಿರುವ ತಾಳೆಗರಿಯ ಹಸ್ತಪ್ರತಿಯೊಂದು ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ. ಈ ಹಸ್ತಪ್ರತಿಯ ಹೆಸರು ರಸಿಕರಂಜನಿ ಎಂದು. ಟಿಪ್ಪು ಮತ್ತು ಹೈದರಾಲಿ ಕಾಲದಲ್ಲಿನ ಉಭಯ ಭಾಷಾ ವಿಶಾರದನಾದ ಪ್ರಧಾನಿ ವೆಂಕಪ್ಪಯ್ಯ ಎಂಬುವನಿಂದ ರಚಿತವಾದ ಹಾಗೂ ಈವರೆಗೆ ಪರಿಚಯವಿಲ್ಲದಿದ್ದ ಸಂಸ್ಕೃತದ ತಾಳಪತ್ರದ ಕೃತಿ ಇದಾಗಿದೆ. ತಮ್ಮ ಶ್ರಮಪೂರ್ಣ ಕ್ಷೇತ್ರ ಕಾರ್ಯದ ವೇಳೆ ಇವರು ನಾಡಿನ ಉದ್ದಗಲಕ್ಕೂ ಸಂಚರಿಸಿ ನೂರಾರು ಪ್ರಾಚ್ಯವಸ್ತುಗಳನ್ನು ಸಂಗ್ರಹಿಸಿರುವುದಲ್ಲದೆ ನಾಡಿನ ಕೆಲವೇ ಖಾಸಗಿ ಪ್ರಾಚ್ಯವಸ್ತು ಸಂಗ್ರಾಹಕರಲ್ಲಿ ಒಬ್ಬರಾಗಿದ್ದಾರೆ. ನವಶಿಲಾಯುಗದ ಕಾಲದಿಂದ ಹಿಡಿದು ಕಳೆದ ಶತಮಾನದವರೆಗಿನ ಅನೇಕ ಪ್ರಾಚ್ಯವಸ್ತುಗಳು ಇವರ ಸಂಗ್ರಹದಲ್ಲಿದ್ದು, ಕೆಲವು ಅಮೂಲ್ಯ ವಸ್ತುಗಳು ದೆಹಲಿಯ ಕೇಂದ್ರ ಪುರಾತತ್ವ ಇಲಾಖೆಯಲ್ಲಿ ನೋಂದಾವಣೆಗೊಂಡಿವೆ. ಡಾಕ್ಟರ್ ಶರ್ಮಾರ್ ಅವರು ತಮ್ಮ ಪ್ರಾಚ್ಯವಸ್ತುಗಳನ್ನು ಅನೇಕ ಪ್ರದರ್ಶನಗಳ ಮೂಲಕ ಜನತೆಗೆ ತಲುಪಿಸುವ ವ್ಯವಸ್ಥೆಗಳನ್ನು ಸಹ ಆಗಾಗ ನಡೆಸಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಮೌಲಿಕ ಸಂಶೋಧನಾ ಲೇಖನಗಳನ್ನು ರಚಿಸಿರುವ ಇವರು ಇವುಗಳನ್ನು ಅನೇಕ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಇವರ ಅನೇಕ ಕೃತಿಗಳಲ್ಲಿ ಕೆಲವನ್ನು ಉದಾಹರಿಸಬಹುದು ಅಂದರೆ, ಮೈಸೂರು ವಿಶ್ವವಿದ್ಯಾಲಯದ ಮೂಲಕ ಪ್ರಕಟವಾಗಿರುವ ಹೊಯ್ಸಳ ಶಿಲ್ಪದಲ್ಲಿ ಶಿವ ಎಂಬ ಬೃಹತ್ ಕೃತಿ ಹಾಗೂ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರಕಟವಾಗಿರುವ ಸುಮಾರು 25 ಸಂಶೋಧನಾ ಲೇಖನಗಳ ಸಂಚಯವಾದ ಪುರಾತತ್ವ ಪರ್ಯಟನೆ ಹಾಗೂ ಇದು ಎಂಥ ಲೋಕವಯ್ಯ ಎಂಬ ಕೆಲವನ್ನು ಈ ವೇಳೆ ಉದಾಹರಿಸಬಹುದು. ಡಾಕ್ಟರ್ ನಾಗರಾಜ ಶರ್ಮಾರ್ ಅವರು ತಮ್ಮ ಸೇವಾವಧಿಯಲ್ಲಿ ದ ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾದ ಸಹ ಕಾರ್ಯದರ್ಶಿಯಾಗಿ, ಕರ್ನಾಟಕ ಇತಿಹಾಸ ಅಕಾಡೆಮಿಯ ಮೈಸೂರು ಶಾಖೆಯ ಕಾರ್ಯದರ್ಶಿಯಾಗಿ ಹಾಗೂ ಮೈಸೂರಿನ ಅಂತಾರಾಷ್ಟ್ರೀಯ ಕೇಂದ್ರವಾದ ಧ್ವನ್ಯಾಲೋಕ ಸಂಸ್ಥೆಯಲ್ಲಿ ಕಾರ್ಯಕ್ರಮ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದು, ಮೈಸೂರಿನ ಪೂಜಾ ಭಾಗವತ್ ಮಹಾಜನ ಸ್ನಾತಕೋತ್ತರ ಕೇಂದ್ರದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸಹ ಸೇವೆ ಸಲ್ಲಿಸಿದ್ದಾರೆ. ಅನೇಕ ಸಂಸ್ಕೃತ ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರುವ ಇವರು ಪ್ರಾಚ್ಯವಿದ್ಯಾ ಸಂಶೋಧನಾಲಯದಲ್ಲಿ ತಮ್ಮ ಸೇವಾವಧಿಯ ವೇಳೆ ಇಂದಿನ ಉಪನ್ಯಾಸದ ಕೇಂದ್ರ ಬಿಂದುವಾದ ಶಾಸನ ತಜ್ಞ ಡಾಕ್ಟರ್ ಕೆ.ವಿ. ರಮೇಶ್ ರವರ ಸಹಾಯಕರು ಹಾಗೂ ಶಿಷ್ಯರೂ ಆಗಿ ದಶಕದ ಕಾಲ ಒಡನಾಟವನ್ನು ಹೊಂದಿದ್ರು. ಈ ಒಡನಾಟವೇ ಇವರ ಇಂದಿನ ಉಪನ್ಯಾಸಕ್ಕೆ ಪ್ರೇರಣೆಯಾಗಿದೆ ಅಂದರೂ ಕೂಡ ತಪ್ಪಾಗದಿಲ್ಲ. ಆ ವೇಳೆಯಲ್ಲಿನ ಇವರ ಅವಲೋಕನದಲ್ಲಿ ಲಭ್ಯವಾದ ಡಾಕ್ಟರ್ ಕೆ.ವಿ. ರಮೇಶರ ಬಗೆಗಿನ ಅಪರಿಚಿತ ಹಾಗೂ ಅನುಕರಣೀಯ ವ್ಯಕ್ತಿತ್ವವನ್ನು ಇತಿಹಾಸ ನಿರ್ಮಾತೃಗಳು ಎಂಬ ಈ ಮಾಲಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಉಪನ್ಯಾಸಕಾರರಾದ ಡಾಕ್ಟರ್ ನಾಗರಾಜ ಶರ್ಮಾರ್ ಅವರನ್ನು ತಮ್ಮ ಉಪನ್ಯಾಸವನ್ನು ಪ್ರಸ್ತುತಪಡಿಸುವಂತೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ವಿದ್ವಾಂಸ ಮಿತ್ರರಿಗೆಲ್ಲ ವಿಶ್ವಾಸಪೂರ್ವಕ ನಮಸ್ಕಾರ. ಸಪ್ತಕಾಂಡಗಳ ವಿಸ್ತಾರವಾದ ಶ್ರೀಮದ್ ರಾಮಾಯಣವನ್ನು ಕ್ಲುಪ್ತ ಕಾಲದಲ್ಲಿ ಪರಿಚಯಿಸೋದಕ್ಕೆ ಹೇಗೆ ದುಸ್ಸಾಧ್ಯವೋ ಹಾಗೆಯೇ ವಿಸ್ತಾರವಾಗಿರ್ತಕ್ಕಂತಹ ಶ್ರೀಮದ್ ರಮೇಶಾಯಣವನ್ನು ಅಂದರೆ ಡಾಕ್ಟರ್ ಕೆ.ವಿ. ರಮೇಶ್ ಅವರ ಪರಿಚಯಾತ್ಮಕವಾದ ಒಂದು ಪ್ರಸ್ತುತಿಯನ್ನು ತಮ್ಮ ಮುಂದೆ ಪಡಿಸಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾದ ಕಾರಣಕ್ಕೆ 2 ಅಂಶಗಳಿವೆ. ಮೊದಲನೇದು ಈ ಸೀಮಿತವಾದ ಸಮಯ, ಎರಡನೇದು ಸೀಮಿತವಾದ ಸಾಮರ್ಥ್ಯ, ನನ್ನ ಸೀಮಿತವಾದ ಸಾಮರ್ಥ್ಯ. ಇವುಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನ್ಯಾಯ ಒದಗಿಸುವಷ್ಟು ಸಮರ್ಪಕವಾಗಿ ಪ್ರಸ್ತುತಪಡಿಸಲಿಕ್ಕೆ ಕಷ್ಟವಾದ ಕಾರಣ ನಾನು ಡಾಕ್ಟರ್ ಕೆ.ವಿ. ರಮೇಶ್ ಅವರ ಬದುಕಿನ ಒಳಗೆ ನಾನು ಕಂಡಂತಹ ಖಾಸಗಿ ಸಂಗತಿಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ವಾಸ್ತವವಾಗಿ ಅವರ ಕೃತಿಗಳನ್ನು, ಅವರು ಭೇಟಿ ನೀಡಿದ ಸ್ಥಳಗಳನ್ನು, ಅವರು ಮಾಡಿದ ಭಾಷಣಗಳನ್ನು, ಅವರ ಸಂಶೋಧನೆಗಳನ್ನು, ಅವರು ನಡೆಸಿದ ವಿದೇಶಿ ಪ್ರವಾಸಗಳನ್ನು, ಇವುಗಳನ್ನೆಲ್ಲವನ್ನು ಬರೀ ಪಟ್ಟಿ ಮಾಡಲಿಕ್ಕೆ ಹೊರಟ್ರೆ ಸಾಕು, ನಮಗೆ ಈ ಸಮಯ ಸಾಕಾಗುವುದಿಲ್ಲ. ಆದ್ದರಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಇತಿಹಾಸ ಅಕಾಡೆಮಿ ಹಮ್ಮಿಕೊಂಡಿರುವುದರ ಒಳಗಿನ ಉದ್ದೇಶ, ಇದು ಪರಿಚಯಾತ್ಮಕ ಅನ್ನೋ ಹೆಸರು ಹೇಳಿದ್ರೂ ಸಹ ಇದ್ರ ಒಳಗಡೆ ಕೇವಲ ಅಪರಿಚಿತರೊಬ್ಬರನ್ನ ಪರಿಚಯ ಮಾಡಿಕೊಡೋ ಕಾರ್ಯಕ್ರಮ ಅಲ್ಲದೆ, ನಮಗೆಲ್ಲ ಪರಿಚಿತರಾಗಿರ್ತಕ್ಕಂತಹ ಅನೇಕ ದಿಗ್ಗಜಗಳು ತಮ್ಮ ಸಾಧನಾ ಪಥದಲ್ಲಿ ಎದುರಿಗೆ ಬಂದ ಅಡ್ಡಗಳನ್ನು
ಹೇಗೆ ನಿಭಾಯಿಸಿದ್ರು, ಅವರ ವ್ಯಕ್ತಿತ್ವ ಹೇಗಿತ್ತು, ಅವರ ಆಂತರ್ಯ ಹೇಗಿತ್ತು, ಅವರು ಹೇಗೆ ಕೌಟುಂಬಿಕವಾಗಿ ಅಸ್ತಿತ್ವವನ್ನು ಪಡೆದಿದ್ರು, ಜೊತೆಗೆ ಎದುರಾದ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಅವರು ಹೇಗೆ ಅದನ್ನು ಎದುರಿಸುವುದಕ್ಕೆ ಅನುಸರಿಸಿದ ಸೂತ್ರಗಳೇನು, ಇವೇ ಮುಂತಾಗಿರ್ತಕ್ಕಂತಹ ತೆರೆ ಮರೆಯಲಿರ್ತಕ್ಕಂತಹ ವಿಷಯಗಳನ್ನು ಹೊರತಂದಾಗ ಅದು ಯುವ ಜನಾಂಗಕ್ಕೆ, ಮುಂದಿನ ಸಂಶೋಧಕರಿಗೆ ಪಾಠವಾಗಬಹುದು ಅನ್ನೋ ಉದ್ದೇಶ ಕೂಡ ಇದರಲ್ಲಿ ಅಡಗಿದೆ ಅಂತ ನಾನು ಭಾವಿಸಿ, ಅವರ ವಿಸ್ತಾರವಾದ ವ್ಯಕ್ತಿತ್ವವನ್ನು ಪರಿಚಯಿಸಲಿಕ್ಕೆ ಅಸಾಧ್ಯವಾದ ಕಾರಣ ನಾನು ಕೇವಲ ಅವರೊಳಗಿನ ನಡೆಸಿದ ಒಡನಾಟದಲ್ಲಿ ಕಂಡುಬಂದಂತಹ ಅವರ ವ್ಯಕ್ತಿತ್ವದ ಕೆಲವು ಅಂಶಗಳನ್ನು, ನಾನು ಮೇಲೆ ಹೇಳಿದಂತಹ ಕೆಲವು ಅಂಶಗಳನ್ನು ಮಾತ್ರ ಗಮನಿಸಿ ಅದನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಒಂದು ವಿಶಾಲವಾದ, ವಿಸ್ತಾರವಾದ ಮತ್ತು ಬೃಹತ್ತಾದ ಜವಾಬ್ದಾರಿಯನ್ನು ನನಗೆ ಅಕಾಡೆಮಿ ವಹಿಸಿರೋದು ನಾನೊಬ್ಬ ವಿದ್ವಾಂಸ ಅಂತಲ್ಲ, ಆದರೆ ಅವರ ಜೊತೆ ನನ್ನ ಒಡನಾಟ ದಶಕಗಳ ಕಾಲ ನಡೀತು. ಹಾಗಾಗಿ ಮುಂದಿನ ಸಮುದಾಯಕ್ಕೆ ಉಪಯೋಗವಾಗಬಹುದಂತ ಕೆಲವು ಮಾಹಿತಿಗಳು ಲಭ್ಯವಾಗಬಹುದು ಅನ್ನೋ ಅಪೇಕ್ಷೆಯಿಂದ ಇತಿಹಾಸ ಅಕಾಡೆಮಿ, ಅದರಲ್ಲೂ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರ ಚಿಂತನೆ ಇದು ಅಂತ ನನಗೆ ತಿಳಿದು ಬಂತು. ಅವರು ನನಗೆ ವಹಿಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ವಹಿಸಿರ್ತಕ್ಕಂತಹ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷಾದಿ ಎಲ್ಲ ಮಹೋದಯರಿಗೂ ಸಹ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಶ್ರೀಮದ್ ರಮೇಶಾಯಣವನ್ನು ಕ್ಲುಪ್ತವಾಗಿ ತಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ವೇಳೆಯಲ್ಲಿ ಹೇಳಬೇಕಾದ ಒಂದು ಸಂಗತಿಯನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ತಾವು ವೀಕ್ಷಿಸಿದಂತಹ ಈ ದೃಶ್ಯ ಮಾಲಿಕೆ ಇದೆಯಲ್ಲ, ಇದನ್ನು ಡಾಕ್ಟರ್ ಕೆ ವಿ ರಮೇಶ್ ಅವರ ಮೇಲಿನ ಗೌರವದಿಂದ ಹಾಗೂ ಇತಿಹಾಸ ಅಕಾಡೆಮಿಯ ಮೇಲಿನ ಮಮತೆಯಿಂದ ಈ ದೃಶ್ಯಾವಳಿಯನ್ನು ನಾನೇ ಸಿದ್ಧಪಡಿಸಿ ಸಮರ್ಪಿಸ್ತಾ ಇರೋದು ಅನ್ನೋದನ್ನು ಹೇಳುವ ಮೂಲಕ ನನ್ನ ಸಾರ್ಥಕ್ಯತೆಯನ್ನು ಕಂಡುಕೊಂಡು ಬಿಡಿದ್ದೇನೆ. ಇನ್ನು ಈ ಸಮಯದಲ್ಲಿ ಡಾಕ್ಟರ್ ರಮೇಶ್ ಅವರ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವಾಗ ಅವರು ಒಂದು ಶೈಲಿಯನ್ನು ಅಪೇಕ್ಷಿಸ್ತಾ ಇದ್ರು. ಯಾವಾಗ ವಿಷಯವನ್ನು ಬರೀಬೇಕಾದರೂ ಪ್ರಸ್ತುತಪಡಿಸಬೇಕಾದ್ರೂ ಅದರಲ್ಲಿ ಒಂದು ಶೈಲಿ ಇರಬೇಕು ಅಂತ ಅವರು ಅಪೇಕ್ಷೆ ಪಡ್ತಾ ಇದ್ರು. ಎರಡು ಬಗೆಯ ಶೈಲಿಗಳನ್ನು ಅವರು ನಮಗೆ ವಿವರಿಸ್ತಾ ಇದ್ರು. ಒಂದು, ಹೇಳಬೇಕಾದ ವಿಷಯವನ್ನು ಕ್ಲುಪ್ತವಾಗಿ, ಕ್ಲುಪ್ತ ಕಾಲದಲ್ಲಿ, ಅಂದರೆ ಸೀಮಿತ ಸಮಯದಲ್ಲಿ ಹೇಳಬೇಕಾದ ವಿಷಯಕ್ಕೆ ಬದ್ಧವಾಗಿ ಹೇಳಿಕೊಂಡು ಮುಗಿಸೋದು ಒಂದು ವಿಧಾನ. ಇನ್ನೊಂದು ವಿಧಾನ ಅಂದರೆ ನಾವು ಹೇಳಬೇಕಾದ ವಿಷಯದ ಜೊತೆಗೆ ಅದಕ್ಕೆ ಪೂರಕವಾದ ಇತರ ವಿಷಯಗಳನ್ನು ತಂದು ಸೇರಿಸಿ ಒಂದು ಸುಂದರವಾದ ಭೂರಿ ಭೋಜನವನ್ನು ಬಡಿಸುವಂತೆ ವ್ಯಂಜನಗಳ ಸಹಿತವಾಗಿ ರುಚಿಕರವಾದ ಒಂದು ಸಮರ್ಪಣೆಯನ್ನು ಮಾಡಬೇಕು ಅನ್ನೋದು ಸಹ ಅವರು ಇಷ್ಟಪಡ್ತಾ ಇದ್ದಂತಹ ಒಂದು ಎರಡನೇ ವಿಧದ ಒಂದು ಸಮರ್ಪಣಾ ಶೈಲಿ. ಬಹುಶಃ ಅದರಿಂದ ಪ್ರಭಾವಿತನಾಗಿ ನಾನು ಕೂಡ ಅದೇ ತರಹ ಶೈಲಿಯನ್ನು ಬಳಸಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ನಿಜವಾಗ್ಲೂ ಅವರಿಗೆ ನಾವು ಸಲ್ಲಿಸಬಹುದಾದ ನುಡಿ ನಮನ ಆಗಬಹುದಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥದ್ದು ನನ್ನ ಮತ್ತೊಂದು ಪ್ರಯತ್ನ. ಡಾಕ್ಟರ್ ರಮೇಶ್ ಅವರ ಒಂದು ಪ್ರಾರಂಭವನ್ನು, ಅಂದರೆ ಅವರ ಜನನ ಮತ್ತು ಬಾಲ್ಯವನ್ನು ನಾವು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋದಾದರೆ, ಅವರು ಕರ್ನಾಟಕದಿಂದ ಹೊರತಾದ ದೂರದ ಕೇರಳದಲ್ಲಿನ ಕಲ್ಪಾತಿ ಅನ್ನೋ ಒಂದು ಕುಗ್ರಾಮದಲ್ಲಿ 1935ನೇ ಇಸವಿಯಲ್ಲಿ ಜನ್ಮ ತಾಳ್ತಾರೆ. ಇವರ ತಂದೆ ಕೊಳುವೈಲು ವ್ಯಾಸರಾಯ ಶಾಸ್ತ್ರಿಗಳು ಅಂತ ಹೇಳಿ
ಇವರ ತಾಯಿ ಶ್ರೀಮತಿ ಕಮಲಾಬಾಯಿ ಅನ್ನೋ ಒಂದು ಸಾತ್ವಿಕ ಕುಟುಂಬಕ್ಕೆ ಸೇರಿದಂತಹ ದಕ್ಷಿಣ ಕನ್ನಡ ಮೂಲದ ಒಂದು ಸಂಪ್ರದಾಯಸ್ಥ ಮನೆತನದ ಅವರಾಗಿರ್ತಾರೆ ಕುಟುಂಬ. ಇವ್ರ ತಂದೆಯವರು ಸಂಸ್ಕೃತ ವಿದ್ವಾಂಸರಾಗಿರ್ತಾರೆ, ಕೊಳವೈಲು ವ್ಯಾಸರಾಯ ಶಾಸ್ತ್ರಿಗಳು. ಅವರು ತಮ್ಮ ಕರ್ತವ್ಯದ ಕರೆಗೆ ಹೋಗೊಟ್ಟು ದೂರದ ಕೇರಳದಲ್ಲಿರ್ತಕ್ಕಂತಹ ಕಲ್ಪಾತಿ ಅನ್ನೋ ಊರಿನಲ್ಲಿ ತಮ್ಮ ಅಧ್ಯಾಪನವನ್ನ ಕೈಗೊಂಡಿರ್ತಾರೆ. ನಾನು ಮಾತಾಡ್ತಾ ಡಾಕ್ಟರ್ ರಮೇಶ್ ಅವರಲ್ಲಿ ಒಂದ್ಸಲ ವಿಚಾರಿಸಿದೆ, ಸರ್, ತಮ್ಮ ತಂದೆಯವರ ಹೆಸರಿನಲ್ಲಿ ಶಾಸ್ತ್ರಿ ಅನ್ನೋ ಪದ ಇದೆ, ನನ್ನ ತಂದೆಯವರು ಶಾಸ್ತ್ರಿ ಅನ್ನೋ ಪದ ಇಟ್ಕೊಂಡಿದ್ರು, ನಾವು ವೈದಿಕ ಕುಟುಂಬಕ್ಕೆ ಸೇರಿದವರು, ತಾವು ಸಹ ವೈದಿಕ ಕುಟುಂಬದವರೇ ಅಂತ ಪ್ರಶ್ನೆ ಮಾಡಿದಾಗ ಅವರು, ಹಾಗೇನಿಲ್ಲ, ನಾವು ಲೌಕಿಕರೇ, ಸಂಪೂರ್ಣವಾಗಿ ಲೌಕಿಕ ಕುಟುಂಬಕ್ಕೆ ಸೇರಿದವರೇ, ಆದರೆ ನಮ್ಮ ತಂದೆಯವರು ಶಾಸ್ತ್ರಿ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದ್ರು. ನಮ್ಮ ಬಸಪ್ಪ ಶಾಸ್ತ್ರಿಗಳು, ಶಿವಮೂರ್ತಿ ಶಾಸ್ತ್ರಿಗಳು, ಇವರೆಲ್ಲ ಈ ಶಾಸ್ತ್ರಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಕ್ಕೆ ಶಾಸ್ತ್ರಿ ಎನ್ನುವ ಅಭಿಧಾನ ಇವರಲ್ಲಿ ಬಂದು ಸೇರ್ಕೊಂತು ಅನ್ನೋದು ನಾನು ಕಂಡುಕೊಂಡಿರ್ತಕ್ಕಂಥ ವಿಷಯ. ಹಾಗೆಯೇ ಡಾಕ್ಟರ್ ಕೆ ವಿ ರಮೇಶ್ ಅವರ ತಂದೆಯವರಾದ ವಿದ್ವಾನ್ ಕೊಳವೈಲು ವ್ಯಾಸರಾಯ ಶಾಸ್ತ್ರಿ ಅವರ ಹೆಸರಿನಲ್ಲಿ ಶಾಸ್ತ್ರಿ ಅನ್ನೋ ಒಂದು ಉತ್ತರ ಪದ ಸೇರ್ಕೊಂತು ಅನ್ನೋದನ್ನ ಅವರ ಬಾಯಿಂದ ನಾನು ಕೇಳಿದ್ದೆ. ಅವರ ಕುಟುಂಬದಲ್ಲಿ ನಾನು ಹೆಚ್ಚು ಖಾಸಗಿಯಾಗಿ ಬೆರಿತಾ ಇದ್ದಿದ್ರಿಂದ ಅಪ್ರಕಟವಾಗಿರ್ತಕ್ಕಂತಹ ಅನೇಕ ವಿಚಾರಗಳು ನನ್ನಲ್ಲಿ ಇದೆ. ಅವುಗಳಲ್ಲಿ ಅವರ ಮುಖ್ಯವಾದ ಕೆಲವನ್ನು ಹೇಳಬಲ್ಲೆ. ಮೊದಲನೇದಾಗಿ ಅವರ ಸೋದರ ಮಾವನವರು, ಅವರ ತಾಯಿಯ ತಮ್ಮನವರು ಈ ಪ್ರಖ್ಯಾತ ಚಲನಚಿತ್ರ ಕ್ಷೇತ್ರದ ಒಬ್ಬ ಸಾಹಿತಿಯಾಗಿದ್ದರು, ನಿರ್ದೇಶಕರಾಗಿದ್ದರು, ನಟ ಆಗಿದ್ದರು, ಬಹುಮುಖ ಪ್ರತಿಭೆಯಲ್ಲಿ ಕನ್ನಡಕ್ಕೆ ಸೇವೆ ಸಲ್ಲಿಸಿದವರಾಗಿದ್ದರು ಅನ್ನೋದನ್ನ ನನ್ನ ಹತ್ರ ಅವರು ಹೇಳ್ಕೊಳ್ತಾ ಇದ್ರು. ಅದರಿಂದ ಏನು ಹೆಗ್ಗಳಿಕೆಯನ್ನು ಅವರು ಬಳಸ್ಕೊಳ್ತಾ ಇರಲಿಲ್ಲ. ಅವರು ಕೂರ ಸೀತಾರಾಮ ಶಾಸ್ತ್ರಿಗಳು. ಇವರು ಅನೇಕ ಚಿತ್ರಗಳಿಗೆ, ಪ್ರಖ್ಯಾತವಾದ ಕನ್ನಡ ಚಿತ್ರಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಅವರ ಹಾಡು ಕನ್ನಡ ಸಿನಿಮಾ ಪ್ರಿಯರ ಮನಸ್ಸಿನಲ್ಲಿ ಗುನುಗುಡ್ತಾ ಇರುತ್ತೆ. ಮತ್ತೊಂದು ಡಾಕ್ಟರ್ ಕೆ ವಿ ರಮೇಶ್ ಅವರ ಅಕ್ಕನ ಗಂಡ ಭಾವಂದಿರು ಪ್ರಖ್ಯಾತ ಜನಪದ ವಿದ್ವಾಂಸರಾದ ಡಾಕ್ಟರ್ ಕೂಶಿ ಹರಿದಾಸ ಭಟ್ಟ ಅವರು. ಇದು ಅನೇಕರಿಗೆ ಗೊತ್ತಿರತಕ್ಕಂತಹ ವಿಚಾರಗಳು. ಇನ್ನು ಡಾಕ್ಟರ್ ರಮೇಶ್ ಅವರು ತಮ್ಮ ಬಾಲ್ಯದಲ್ಲಿ ಕೇರಳದಲ್ಲಿದ್ದರೂ ಸಹ ಅವರು ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸುವ ವಯಸ್ಸಿಗೆ ಬರುವಾಗ ಅವರ ತಂದೆಗೆ ಮತ್ತೆ ತಮಿಳುನಾಡಿಗೆ ಅಲ್ಲಿಂದ ವರ್ಗ ಆಗುತ್ತೆ. ಅವರು ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜಿಗೆ ಅಲ್ಲಿಂದ ವರ್ಗಾವಣೆಗೊಂಡು ಅಲ್ಲಿ ಅಧ್ಯಾಪನವನ್ನು ಪ್ರಾರಂಭ ಮಾಡ್ತಾರೆ ಕೊಳವೈಲು ವ್ಯಾಸರಾಯ ಶಾಸ್ತ್ರಿಗಳು. ಆ ಸಮಯದಲ್ಲಿ ರಮೇಶರ ಶಾಲಾ ಶಿಕ್ಷಣ ಪ್ರಾರಂಭವಾಗಿದ್ದು ತಮಿಳು ಭಾಷೆಯ ಆನ, ಆವನ, ಈನ, ಹೀಯನ ಅನ್ನುವ ತಮಿಳಿನ ವರ್ಣಮಾಲೆಯ ಮೂಲಕ. ನಂತರ ಅವರು ಮಾಧ್ಯಮಿಕ ಶಾಲೆಗೆ ಪ್ರವೇಶ ಮಾಡಿದಾಗ ಅಲ್ಲಿ ಅವರಿಗೆ ಪ್ರಾರಂಭವಾಗಿ ತಮಿಳಿನಲ್ಲಿ ಅಕ್ಷರಾಭ್ಯಾಸವಾದರೂ ತೆಲುಗಿನಲ್ಲಿ ಅವರ ಮುಂದಿನ ಶಿಕ್ಷಣವನ್ನು ಪ್ರಾರಂಭಿಸ್ತಾರೆ. ಈ ಸಮಯದಲ್ಲಿ ರಮೇಶರು ಇತರ ಭಾಷೆಗಳನ್ನೆಲ್ಲ ಕಲಿತುಕೊಳ್ತಾ ಹೋದ್ರೂ ಕನ್ನಡ ಭಾಷೆಯಿಂದ ಸ್ವಲ್ಪ ದೂರವಾಗಿ ಇದ್ದರು. ಆದರೆ ಈ ಒಂದು ಸಂದರ್ಭವನ್ನೆಲ್ಲ ಪರಿಗಣಿಸಿದ್ದ ಸಂಪ್ರದಾಯಸ್ಥ ತಾಯಿ ಇದ್ದರಲ್ಲ ಶ್ರೀಮತಿ ಕಮಲಾಬಾಯಿಯವರು, ಅವರು ತಮಿಳಿನ ಅಕ್ಷರಗಳು ಪ್ರಾರಂಭವಾಗುವುದಕ್ಕೆ ಮುಂಚಿನಿಂದಲೇ ಕನ್ನಡವನ್ನು ಅಕ್ಷರಾಭ್ಯಾಸವನ್ನು ಮಾಡಿಸುವ ಮೂಲಕ ಕನ್ನಡ ಸಾಹಿತ್ಯದ ಕಥೆ ಕಾದಂಬರಿಗಳನ್ನು ಪರಿಚಯಿಸೋದ್ರ ಮೂಲಕ ಕನ್ನಡದ ಮೇಲಿನ ಆಸಕ್ತಿಯನ್ನು ಮತ್ತು ಪರಿಶ್ರಮವನ್ನು ಅವರಲ್ಲಿ ತುಂಬಿದ್ರು ಅನ್ನೋ ಅಂಶವನ್ನು ಡಾಕ್ಟರ್ ಕೆ ವಿ ರಮೇಶರು ನನ್ನ ಜೊತೆ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ರು ತಾಯಿ ಬಗ್ಗೆ ಮಾತನಾಡುವಾಗ. ಇಲ್ಲಿ ಡಾಕ್ಟರ್ ರಮೇಶ್ ಅವರು ತಮ್ಮ ಭವಿಷ್ಯದಲ್ಲಿ ತಾವು ಒಬ್ಬ ವೈದ್ಯರಾಗಬೇಕು ಅನ್ನೋ ಅಪೇಕ್ಷೆಯನ್ನು ಹೊಂದಿದ್ರು. ಅಂದರೆ ಸಮಾಜಕ್ಕೆ ಔಷಧಿಯನ್ನು ನೀಡುವ ವೈದ್ಯರಾಗಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ವಿಧಿ ಅವರನ್ನು ತಗೊಂಡು ಬಂದು ಸೇರಿಸಿದ್ದು ಇತಿಹಾಸ ಕ್ಷೇತ್ರಕ್ಕೆ ಜೀವಸತ್ವವನ್ನು ತುಂಬಿಸುವ ಒಂದು ಡಾಕ್ಟರ್ ಆಗಲಿ ಅನ್ನುವಂತೆ ಕರ್ಕೊಂಡು ಬಂತು. ಇದರಲ್ಲಿ ರಮೇಶರು ಕಾಲೇಜು ಶಿಕ್ಷಣದಲ್ಲಿ ಅವರಿಗೆ ಸರಿಯಾದ ಅಂಕ ದೊರೆಯದಿದ್ದಾಗ, ಅಂದರೆ ಭಾಷೆಯಲ್ಲಿ ಅವರಿಗೆ ವಿಶೇಷವಾದ ಪರಿಶ್ರಮ, ಬಹುಭಾಷಾ ಪಂಡಿತರಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದ್ರೂ ಸಹ ಗಣಿತ ಮತ್ತು ವಿಜ್ಞಾನದಲ್ಲಿ ಈ ಭಾಷಾ ಬದಲಾವಣೆಯಿಂದ ಅವರಿಗೆ ಹೆಚ್ಚಿನ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಅವರ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ. ಹಾಗಾಗಿ ಅವರು ತಮ್ಮ ಅಪೇಕ್ಷಿತ ವೈದ್ಯಕೀಯ ಕ್ಷೇತ್ರವನ್ನು ಬಿಟ್ಟು ಅಪ್ಪ ಹಾಕಿದ ಆಲದ ಮರವಾದ ಸಂಸ್ಕೃತದ ಮಹಾವೃಕ್ಷಕ್ಕೆ ಹಿಡ್ಕೊಂಡು ಬಿಳಲನ್ನು ಹಿಡಿದು ಮೇಲೆ ಜೀವನದಲ್ಲಿ ಏರಬೇಕಾದ ಒಂದು ಸಂದರ್ಭ ಒದಗುತ್ತೆ. ಹಾಗಾಗಿ ಅವರು ಸಂಸ್ಕೃತಕ್ಕೆ ಅಂಟು ಬೀಳ್ತಾರೆ. ಈ ರೀತಿ ಸಂಸ್ಕೃತಕ್ಕೆ ಅಂಟು ಬಿದ್ದಾಗ ಅವರು MA ಪರೀಕ್ಷೆಯಲ್ಲಿ ಹುಲಿಗೆ ತನ್ನ ಕಾಡಾದ್ರೇನು ಪರರ ಕಾಡಾದ್ರೇನು ಅನ್ನೋ ತರಹ MA ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆಯುವುದೇ ಅಲ್ಲದೆ 3 ಚಿನ್ನದ ಪದಕಗಳನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡು ಶಾಲಾ ಕಾಲೇಜಿನ ಅಧ್ಯಯನವನ್ನು ಮುಗಿಸಿ ಹೊರಬರ್ತಾರೆ. ಮತ್ತೊಂದು ವಿಶೇಷ ಅಂದರೆ ಡಾಕ್ಟರ್ ರಮೇಶ್ ಅವರು ತಮ್ಮ ಪದವಿ ಪರೀಕ್ಷೆಯ ಒಂದು ಫಲಿತಾಂಶವನ್ನು ಪಡ್ಕೊಳ್ಳೋದಕ್ಕೆ ಮುಂಚೆನೇ ಅವರ ಉದ್ಯೋಗ ಅವರ ಕೈಗೆ ಲಭಿಸಿಬಿಡುತ್ತೆ. ಶಾಸನಶಾಸ್ತ್ರ ಇಲಾಖೆಯಲ್ಲಿ 1956ನೇ ಇಸ್ವಿಯಲ್ಲಿ ಡಾಕ್ಟರ್ ಕೆ ವಿ ರಮೇಶ್ ಅವರು
ಶಾಸನಶಾಸ್ತ್ರ ಸಹಾಯಕರಾಗಿ ಆವತ್ತು ಉದಕಮಂಡಲದಲ್ಲಿರುತ್ತದೆ ಈ ಎಪಿಗ್ರಫಿ ಆಫೀಸು, ಶಾಸನಶಾಸ್ತ್ರ ಇಲಾಖೆ. ಆ ಶಾಸನಶಾಸ್ತ್ರ ಇಲಾಖೆಯಲ್ಲಿ 56ರಲ್ಲಿ ಇವರು ತಮಿಳು ಭಾಷಾ ಶಾಸನ ಸಹಾಯಕರಾಗಿ ಆ ಒಂದು ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾರೆ. ಇನ್ನು ಆ ಕ್ಷೇತ್ರದಲ್ಲಿದ್ದಂತಹ ಅಂದರೆ ಆ ಕಚೇರಿಯಲ್ಲಿರ್ತಕ್ಕಂತಹ ದಿಗ್ಗಜಗಳಾದ ಡಾಕ್ಟರ್ DC ಸರ್ಕಾರ್ ಅವರು, ಡಾಕ್ಟರ್ GS ಗಾಯ್ ಅವರು, ಡಾಕ್ಟರ್ KG ಕೃಷ್ಣನ್ ಅವರು, ಹೀಗೆ ಮುಂತಾದ ಅನೇಕ ವಿದ್ವಾಂಸರುಗಳ ಒಂದು ರಕ್ಷೆ ಮಾರ್ಗದರ್ಶನ ಲಭಿಸಿ ಇವರ ಈ ಕ್ಷೇತ್ರದಲ್ಲಿ ತಮ್ಮ ತಾದಾತ್ಮ್ಯತೆಯ ನಿಷ್ಠೆಯನ್ನು ತೋರಿಸ್ತಾ ಇದ್ದಿದ್ದರಿಂದ ಇವರಿಗೆ ತುಂಬ ಒಳ್ಳೆಯ ಭವಿಷ್ಯ ರೂಪದ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಇವರಲ್ಲಿರ್ತಕ್ಕಂತಹ ಕನ್ನಡ ಭಾಷಾ ಪಾಂಡಿತ್ಯವನ್ನು ಗಮನಿಸಿದ ಹಿರಿಯರು ಇವರಿಗೆ ತಮಿಳು ಶಾಸನಶಾಸ್ತ್ರ ಸಹಾಯಕರಾಗಿದ್ದ ಹುದ್ದೆಯಿಂದ ರೂಪಾಂತರಗೊಳಿಸಿ ಕನ್ನಡ ಶಾಸ್ತ್ರ ಸಹಾಯಕರಾಗಿ ಇವರನ್ನ ನಿಯೋಜಿಸ್ತಾರೆ. ಇದು ಒಂದು ಬಹಳ ಮುಖ್ಯವಾದ ಸಂದರ್ಭ. ಇನ್ನು ಇವರು ತಮ್ಮ 37 ವರ್ಷಗಳ ದೀರ್ಘಾವಧಿಯ ಒಂದು ಸರ್ಕಾರಿ ಕಚೇರಿಕ ಸೇವೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಒಂದೊಂದಾಗಿ ಮೆಟ್ಲು ಏರ್ತಾ ಪ್ರಾರಂಭವಾಗಿ ಶಾಸನಶಾಸ್ತ್ರ ಸಹಾಯಕರಾಗಿದ್ದವರು ಆನಂತರ ಡೆಪ್ಯೂಟಿ ಸೂಪರಿಂಟೆಂಡಿಂಗ್ ಆಫ್ ಎಪಿಗ್ರಫಿ ಆಗಿ ಅಲ್ಲಿಂದ ಹೋಗಿ ಆನಂತರ ಸೂಪರಿಂಟೆಂಡಿಂಗ್ ಎಪಿಗ್ರಫಿಸ್ಟ್ ಆಗಿ ಮತ್ತೆ ಚೀಫ್ ಎಪಿಗ್ರಫಿಸ್ಟ್ ಆಗಿ ಆನಂತರ ಡೈರೆಕ್ಟರ್ ಆಫ್ ಎಪಿಗ್ರಫಿ ಅನ್ನುವ ನಿರ್ದೇಶಕ ಹುದ್ದೆಯನ್ನು ಕೂಡ ಪಡೆದು ತಮ್ಮ ವೃತ್ತಿಯ ಕೊನೆಯ ಹಂತಗಳಲ್ಲಿ ಇವರು ರಾಷ್ಟ್ರದ ಅತ್ಯುನ್ನತ ಒಂದು ಸ್ಥಾನವಾದ ಜಾಯಿಂಟ್ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿ ಅನ್ನುವ ಒಂದು ಹುದ್ದೆಯನ್ನು ಸ್ವೀಕರಿಸಿ ಇವರು 1993ರಲ್ಲಿ ತಮ್ಮ ಸೇವಾವಧಿಯಿಂದ ವಿಶ್ರಾಂತರಾಗಿ ಮೈಸೂರಿಗೆ ಮರಳುತ್ತಾರೆ. ಇನ್ನು ಅವರು ಪ್ರಾರಂಭಿಕ ದಿನಗಳಲ್ಲಿಯೇ ಪ್ರಾತಸ್ಮರಣೀಯರಾದಂತಹ ಡಾಕ್ಟರ್ GS ದೀಕ್ಷಿತ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಮಹಾಪ್ರಬಂಧವನ್ನು ಮಂಡಿಸಿ ಅದರಲ್ಲಿ ಧಾರವಾಡ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸಹ ಇವರು ಸ್ವೀಕರಿಸ್ತಾರೆ. ಈ ಡಾಕ್ಟರೇಟ್ ಪ್ರಶಸ್ತಿಯ ಒಂದು ಪ್ರಬಂಧದ ಶೀರ್ಷಿಕೆ ಎ ಹಿಸ್ಟರಿ ಆಫ್ ಸೌತ್ ಕೆನರಾ ಫ್ರಮ್ ದಿ ಅರ್ಲಿಯೆಸ್ಟ್ ಟೈಮ್ ಟು ದಿ ಫಾಲ್ ಆಫ್ ವಿಜಯನಗರ ಎಂಪೈರ್ ಅಂತ ಆಗಿರುತ್ತೆ. ಅಂದರೆ ತಮ್ಮ ಮಾತೃಭೂಮಿಯಾದ ತುಳುನಾಡಿನ ಅಧ್ಯಯನವನ್ನು ಇವರು ಬಹಳ ತಾದಾತ್ಮ್ಯತೆಯಿಂದ ಮಾಡಿ 70ನೇ ಇಸ್ವಿಯಲ್ಲಿ 1970ರಲ್ಲಿ ಆ ಗ್ರಂಥವೂ ಸಹ ಪ್ರಕಟವಾಗುತ್ತೆ. ಇವತ್ತಿಗೂ ಸಹ ಆ ಒಂದು ಗ್ರಂಥ ಆಕರ ಗ್ರಂಥವಾಗಿ ಇತಿಹಾಸಾಭ್ಯಾಸಿಗಳಿಗೆ ಒಂದು ಉಪಯುಕ್ತವಾದ ಕೃತಿಯಾಗಿ ಮಿಂಚ್ತಾ ಇದೆ ಅಂತಲೇ ಹೇಳಬೇಕಾಗುತ್ತೆ. ಇನ್ನು ಡಾಕ್ಟರ್ ರಮೇಶ್ ಅವರ ವೃತ್ತಿ ಜೀವನ ಸುಸ್ಥಿರ ಆದಮೇಲೆ ಇವರು ಶ್ರೀಮತಿ ಪ್ರೇಮ ಅವರ ಕೈ ಹಿಡಿದು ತಮ್ಮ ಸಾಂಸಾರಿಕ ದಾಂಪತ್ಯ ಜೀವನದಲ್ಲಿ ಪ್ರಾರಂಭ ಮಾಡ್ತಾರೆ, ತೊಡಗಿಸ್ಕೊಳ್ತಾರೆ. ಆ ದಾಂಪತ್ಯ ಜೀವನದಲ್ಲಿ ಇವರ ಜೀವನದಲ್ಲಿ ಅರಳಿದ ತ್ರಿವಳಿ ಪುಷ್ಪಗಳು ಅಂದರೆ 3 ಜನ ಹೆಣ್ಣು ಮಕ್ಕಳುಗಳು. ಅವರು ಸುಫಲ, ಶಾಂತಲಾ ಹಾಗೂ ಮೇಖಲಾ ಅನ್ನುವ 3 ಜನ ಹೆಣ್ಣು ಮಕ್ಕಳು ಇವರ ಬದುಕಿನಲ್ಲಿ ಸಂತೋಷವನ್ನು ನೀಡ್ತಾರೆ. ಇನ್ನು ಶಾಸನಶಾಸ್ತ್ರ ಕಲೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂತಹ ಸಾಧಕರಾದ ರಮೇಶ್ ಅವರು ಮೂಲತಃ ಸಂಸ್ಕೃತ ಭಾಷಾ ವಿದ್ಯಾರ್ಥಿಯಾಗಿದ್ದರು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಡಾಕ್ಟರ್ ರಮೇಶ್ ಅವರು ನನ್ನ ಹತ್ರ ಹೇಳ್ತಾ ಇದ್ದಂತೆ ಆಗಾಗ ಶಾಸನಶಾಸ್ತ್ರಾಭ್ಯಾಸಿಗೆ, ಇತಿಹಾಸ ಶಾಸ್ತ್ರಾಭ್ಯಾಸಿಗೆ ಸಾಮಾನ್ಯವಾಗಿಯೂ ಶಾಸನಶಾಸ್ತ್ರಾಭ್ಯಾಸಿಗೆ ವಿಶೇಷವಾಗಿಯೂ ಸ್ವಲ್ಪ ಭಾಷೆಯ ಸಮರ್ಪಕ ಜ್ಞಾನ ಇರಬೇಕಾದ್ದು ಮುಖ್ಯ. ಸಂಸ್ಕೃತ ಭಾಷೆಯೂ ಹೌದು, ಕನ್ನಡ ಭಾಷೆಯೂ ಹೌದು. ಇವುಗಳ ಶುದ್ಧವಾದ ಭಾಷೆಯ ವ್ಯಾಕರಣ ಮತ್ತು ವಾಕ್ಯ ರಚನಾ ವಿಧಾನಗಳು ಪರಿಚಯ ಇರಬೇಕು ಅನ್ನೋದನ್ನು ಅವರು ಆಗಾಗ ನನಗೆ ಹೇಳ್ತಾ ಇದ್ರು. ಇನ್ನು ರಮೇಶ್ ರವರೊಡನೆ ನನ್ನ ಒಡನಾಟ, ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ 1979ನೇ ಇಸ್ವಿಯಲ್ಲಿ ತಂತ್ರಜ್ಞನಾಗಿ ಪ್ರವೇಶವನ್ನು ಪಡೆದಾನೆ. AV ನರಸಿಂಹಮೂರ್ತಿಯವರು ನನಗೆ ಆ ವಿಭಾಗದಲ್ಲಿ ಮುಖ್ಯಸ್ಥರಾಗಿದ್ದು ತಮ್ಮ ರಕ್ಷೆಯನ್ನು ನನಗೆ ಒದಗಿಸಿ ನನ್ನನ್ನು PhD ಪಡೆಯೋದಕ್ಕೆ ಕೂಡ ಅವರು ನನಗೆ ಸಹಕಾರ ಮಾಡ್ತಾರೆ, ಗುರುಗಳಾಗಿ ನಿಂತ್ಕೊಳ್ತಾರೆ. ಇಂಥ ಸಮಯದಲ್ಲಿ ನಮ್ಮ ಇಲಾಖೆಗೆ ಆ ಶಾಸನಶಾಸ್ತ್ರ ಇಲಾಖೆ ಬೇರೆಯಾಗಿದ್ದರೂ ನಮ್ಮದು ವಿಶ್ವವಿದ್ಯಾನಿಲಯ, ಅದು ಕೇಂದ್ರ ಸರ್ಕಾರ, ಈ ಎರಡೂ ಕಚೇರಿಗಳು ಪ್ರತ್ಯೇಕವಾಗಿದ್ದರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಬ್ಜೆಕ್ಟ್ ವೈಸ್ ನಮ್ಮಲ್ಲಿ ಸಂಪರ್ಕ ಇರ್ತಾ ಇತ್ತು. ಊರಿಗೆ ಬಂದವಳೆಲ್ಲ ನೀರಿಗೆ ಹೋಗಲೇಬೇಕು ಅನ್ನುವ ಒಂದು ಗಾದೆಯಂತೆ ಪುರಾತತ್ವ ಮತ್ತು ಪ್ರಾಚೀನ ಇತಿಹಾಸವನ್ನು ಅಭ್ಯಾಸ ಮಾಡುವವರೆಲ್ಲರೂ ಶಾಸನಶಾಸ್ತ್ರ ಇಲಾಖೆಗೆ ಹೋಗಿ ತಮ್ಮ ಹೆಚ್ಚುವರಿ ಜ್ಞಾನವನ್ನು ಪಡ್ಕೊಂಡು ಬರಬೇಕಾಗಿದ್ದು ಒಂದು ಸಂಪ್ರದಾಯ ಆಗಿತ್ತು.
ಹಾಗಾಗಿ ಶಾಸನಶಾಸ್ತ್ರ ಇಲಾಖೆಯಿಂದ ಡಾಕ್ಟರ್ ಕೆ ವಿ ರಮೇಶ್ ಅವರು ನಮ್ಮ ಇಲಾಖೆಗೆ ಬರೋದು, ನಮ್ಮ ಇಲಾಖೆಯ ಮುಖ್ಯಸ್ಥರು ಅವರ ಇಲಾಖೆಗಳಿಗೆ ಹೋಗೋದು, ಸಭೆ ಸಮಾರಂಭಗಳಲ್ಲಿ ಅತಿಥಿಗಳಾಗಿ, ಅಧ್ಯಕ್ಷರಾಗಿ, ಭಾಷಣಕಾರರಾಗಿ ಬರೋದು ಒಂದು ಪರಿಪಾಠ ಇದ್ದಿದ್ದರಿಂದ ನನಗೆ 79ನೇ ಇಸ್ವಿಯಿಂದಲೇ ರಮೇಶ್ರವರ ಮೇಲ್ಮೈ ಮಟ್ಟದ ಪರಿಚಯ ಇತ್ತು. ಆದರೆ ಸುಮಾರು ಅವರು ತಮ್ಮ ಸೇವಾವಧಿಯನ್ನು ಮುಗಿಸಿಕೊಂಡು ಮತ್ತೆ ಕರ್ನಾಟಕಕ್ಕೆ ಬಂದ ಮೇಲೆ ಶೈಕ್ಷಣಿಕ ಪ್ರಪಂಚ ಅವರನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡಲಿಲ್ಲ. ಆಗ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದಂತಹ ಡಾಕ್ಟರ್ ಎಸ್.ಎನ್. ಹೆಗಡೆಯವರು ಡಾಕ್ಟರ್ ರಮೇಶ್ ಅವರ ವಿದ್ವತ್ತನ್ನು ಬಳಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಶತಮಾನ ದಾಟಿದ ಒಂದು ಸಂಸ್ಥೆ ಆಗಿರ್ತಕ್ಕಂಥ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ, ಹಸ್ತಪ್ರತಿಗಳ ಬಗೆಗೆ ಅಪಾರವಾದ ಒಂದು ಕೇಂದ್ರವಾಗಿ ಸಂಗ್ರಹಿಸಿರ್ತಕ್ಕಂಥ, ಸಂಶೋಧನೆ ನಡೀತಿರ್ತಕ್ಕಂತಹ ಕೇಂದ್ರವಾದ ಈ ಒಂದು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಅಥವಾ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋ ಸಂಸ್ಥೆಗೆ ಗೌರವ ನಿರ್ದೇಶಕರನ್ನಾಗಿ ಇವರನ್ನು ಕರ್ಕೊಂಡು ಬಂದು ಅಲ್ಲಿಗೆ ಕೂಡಿಸ್ತಾರೆ. ಹಾಗಾಗಿ ಡಾಕ್ಟರ್ ರಮೇಶ್ ಅವರು ಸ್ವಲ್ಪ ಆಧುನಿಕ ಪ್ರಪಂಚದ ವಿದೇಶಿ ಯಾತ್ರೆಗಳನ್ನೆಲ್ಲ ಮುಗಿಸ್ಕೊಂಡು ದೆಹಲಿ ಮುಂತಾದ ಸ್ಥಳಗಳೆಲ್ಲ ಕೆಲಸ ಮಾಡಿ ಬಂದಿದ್ದರಿಂದ ಇವರು ಒಂದು ವೈಜ್ಞಾನಿಕ ಸ್ಪರ್ಶವನ್ನು ನೀಡಬೇಕು ಈ ಸಂಸ್ಥೆಗೆ ಅಂತ ಹೇಳಿ ಅಪೇಕ್ಷೆ ಪಟ್ಟು ಅವರ ಮಿತ್ರರಾದ ಡಾಕ್ಟರ್ ನರಸಿಂಹಮೂರ್ತಿಯವರ ಜೊತೆ ಈ ವಿಚಾರವನ್ನು ಸಮಾಲೋಚಿಸ್ತಾರೆ. ಆಗ ಡಾಕ್ಟರ್ ನರಸಿಂಹಮೂರ್ತಿಯವರು ರಮೇಶ್ ಅವರಿಗೆ, ನೋಡ್ರಿ, ನಿಮಗೆ ಸೂಕ್ತವಾದಂತಹ ಒಬ್ಬ ಶಿಷ್ಯ ನನ್ನ ಹತ್ರ ಇದ್ದಾನೆ, ನೀವು ಅವನನ್ನು ಕರೆಸ್ಕೊಂಡ್ರೆ ನಿಮಗೆ ತುಂಬ ಒಂದು ಪರಿಸರ ಪೂರಕವಾಗಿ ಆಗತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಅವ್ರ ಮುಂದೆ ಇಡ್ತಾರೆ. ಅದ್ರ ಜೊತೆಗೆ ನನ್ನಲ್ಲಿದ್ದತಕ್ಕಂತಹ ಅಲ್ಪ ಸ್ವಲ್ಪ ಜ್ಞಾನವಾದ ಛಾಯಾಗ್ರಹಣ, ಚಿತ್ರಕಲೆ, ಕಂಪ್ಯೂಟರ್ ತಂತ್ರಜ್ಞಾನ, ಕಲಾತ್ಮಕತೆ ಇವುಗಳನ್ನೆಲ್ಲ ಸ್ವಲ್ಪ ಬೂದುಗಾಜು ಹಾಕಿ ನಮ್ಮ ಗುರುಗಳು ರಮೇಶ್ ಅವರಲ್ಲಿ ವಿವರಿಸ್ತಾರೆ. ಅದ್ರ ಜೊತೆಗೆ ನಾನು ಪುರಾತತ್ವದಲ್ಲೂ ಕೂಡ ಸಂಶೋಧನೆ ಮಾಡ್ತಾ ಇದ್ದೀನಿ ಅನ್ನೋದು ರಮೇಶರಿಗೆ ಸ್ವಲ್ಪ ಆಸಕ್ತಿಪೂರ್ಣವಾದ ವಿಷಯವಾಗುತ್ತೆ. ಜೊತೆಗೆ ನಾನು ಕೆಲವು ಸಂಸ್ಕೃತ ಪರೀಕ್ಷೆಗಳನ್ನು ಸಹ ತೇರ್ಗಡೆ ಹೊಂದಿರ್ತೀನಿ. ಸಂಸ್ಕೃತ ಪ್ರಿಯರಾದ ರಮೇಶರಿಗೆ ನನ್ನನ್ನು ಹತ್ತಿರಕ್ಕೆ ಎಳ್ಕೊಳ್ಳೋದ್ರಲ್ಲಿ ತುಂಬ ಆಕರ್ಷಣೆ ಅದರಿಂದ ಮೂಡುತ್ತೆ. ಹಾಗಾಗಿ ಅವರು ನನ್ನನ್ನು ವಿಭಾಗಾಂತರವನ್ನು ಮಾಡಿಕೊಂಡು ವಿಶ್ವವಿದ್ಯಾನಿಲಯದ ಒಂದು ಅಂಗಸಂಸ್ಥೆಯಾದ ಅಲ್ಲಿಗೆ ಕರೆಸ್ಕೊಳ್ತಾರೆ. ಆಗ ನನ್ನ ಹತ್ರ ಡಾಕ್ಟರ್ ರಮೇಶ್ ಅವರು ಹೇಳ್ತಕ್ಕಂಥದ್ದು, ಅವರು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದಿದ್ದು, ಅಮಾಲ್ಗಮೇಷನ್ ಆಫ್ ಏನ್ಷಿಯಂಟ್ ವಿಸ್ಡಮ್ ವಿತ್ ಮಾಡರ್ನ್ ಟೆಕ್ನಾಲಜಿ ಈಸ್ ದ ಕೀ ಫಾರ್ ಸಕ್ಸಸ್ ಅಂತ ಹೇಳ್ತಾ ಇದ್ರು. ಅಂದರೆ ಪ್ರಾಚೀನ ಒಂದು ವಿದ್ವತ್ತಿನ ಸಮಾಗಮ ಆಧುನಿಕ ತಂತ್ರಜ್ಞಾನ ಜೊತೆ ಸಂಸ್ಪರ್ಶವಾದಾಗ ಅದಕ್ಕೊಂದು ಸಾರ್ಥಕ್ಯ ದೊರೆಯುತ್ತೆ ಅನ್ನೋ ಒಂದು ಭಾವನೆಯನ್ನು ಅವರು ದೂರಾಲೋಚನೆಯನ್ನು ಇಟ್ಕೊಂಡಿದ್ರು. ಹಾಗಾಗಿ ನನ್ನನ್ನು ಅವರು ತಂತ್ರಜ್ಞತೆಯನ್ನು ಅಲ್ಲಿಗೆ ಸಿಂಚನ ಮಾಡಲಿಕ್ಕೆ ಅವರು ನನ್ನ ತುಂಬ ಪ್ರೇರೇಪಿಸಿದ್ರು. ಅವರ ಜೀವಿತ ಅಂದರೆ ನನ್ನ ಆ ಕಚೇರಿಯ ಜೀವಿತಾವಧಿಯಲ್ಲಿ ಅವರೆಂದೂ ನನ್ನನ್ನು ಒಬ್ಬ ಕೈಕೆಳಗಿನ ಸಿಬ್ಬಂದಿ ಅನ್ನೋ ರೀತಿ ಅವರು ನೋಡಲೇ ಇಲ್ಲ. ಅವರು ಅಂಥ ವಿಶ್ವಾಸಿಗಳು. ಅವರು ಅನೇಕ ಸಲ ಅವರು ಕಾರಿಂದ ಇಳಿದು ಕಚೇರಿಗೆ ಹೋಗುವಾಗ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮೆಟ್ಲುಗಳನ್ನು ಏರ್ತಾ ಇದ್ರು. ನನಗೆ ತುಂಬ ಸಂಕೋಚ ಆಗ್ತಾ ಇತ್ತು. ಇತರ ಸಿಬ್ಬಂದಿಗಳು ನಮ್ಮನ್ನು ಗಮನಿಸ್ತಾರೆ ಅನ್ನೋ ಯೋಚನೆ ಕೂಡ ಅವ್ರಿಗಿಲ್ಲದೆ ಅವರು ನಿರ್ಭಿಡೆಯಿಂದ ನನ್ನ ಜೊತೆ ಅವರು ಆ ಒಂದು ವಿಶ್ವಾಸವನ್ನು ತೋರಿಸ್ಬಿಡ್ತಾ ಇದ್ರು. ಇನ್ನು ನಮ್ಮಿಬ್ಬರ ನಂಟು, ನಾವಿಬ್ಬರೂ ಪುರಾತತ್ವಾಸಕ್ತರಾದ್ರಿಂದ ಸ್ವಲ್ಪ ಹೆಚ್ಚಾಗಿ ಬೆಳೀತು ಅಂತಲೇ ಹೇಳಬೇಕಾಗತ್ತೆ. ಇನ್ನು ಆ ಸಮಯದಲ್ಲಿ ನಾವು ಅವರ ಜೊತೆ ಸೇರಿ ಸುತ್ತದ ಊರುಗಳಿಲ್ಲ, ಭಾಗವಹಿಸಿದ ಸಮಾವೇಶಗಳೇ ಇಲ್ಲ. ಹಾಗಾಗಿ ಅಂಥ ಸಮಯದಲ್ಲಿ ಅವರು ನನ್ನನ್ನು ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಇತ್ತಲ್ಲ, ಆ ಸಂಸ್ಥೆಗೆ ಅವರು ಕಾರ್ಯದರ್ಶಿಯಾಗಿ ಸಹಭಾಗಿತ್ವವನ್ನು ನೀಡಿ ಅಮೂಲ್ಯವಾದ ಕಾಣಿಕೆ ಕೊಡ್ತಾ ಇದ್ರು. ಅಂಥ ಸಮಯದಲ್ಲಿ ನನ್ನನ್ನು ಆ ಸಂಸ್ಥೆಯಲ್ಲಿ ಸಹ ಕಾರ್ಯದರ್ಶಿನಾಗಿ ಅವ್ರ ಜೊತೆ ಇರ್ತೇನಲ್ಲ, ಅದಕ್ಕೋಸ್ಕರ ಹವಡಿಸ್ಕೊಂಡಾಗ ನನ್ನ ಒಂದು ಆಯಾಮವೇ ಬದಲಾಗಿ ನನಗೆ ರಾಷ್ಟ್ರಮಟ್ಟದ ಅನೇಕ ಕಡೆಗಳಲ್ಲಿ ಭೇಟಿ ನೀಡುವ, ಸಮಾವೇಶಗಳಿಗೆ ಭಾಗವಹಿಸುವ ಒಂದು ಅವಕಾಶ ನನಗೆ ನಿಜವಾಗಲೂ ಸಿಕ್ತು ಅನ್ನೋದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಇನ್ನು ಅವರ ಒಂದು ನಮ್ಮ ಒಡನಾಟದ ನಡುವೆ ನಾವು ಭೇಟಿ ಕೊಟ್ಟದ್ದು ಅನೇಕ ಊರುಗಳು, ಧರ್ಮಸ್ಥಳ, ಉಡುಪಿ, ಧಾರವಾಡ, ಈರೋಡು, ತಂಜಾವೂರು, ಗುಂಟೂರು, ಗುಡಿಮಲ್ಲಂ, ದೆಹಲಿ, ಹೀಗೆ ಅನೇಕ ಸ್ಥಳಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದಿದ್ದು ನನ್ನ ನೆನಪಿನಲ್ಲಿದೆ. ಇರಲಿ. ಇನ್ನು ಇದೇ ಸಮಯದಲ್ಲಿ ಮೈಸೂರು ಇತಿಹಾಸ ಅಕಾಡೆಮಿಯ ಶಾಖೆಗೆ ನಾನು ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾ ಇರ್ತೀನಿ. ಆ ಸಮಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ವಿ. ಆಗ ನಾನು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯಕ್ಕೆ ಬಂದ ಮೇಲೆ ಡಾಕ್ಟರ್ ಕೆ ವಿ ರಮೇಶ್ ಅವರ ಮನವೊಲಿಸಿ ನಮ್ಮ ಇತಿಹಾಸ ಅಕಾಡೆಮಿಯ ಮೈಸೂರು ಶಾಖೆಗೆ ತಾವೇ ಅಧ್ಯಕ್ಷರಾಗಬೇಕು, ನಾವಿಬ್ಬರು ಹತ್ತಿರದಲ್ಲಿ ಇರ್ತೀವಿ, ಅದರಿಂದ ಅನೇಕ ಕೆಲಸಗಳು ನಡೆಯುತ್ತೆ ಅಂತ ಹೇಳಿ ಅವರ ಮನಸ್ಸನ್ನು ಒಪ್ಪಿಸಿ ನಾನು ಅವರನ್ನು ಅಕಾಡೆಮಿಯ ಮೈಸೂರು ಶಾಖೆಯ ಅಧ್ಯಕ್ಷರನ್ನಾಗಿ ಆಗುವುದಕ್ಕೆ
ಒಂದು ರೀತಿ ಒತ್ತಾಯ ಮಾಡ್ತೀನಿ. ಅವರು ಬಹಳ ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾರೆ. ಅವರು ಮಾರ್ಗದರ್ಶನದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತೀವಿ. ವಸ್ತು ಪ್ರದರ್ಶನಗಳು, ಮತ್ತು ಶಾಲಾ ಕಾಲೇಜು ಅಧ್ಯಾಪಕರುಗಳಿಗೋಸ್ಕರವಾಗಿ ಇತಿಹಾಸ ಸಂಶೋಧನಾ ಕಮ್ಮಟಗಳು, ಐತಿಹಾಸಿಕ ಪರಂಪರೆ ಉಳಿಸಿ ಸಪ್ತಾಹ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ತಮ್ಮ ಮಾರ್ಗದರ್ಶನದಲ್ಲಿ ಅಕಾಡೆಮಿಯ ವತಿಯಿಂದ ನಡೆಸೋದಕ್ಕೆ ಸಹಕರಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಅಂಶ. ಇಂಥ ಸಮಯದಲ್ಲಿ ಒಂದು ಸಲ ದೆಹಲಿಯಲ್ಲಿರ್ತಕ್ಕಂತಹ ರಾಷ್ಟ್ರಮಟ್ಟದ ಹಸ್ತಪ್ರತಿ ಸಂರಕ್ಷಣಾ ಸಂಸ್ಥೆ, ಒಂದು ನ್ಯಾಷನಲ್ ಮಿಷನ್ ಫಾರ್ ಮ್ಯಾನುಸ್ಕ್ರಿಪ್ಟ್ ಅಂತ ಆ ಸಂಸ್ಥೆ ಬೇರೆ ಬೇರೆ ರಾಷ್ಟ್ರದಾದ್ಯಂತ ಮಾಡ್ಕೊಳ್ಳುತ್ತೆ. ಆ ಸಮಯದಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದು ಶಾಖೆಯನ್ನ ಮಾಡಿಕೊಂಡು ಅದನ್ನ ಮೈಸೂರಿನಲ್ಲಿರ್ತಕ್ಕಂತಹ ಈ ಶತಮಾನ ದಾಟಿದ ಪ್ರಾಚ್ಯವಿದ್ಯಾ ಸಂಶೋಧನಾಲಯವನ್ನೇ ಕೇಂದ್ರವನ್ನಾಗಿ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಂಪರ್ಕ ಮಾಡುತ್ತೆ. ಆಗ ಅದು ನಮ್ಮ ಪ್ರಾಚ್ಯವಿದ್ಯಾ ಸಂಶೋಧನಾಲಯದಲ್ಲಿ ಪ್ರಾರಂಭವಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಸಂಯೋಜನಾಧಿಕಾರಿ, ಹಸ್ತಪ್ರತಿಗಳ ಸಂಯೋಜನಾಧಿಕಾರಿ ಅನ್ನೋ ಒಂದು ಹುದ್ದೆ ಕೂಡ ನಿರ್ಮಾಣ ಆಗುತ್ತೆ. ಸಾಮಾನ್ಯವಾಗಿ ಇಂಥ ಸಮಯದಲ್ಲಿ ಭಾರತದಾದ್ಯಂತ ಇದ್ದಂತಹ ಇಂಥ ಶಾಖೆಗಳಲ್ಲಿ ಆ ಶಾಖಾ ಮುಖ್ಯಸ್ಥರುಗಳೇ ಅಂದರೆ ನಿರ್ದೇಶಕರುಗಳೇ ಈ ಒಂದು ಸಂಯೋಜನಾಧಿಕಾರಿ ಹುದ್ದೆಯನ್ನು ಸ್ವೀಕರಿಸಿ ಅದರ ನಿರ್ವಹಣೆ ನಡೆಸ್ತಾ ಇದ್ರು. ಆದರೆ ಡಾಕ್ಟರ್ ರಮೇಶ್ ಅವರು ಆಗಲೇ ತಮ್ಮ ಜೀವನದ ಎಲ್ಲ ಸಂತೃಪ್ತಿ ಸಂತೋಷಗಳನ್ನು ಕಂಡು ಸಂತೃಪ್ತ ದ್ರಾವಣ ಅಂದರೆ ಸ್ಯಾಚುರೇಟೆಡ್ ಲಿಕ್ವಿಡ್ ಆಗಿದ್ದ ಅವ್ರಿಗೆ ಇದು ಬೇಡ, ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಬೇರೆ ಯಾರಿಗಾದ್ರೂ ವಹಿಸೋಣ ಅನ್ನೋ ಒಂದು ಚಿಂತನೆಯನ್ನು ಮಾಡ್ತಾರೆ. ಆಗ ಈ ಒಂದು ಸಂಸ್ಥೆ ಅಂದರೆ ಈ ಒಂದು ಆಧುನಿಕವಾದ ನ್ಯಾಷನಲ್ ಮಿಷನ್ ಫಾರ್ ಮ್ಯಾನುಸ್ಕ್ರಿಪ್ಟ್ ಅಂದರೆ ರಾಷ್ಟ್ರೀಯ ಹಸ್ತಪ್ರತಿ ಕೇಂದ್ರದಲ್ಲಿ ಇಂಗ್ಲೀಷ್ನಲ್ಲಿ ವ್ಯವಹರಿಸಬೇಕಾಗುತ್ತೆ. ಜೊತೆಗೆ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಂಪರ್ಕ ಇಟ್ಕೊಳ್ಬೇಕಾಗುತ್ತೆ. ಆಗಾಗ ದೆಹಲಿಗೂ ಹೋಗಿ ಸಮಾವೇಶಗಳಲ್ಲಿ ಭಾಗವಹಿಸೋದು, ಮತ್ತು ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಹಸ್ತಪ್ರತಿಗಳನ್ನು ಸಂಗ್ರಹಿಸೋದು, ಅದರ ಅಧ್ಯಯನ ನಡೆಸೋದು, ಇದೆಲ್ಲ ಸೇರಿರತಕ್ಕಂಥ ಜವಾಬ್ದಾರಿಯುತವಾದ ಕೆಲಸ. ಆದ್ದರಿಂದ ಅವರ ಉದಾರವಾದ ಮನಸ್ಸಿಗೆ ನನ್ನನ್ನು ಸೂಕ್ತವಾದ ವ್ಯಕ್ತಿ ಅಂತ ತೀರ್ಮಾನ ಮಾಡಿಕೊಂಡು ನನಗೆ ಆ ಒಂದು ಹುದ್ದೆಯನ್ನು ಕಲ್ಪಿಸಿ ನನ್ನ ಕೋಣೆಯ ಮೇಲೆ ನಾನು ಕಲ್ಪಿಸಿಕೊಳ್ಳದೇ ಇರತಕ್ಕಂಥ ವಿಶ್ವವಿದ್ಯಾನಿಲಯದ ಸೇವಾವಧಿಯಲ್ಲಿ ಅಧಿಕಾರಿಯಾಗುವ ಒಂದು ಫಲಕ ನನ್ನ ಕೋಣೆಯ ಮೇಲೆ ಬಾಗಿಲನ್ನು ಅಲಂಕರಿಸಿದ್ದು ನನ್ನ ಬದುಕಿನಲ್ಲಿ ಒಂದು ಅವರ ಔದಾರ್ಯದಿಂದಾಗಿ ಪಡೆದಂತಹ ಒಂದು ವಿಶೇಷವಾದ ಒಂದು ಸೌಲಭ್ಯ ಅಂತ ಕೂಡ ನಾನು ಭಾವಿಸ್ಬೋದು. ಈ ಸಮಯದಲ್ಲಿ ನಾನು ಕರ್ನಾಟಕದಾದ್ಯಂತ ಮೇಲೆ ಹೇಳುತ್ತೆ ಪ್ರವಾಸ ಮಾಡಿ ಅನೇಕ ಹಸ್ತಪ್ರತಿ ಸಂಗ್ರಹ ಕೇಂದ್ರಗಳನ್ನೆಲ್ಲ ಕಂಡುಕೊಂಡು ಬಂದು ಮಠಮಾನ್ಯಗಳನ್ನೆಲ್ಲ, ಪುತ್ತಿಗೆ ಮಠ ಮತ್ತು ಬೇರೆ ಬೇರೆ ಮಠಗಳನ್ನೆಲ್ಲ ನಾನು ಭಾಗವಹಿಸಿ ಅದರಲ್ಲಿ ನಾನು ಹಸ್ತಪ್ರತಿಗಳನ್ನು ಬಗೆಗೆ ಉಪನ್ಯಾಸಗಳನ್ನು ನೀಡೋದು, ಪ್ರದರ್ಶನಗಳನ್ನು ಮಾಡೋದು, ಮತ್ತು ಅಲ್ಲಿರ್ತಕ್ಕಂಥ ಹಸ್ತಪ್ರತಿಗಳನ್ನು ಅಧ್ಯಯಿಸುವುದು, ಕೆಲವು ಸಲ ಅಲ್ಲಿರ್ತಕ್ಕಂಥ ಹಸ್ತಪ್ರತಿಗಳನ್ನು ಡಿಜಿಟೈಸ್ ಮಾಡೋದು, ಹೀಗೆ ಅನೇಕ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಸಹಾಯವಾಗುತ್ತೆ. ಇದನ್ನು ನಾನು ರಮೇಶ್ ಅವರ ಔದಾರ್ಯದಿಂದ ಹೇಗೆ ಇನ್ನೊಬ್ಬರು ಬೆಳಿಬೇಕು ಅನ್ನೋದಕ್ಕೆ ಅವರು ಸಹಾಯ ಮಾಡ್ತಾರೆ ಅನ್ನೋದರ ಒಂದು ಉದಾಹರಣೆಯಾಗಿ ತಮಗೆ ತಿಳಿಸ್ತಾ ಇದ್ದೀನಿ. ಡಾಕ್ಟರ್ ಕೆ.ವಿ. ರಮೇಶ್ ಅವರ ಪರಿಸರ ಎಷ್ಟೊಂದು ಶೈಕ್ಷಣಿಕ ಪರಿಮಳದಿಂದ ಕೂಡಿರ್ತಾ ಇತ್ತು ಅಂದರೆ ಅದನ್ನು ಬಲ್ಲವರೇ ಬಲ್ಲರು. ಅವರ ಶಿಷ್ಯವೃತ್ತಿಯನ್ನು ಮಾಡಿರ್ತಕ್ಕಂತಹ ಅನೇಕ ಜನ ಅದರ ಬಗ್ಗೆ ತುಂಬ ಚೆನ್ನಾಗಿ ಪರಿಚಯ ಇದೆ. ಅವರು ನಮ್ಮ ಜೊತೆ ಸಂಭಾಷಣೆ ಮಾಡ್ತಾ ಇದ್ದಂತಹ ವಾರ್ತಾ ವಿಶೇಷಗಳು, ಅಧ್ಯಯನಕ್ಕೆ ಸಂಬಂಧಪಟ್ಟ ವಿಶೇಷಗಳು, ಮತ್ತು ನಮ್ಮೊಳಗೆ ನಡೀತಾ ಇರ್ತಕ್ಕಂತಹ ರಸಪೂರ್ಣವಾದ ಹಾಸ್ಯವಾದ ಸಂಗತಿಗಳು, ಇವುಗಳೆಲ್ಲ ಯಾವಾಗಲೂ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳೇ ಆಗಿರ್ತಾ ಇತ್ತು ಅನ್ನೋದು ಅತಿಶಯೋಕ್ತಿ ಅಲ್ಲದೆ ಇರತಕ್ಕಂಥ ಮಾತು. ಈ ಸಂಭಾಷಣೆನ ನನಗೆ ಜ್ಞಾನ ನೀಡುತ್ತಿದ್ದು ಮಾತ್ರ ಅಲ್ಲದೇನೆ ನನಗೆ ನನ್ನ ತಪ್ಪುಗಳನ್ನು ತಿದ್ದಿ ಅನೇಕ ಸರಿಗಳನ್ನು ಅವರು ಮಾಡಿಕೊಡ್ತಾ ಇದ್ರು. ಒಂದು ಸಲ ಇತಿಹಾಸ ಪುರಾತತ್ವಕ್ಕೆ ಸಂಬಂಧಪಟ್ಟ ಚಿಂತನೆಗಳನ್ನು ನಾನು ನಡೆಸ್ತಾ ಇದ್ದಾಗ ಏನೋ ಮಾತಿಗೆ ಮಾತು ಬಂದು ಒಂದು ಸಲ ವೃದ್ಧನಾರಿ ಪತಿವ್ರತ ಅನ್ನೋ ಒಂದು ಪದವನ್ನು ನಾನು ಬಳಸಿದೆ. ಆಗ ಅವರು ವೃದ್ಧನಾರಿ ಪತಿವ್ರತ ಅಂತ ಹೇಳಬಾರ್ದು, ವೃದ್ಧಾನಾರಿ ಪತಿವ್ರತ ಅನ್ನೋ ಸ್ತ್ರೀಲಿಂಗ ಪದವನ್ನು, ಸ್ತ್ರೀಲಿಂಗ ಪ್ರಯೋಗವನ್ನು ನಡೆಸಬೇಕಲ್ಲಿ. ವೃದ್ಧ ನಾರಿ ಅಂದರೆ ಪುರುಷ ಆಗೋಗ್ಬಿಡುತ್ತೆ, ಅದು ದ್ವಂದ್ವ ಆಗುತ್ತೆ ಅಂತ ಹೇಳಿ ನನಗೆ ಎಚ್ಚರಿಸಿದ್ರು. ಆಗ ವೃದ್ಧಾನಾರಿ ಪತಿವ್ರತ ಅನ್ನುವ ಒಂದು ಶುದ್ಧತೆಯನ್ನು ನನಗೆ ಅವ್ರು ಮಾಡಿಕೊಟ್ರು. ಇಂತಹ ಸಂದರ್ಭಗಳು ಒಂದು ಉದಾಹರಣೆ ಅಷ್ಟೇ. ಈ ಥರ ಅನೇಕ ವಿಚಾರಗಳು ನಮ್ಮ ಸಂಭಾಷಣೆಯಲ್ಲಿ ಬರ್ತಾ ಇತ್ತು. ಇನ್ನು ಅವ್ರ ಬಾಯಿಂದ ಆಗಾಗ ಕೇಳಿ ಬರ್ತಾ ಇದ್ದಂತಹ ಮಾತುಗಳು ನಾನು ಆಗಲೇ ಹೇಳಿದಂತೆ ನಾಮೂಲಂ ಲಿಖ್ಯತೆ ಕಿಂಚಿನ್ ನಾನಪೇಕ್ಷಿತ ಮುಚ್ಯತೆ ಅನ್ನುವ ಒಂದು ಶಾಸನದ ಪಾಠ. ಇದರಲ್ಲಿ ಅವರು ಹೇಳ್ತಾ ಇದ್ದಿದ್ರು, ಇತಿಹಾಸವನ್ನು ಅಭ್ಯಸಿಸುವವರಿಗೆ ಇತಿಹಾಸವೇ ಪಾಠವನ್ನು, ಶಾಸನವೇ ಪಾಠವನ್ನು ಕಲಿಸ್ಕೊಡ್ತಾ ಇದೆ. ಅದರ ಮೂಲಕ ಮೂಲವಿಲ್ಲದೆ ಅಂದರೆ ಸತ್ಯಾಂಶವಿಲ್ಲದೆ ಯಾವುದನ್ನು ಬರೆಯಬಾರದು ಅನ್ನೋದನ್ನು ಅದು ತೋರಿಸುತ್ತೆ. ನಾ ಮೂಲಂ ಲಿಖ್ಯತೆ ಕಿಂಚಿತ್
ನ ಅನಪೇಕ್ಷಿತಮಪಿ ಉಚ್ಯತೆ ಅನ್ನೋದೇ ಅದರ ಅರ್ಥ. ಹಾಗಾಗಿ ಅನೇಕ ಸಲ ಇವರು ಹಾಸ್ಯ ಮಾಡ್ತಾ ಇವತ್ತಿನ ಜನರ ಬರವಣಿಗೆಯನ್ನು ಅವರು ಹಾಸ್ಯ ಮಾಡುವಾಗ ನಾನ್ ಮೂಲಂ ಲಿಖ್ಯತೆ ಸರ್ವಂ, ನಾನ್ ಮೂಲಂ ಅಂದರೆ ನಾನ್ ವೆಜಿಟೇರಿಯನ್ ಅಂತ ವಿರೋಧಾರ್ಥವಾಗಿ ಹೇಳ್ತೀವಲ್ಲ, ನಾನ್ ಅಕಾಡೆಮಿಕ್ ಅನ್ನೋ ತರಹ ನಾನ್ ಅನ್ನೋ ಪದ ವಿರೋಧಾರ್ಥವಾಗಿ ಬರುತ್ತೆ. ಅದನ್ನು ಸಂಸ್ಕೃತದಲ್ಲೂ ನಾನ್ ಅನ್ನೋದನ್ನೇ ಬಳಸ್ತೀವಿ. ನ ಅನ್ನೋದನ್ನು ಸಂಸ್ಕೃತ, ನಾನ್ ಅನ್ನೋದು ಕೂಡ ಸಂಸ್ಕೃತ. ಹಾಗಾಗಿ ಇಂಗ್ಲೀಷ್ನಲ್ಲಿ ನಾನ್ ಅನ್ನೋದು ಬಳಸ್ತೀವಲ್ಲ, ಹಾಗಾಗಿ ನಾನ್ ಮೂಲಂ ಲಿಖ್ಯತೆ ಸರ್ವಂ ನ ಅನಪೇಕ್ಷಿತಮಪಿ ಉಚ್ಯತೆ ಅಂತ ಹೇಳಿ ಅವರು ಸಂಸ್ಕೃತದಲ್ಲಿ ಹಾಸ್ಯವನ್ನು ಎಬ್ಬಿಸ್ತಾ ಇದ್ರು. ಅವರ ಹಾಸ್ಯ ಪ್ರಜ್ಞೆಗೆ ಶಾಸನೋಕ್ತವಾದ ಮತ್ತೊಂದು ಶ್ಲೋಕ ನಮಗೆ ಎದುರಾಗ್ತಾ ಇದ್ದಿದ್ದು ಅಂದರೆ ಶಾಸನದಲ್ಲಿ ಮೂಡಿ ಬರ್ತಿರ್ತಕ್ಕಂಥ ಒಂದು ಜನಪ್ರಿಯವಾದ ಶಾಪಾಶಯ. ಈ ಶಾಪಾಶಯದಲ್ಲಿ ಒಂದು ಶ್ಲೋಕವನ್ನು ನ ವಿಷಂ ವಿಷಮಿತ್ಯಾಹು ದೈವಸ್ವಂ ವಿಷಮುಚ್ಯತೆ ವಿಷಮ ಏಕಾಕಿನಂ ಹಂತಿ ದೈವಸ್ವಂ ತು ಪುತ್ರ ಪೌತ್ರಕಂ ಅಂತ ಆ ಶ್ಲೋಕ ಹೇಳುತ್ತೆ. ಆಶಯ ಅದರ ಅರ್ಥ, ಆ ವಿಷವನ್ನು ವಿಷ ಅಂತ ನೀವು ಕರೆಯೋದು ಅವಶ್ಯಕತೆ ಇಲ್ಲ. ಆ ವಿಷಕ್ಕಿಂತಲೂ ಘೋರವಾದ ವಿಷ ಮತ್ತೊಂದಿದೆ, ಅದು ದೈವಸ್ವ ಅಂದರೆ ದೇವರ ಸ್ವತ್ತು. ಅಂದರೆ ನೀವು ವಿಷವನ್ನು ತಿಂದರೆ ತಿಂದವನು ಸಾಯ್ತಾನೆ, ಆದರೆ ದೈವ ಸ್ವತ್ತನ್ನು ತಿಂದರೆ ಆ ತಿಂದವನ ವಂಶವೇ ಸಾವಿಗೆ ಈಡಾಗುತ್ತೆ ಅನ್ನುವ ಭಯಂಕರವಾದ ಒಂದು ಶಾಪವನ್ನು ಈ ಶಾಸನ ಕೊಡುತ್ತೆ. ನಮ್ಮ ಪೂರ್ವಜರಿಗಿದ್ದಂತಹ ಎಂತಹ ಚಾಟಿಯ ಮಾತುಗಳನ್ನು ಕೊಡ್ತಾ ಇದ್ರು ಅನ್ನೋದಕ್ಕೆ ಈ ಒಂದು ಶಾಪಾಶಯ ಬಹಳ ಒಂದು ಉತ್ತಮ ಉದಾಹರಣೆಯಾಗಿದೆ. ಈ ಶಾಪಾಶಯವನ್ನು ಆಶ್ರಯವಾಗಿ ಇಟ್ಕೊಂಡು ರಮೇಶರು ನಾವು ಕಾಫಿ ಕುಡಿಯುವಾಗೆಲ್ಲ ನಮಗೆ ಸಮಸ್ಯೆ ಹಾಸ್ಯ ಮಾಡ್ತಾ ಇದ್ದಂಥದ್ದು, ನ ವಿಷಂ ವಿಷಮಿತ್ಯಾಹು ಕಾಫೀತು ವಿಷಮುಚ್ಯತೆ ವಿಷಂ ಏಕಾಕಿನಂ ಹಂತಿ ಕಾಫೀತು ಪುತ್ರ ಪೌತ್ರಕಂ ಅಂತ ಹೇಳಿ ಹಾಸ್ಯ ಮಾಡ್ತಾ ಇದ್ರು. ಇಂತಹ ಅನೇಕ ಸಂದರ್ಭಗಳನ್ನು ಅವರು ನಮ್ಮ ಮುಂದೆ ಶಾಸನ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು. ನನ್ನ ಅಧ್ಯಯನದಲ್ಲಿ ನಾನು ಲಿಂಗಗಳ ಬಗೆಗೆ ವಿಶೇಷವಾದ ಆಸಕ್ತಿಯನ್ನು ಹೊಂದಿ ಲಿಂಗಗಳ ಶಿಲ್ಪಗಳನ್ನು ನಾನು ಅಧ್ಯಯನ ಮಾಡೋದು ನನ್ನ ಅಭ್ಯಾಸ. ಅದರ ಕುರಿತು ಅನೇಕ ಲೇಖನಗಳನ್ನು ಕೂಡ ಬರೆದಿದ್ದೀನಿ. ಈ ಸಮಯದಲ್ಲಿ ನನ್ನ PhD ಮಹಾಪ್ರಬಂಧ ಸಿದ್ಧವಾಗುವಾಗ ಅಧಿಕೃತವಾದ ನನ್ನ ಮಾರ್ಗದರ್ಶಿಗಳು ಡಾಕ್ಟರ್ KV ರಮೇಶ್ ಅಲ್ಲದೇ ಇದ್ದರು, ಡಾಕ್ಟರ್ AV ನರಸಿಂಹಮೂರ್ತಿಗಳಾಗಿದ್ದರು. ಆದರೂ ಡಾಕ್ಟರ್ ರಮೇಶರು ನನ್ನ ಬರಹದ ಪ್ರತಿಯೊಂದು ಅಧ್ಯಾಯವನ್ನು ತರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಚರ್ಚಿಸಿ ಅದಕ್ಕೆ ಹೊಳಪು ನೀಡ್ತಕ್ಕಂತಹ ಒಂದು ಉದಾರವಾದ ಕೆಲಸವನ್ನು ಜವಾಬ್ದಾರಿಯನ್ನು ತಗೊಳ್ತಾ ಇದ್ರು. ಆ ಸಮಯದಲ್ಲಿ ಅವರು ನನಗೆ ಲಿಂಗದ ಬಗೆಗೆ ನೀವು ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದೀರಿ, ಶಾಸನದಲ್ಲಿರ್ತಕ್ಕಂಥ ಲಿಂಗದ ಬಗೆಗೆ ಇರ್ತಕ್ಕಂಥ ಕನ್ನಡದ ಒಂದು ಉಕ್ತಿಯನ್ನು ನೀವು ಗಮನಿಸಿದ್ದೀರಾ ಅಂತ ಹೇಳಿ ಒಂದು ಬರಹವನ್ನು ನನ್ನ ಗಮನಕ್ಕೆ ತರ್ತಾರೆ. ಅದು ಕಡೆಯದ ಕಂಡರಿಸದ ಕೈ ಮುಟ್ಟದ ಕೃತ್ರಿಮ ರೂಪಂ ಲಿಂಗಂ ಅಂತ ಅದರಲ್ಲಿ ವಿವರಿಸುತ್ತೆ. ಅಂದರೆ ಲಿಂಗವನ್ನು ಸಿದ್ಧಪಡಿಸುವಾಗ ಎರಡು ಬಗೆಯ ಲಿಂಗಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಒಂದು ಮನುಷ್ಯನ ಚಾಣದಿಂದ ನಿರ್ಮಿತವಾದ ರೂಪುಗೊಂಡ ರೂವಾರಿಯಿಂದ ನಿರ್ಮಿಸಲ್ಪಟ್ಟ ಮಾನುಷ ಲಿಂಗ, ಮತ್ತೊಂದು ಪ್ರಾಕೃತಿಕವಾಗಿಯೇ ಉಳಿದಿದ್ದು ಯಾವುದೇ ರೀತಿಯ ರೂಪಾಂತರವನ್ನು ಹೊಂದದ ನದಿಗಳಲ್ಲಿ ಉರುಳಿ ಬರತಕ್ಕಂತಹ, ವಿಶೇಷವಾಗಿ ನರ್ಮದಾ ನದಿಯಲ್ಲಿ ಉರುಳಿ ಬರತಕ್ಕಂತಹ ಬಾಣಲಿಂಗ ಅಂತ ನಾವು ಅದನ್ನು ಕೋಳಿ ಮೊಟ್ಟೆಯ ಆಕಾರದಲ್ಲಿರ್ತಕ್ಕಂಥ ಒಂದು ಕೃತಿಯನ್ನು ಗುರುತಿಸಿ ಅದನ್ನು ನಾವು ದೇವಾಲಯಗಳಲ್ಲಿ ಪೀಠದಲ್ಲಿ ಇಡಿಸಿ ಮಾಡುವ ಪರಂಪರೆ ಭಾರತದಲ್ಲಿ ಬಹಳ ಕಾಲದಿಂದ ಇದೆ. ಅದನ್ನು ಸ್ವಯಂಭುವ ಲಿಂಗ ಅಂತ ಕರೀತಾರೆ. ಒಂದು ಮಾನುಷಲಿಂಗ, ಒಂದು ಸ್ವಯಂಭುವ ಲಿಂಗ. ಈ ಸ್ವಯಂಭುವ ಲಿಂಗವನ್ನು ಉದಾಹರಿಸುವಾಗ ಶಾಸನ ಈ ರೀತಿಯಾಗಿ ಕಡೆಯದ ಕಂಡರಿಸದ ಕೈ ಮುಟ್ಟದ ಕೃತ್ರಿಮ ರೂಪಂ ಅಂತ ಹೇಳಿ ವಿವರಿಸುತ್ತೆ. ಇದು ನನಗೆ ಬಹಳ ರೋಮಾಂಚನವನ್ನು ಉಂಟು ಮಾಡಿದ ಒಂದು ಸಂದರ್ಭ. ಆದರೆ ಇದರಲ್ಲಿರ್ತಕ್ಕಂಥ ಒಂದು ಸಮಸ್ಯಾತ್ಮಕ ಅಂಶ ನನ್ನ ಕಣ್ಣಿಗೆ ಬೀಳುತ್ತೆ. ಸರ್, ತಾವು ಹೇಳ್ತಾ ಇದ್ದೀರಿ ಎಲ್ಲವೂ ಸ್ವಾಭಾವಿಕವಾಗಿ ಆಗುತ್ತೆ, ಆದರೆ ಕೈ ಮುಟ್ಟದ ಕೃತ್ರಿಮ ರೂಪಂ ಅಂತ ಹೇಳ್ತಿದ್ದೀರಲ್ಲ, ಈ ಕೃತ್ರಿಮ ರೂಪಂ ಅನ್ನೋದು ಸ್ವಾಭಾವಿಕಕ್ಕೆ ವಿರುದ್ಧವಾದದ್ದಲ್ವೇ, ಅಸ್ವಾಭಾವಿಕವಾದದ್ದಲ್ವೇ ಕೃತಕ ಅಂದರೆ? ಇದು ಯಾಕೆ ಗೊಂದಲ ಆಗ್ತಾ ಇದೆ ಅಂತ ನಾನು ಕೇಳಿದಾಗ ಅವರು ಒಮ್ಮೆ ನಕ್ಬಿಟ್ಟು ನನಗೆ ಹೇಳ್ತಾರೆ, ನಿಮ್ಮ ಚಿಂತನೆ ಸಾಧುವಾದದ್ದೇ, ಆದರೆ ನೀವು ಅದನ್ನು ತುಂಡು ಹಾಕಿರೋ ರೀತಿ ಸರಿಯಲ್ಲ. ಅದರ ಬದಲಿಗೆ ಕೈ ಮುಟ್ಟದ ಕೃತ್ರಿಮ ರೂಪಂ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಒಂದು ಮಧ್ಯ ಅವಕಾಶವನ್ನು ಈ ಕಡೆಗೆ ಸರಿಸ್ಬಿಟ್ಟು ಕೈ ಮುಟ್ಟದ ಅಕೃತ್ರಿಮ ರೂಪಂ, ಕೈ ಮುಟ್ಟದ ಅಕೃತ್ರಿಮ ರೂಪ. ಅಕೃತ್ರಿಮ ಅಂದರೆ ಸ್ವಾಭಾವಿಕ ಅಂತಲೇ ಆಗುತ್ತೆ. ಆ ವಿಚಾರವನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಅದನ್ನು ನನ್ನ ಒಂದು ಬರಹದಲ್ಲಿ ಬಳಸ್ಕೊಂಡಿದ್ದೀನಿ ಕೂಡ. ಹಾಗಾಗಿ ಇವರ ಶಾಸನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಆಯಾಮವನ್ನು ಇವರು ನನಗೆ ಕೊಟ್ಟು ನನ್ನ ಅಧ್ಯಯನವನ್ನು ಬಹಳ ಒಂದು ಹೆಚ್ಚಿನ ಮಟ್ಟಕ್ಕೆ ತರ್ತಾ ಇದ್ರು. ಇವರು ಮಿತ್ರರಿಗೆಲ್ಲ ನನ್ನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಿದ್ದು, ಇವರು ನಮ್ಮ ಮಿತ್ರರು ಡಾಕ್ಟರ್ ಲಿಂಗರಾಜ ಶರ್ಮಾ ಅಂತ ಹೇಳಿ ನನ್ನನ್ನು ಪರಿಚಯ ಮಾಡಿಕೊಡ್ತಾ ಇದ್ರು. ಇರಲಿ,
ರಮೇಶ್ ಅವರಲ್ಲಿ ವಿದ್ವತ್ತಿನ ಜೊತೆಗೆ ಶಿಷ್ಯ ವಾತ್ಸಲ್ಯ ಕೂಡ ಅಪಾರವಾಗಿರ್ತಿತ್ತು. ಅವರು ಒಂದು ಸಲ ನನ್ನ ಪುಸ್ತಕ ಪ್ರಕಟವಾಗೋದಕ್ಕೆ ಸಿದ್ಧವಾಗ್ತಾ ಇದ್ದ ಸಮಯದಲ್ಲಿ ಅದರಲ್ಲಿ ಇರಬೇಕಾದ ಅಂಶಗಳ ಬಗ್ಗೆ ಚರ್ಚಿಸ್ತಾ, ನಿಮ್ಮ ಮೊದಲೇ ಹೇಳದ್ನಲ್ಲ, ಪ್ರಾರಂಭದಲ್ಲಿ ಹೇಳಿದಾಗೆ ಒಂದು ವಿಷಯಕ್ಕೆ ಪೂರಕವಾದ ಹೆಚ್ಚುವರಿ ಸುತ್ತಲಿನ ವಿಷಯಗಳನ್ನು ತಂದಿಟ್ಟು ಅದನ್ನು ಒಂದು ರಸಗವಳವನ್ನಾಗಿ ಸಿದ್ಧಪಡಿಸಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ, ಹಾಗೆ ನನ್ನ ಒಂದು ಬರಹವನ್ನು ಪೂರ್ಣಗೊಳಿಸ್ತಾ ಇರಬೇಕಾದ ಸಂದರ್ಭದಲ್ಲಿ ಅವರು ಒಂದು ನಿಮಿಷ ಇರಿ ಅಂತ ಹೇಳಿ ಸೇವಕನನ್ನು ಕರೆದು ಒಂದು ಚೀಟಿಯಲ್ಲಿ ಒಂದು ಪುಸ್ತಕದ ಹೆಸರನ್ನು ಬರೆದು ಗ್ರಂಥಾಲಯದಿಂದ ಆ ಪುಸ್ತಕವನ್ನು ತರಿಸಿ, ನೀವು ಇದನ್ನು ಒಂದ್ಸಲ ನೋಡಿ, ಇದರೊಳಗಡೆ ಹಾಗೆ ತುಂಬಿದ್ದಾರೆ ವಿಚಾರಗಳನ್ನು, ನೀವು ಹೀಗೆ ಬರಿಬೇಕು ಅಂತ ಹೇಳಿದ್ರು. ನಾನು ಪ್ರಾರಂಭಕ್ಕೆ ತಮ್ಮ ಕೃತಿಯನ್ನು ತಂದು ನನಗೆ ಈ ರೀತಿ ಬರೀರಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ನನ್ನ ಮುಂದೆ ತಳ್ಳಿದಂತಹ ಪುಸ್ತಕ ಅವರ ಬರೆದ ಕೃತಿ ಆಗಿರಲಿಲ್ಲ. ಅದರ ಶೀರ್ಷಿಕೆ ಕನ್ನಡ ಶಾಸನಗಳ ಒಂದು ಸಾಂಸ್ಕೃತಿಕ ಅಧ್ಯಯನ ಎಂ ಚಿದಾನಂದ ಮೂರ್ತಿ ಅಂತ ಅದರ ಮೇಲೆ ಬರೆದಿತ್ತು. ನನಗೆ ಹೃದಯ ತುಂಬಿ ಬಂತು. ಅಂದರೆ ಇದರಲ್ಲಿ ಎರಡು ವಿಷಯ ಇದೆ. ನಮಗೆ ಹೇಗೆ ಬರಿಬೇಕು ಅನ್ನೋ ಮಾರ್ಗದರ್ಶನದ ಜೊತೆಗೆ ತಮ್ಮ ಕೃತಿಯನ್ನಲ್ಲದೆ ಇನ್ನೊಬ್ಬ ವಿದ್ವಾಂಸರ ಕೃತಿಯನ್ನು ಉದಾಹರಣೆಯಾಗಿ ನಮಗೆ ತೋರಿಸಿ ಈ ರೀತಿ ಬರೀರಿ ಅಂತ ಹೇಳ್ತಕ್ಕಂಥದ್ದು ನಿಜಕ್ಕೂ ವಿಶಾಲವಾದ ಒಂದು ಭಾವನೆ. ಅದನ್ನು ಗುರುತಿಸುವ ಒಂದು ಚೈತನ್ಯ ನಮ್ಮಲ್ಲಿ ಇರಬೇಕಷ್ಟೆ. ವಿದ್ಯಾ ದದಾತಿ ವಿನಯಂ ಅಂತ ಹೇಳಿ ನಮ್ಮ ಡಾಕ್ಟರ್ ರಮೇಶ್ ಅವರು ಎಂದೂ ಸಹ ಇದಕ್ಕೆ ಅನ್ವರ್ಥವಾಗಿ ಬಾಳದವರು ಅನ್ನೋದು ಇದು ಉತ್ಪ್ರೇಕ್ಷಿತ ಮಾತು ಆಗೋದಿಲ್ಲ. ಒಂದು ಸಲ ಡಾಕ್ಟರ್ ರಮೇಶ್ ಅವರನ್ನು ನನ್ನ ಕೋಣೆಗೆ ಬರ್ತಾರೆ. ಅವರು ತಮಗೆ ಏನಾರು ನನ್ನಿಂದ ಬೇಕು ಅಂತ ನನ್ನನ್ನು ಕರೆಸ್ತಾ ಇರಲಿಲ್ಲ. ಅವರ ಔದಾರ್ಯ ಹೇಗಿತ್ತು ಅಂದರೆ, ಅವರೇ ದಡದಡ ನನ್ನ ಕೋಣೆಗೆ ಬಂದ್ಬಿಡು, ನಾನು ಎದ್ದು ನಿಂತ್ಕೊಂಡು ಒಳಗಡೆ ಕರೆದು ಒಂದು ಆಸನವನ್ನು ಕೊಟ್ಟು ಕೂಡಿಸ್ತಾ ಇದ್ದೆ. ಅವರು ನನಗೆ ತೋರಿಸಿದ ವಿಶ್ವಾಸ ನಾನು ಎಂದೂ ದುರುಪಯೋಗ ಪಡಿಸ್ಕೊಂಡಿಲ್ಲ ಅನ್ನೋ ವಿಚಾರವನ್ನು ನಾನು ಜವಾಬ್ದಾರಿಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆಗ ಅವ್ರ ಹತ್ರ ನಾನು ಮಾತಾಡ್ತಾ ಇರುವಾಗ ಅವರಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ, ಸರ್ ತಾವು ಆ ಶಾಸನಗಳನ್ನು ನಿರಂತರವಾಗಿ ಅವಲೋಕಿಸ್ಕೊಂಡು ಬಂದಿದ್ದೀರಿ, ನನಗೊಂದು ಅನುಮಾನ ಇದೆ, ತಾವು ಅದನ್ನು ಬಗೆಹರಿಸಬೇಕು ಅನ್ನೋ ರೀತಿ ಹೇಳಿ, ನಾವು ಸಾಹಿತ್ಯಕವಾಗಿ ಮಾತನಾಡುವಾಗ ರಾಮಾಯಣದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಅಥವಾ ಇತರ ಯಾವುದೇ ವಿಚಾರದಲ್ಲೂ ಆಗಲಿ ಇನ್ನೊಬ್ಬ ವ್ಯಕ್ತಿಯನ್ನು ಆತ ಒಬ್ಬನೇ ಇದ್ದಾಗ ಅವನನ್ನು ಕುರಿತು ನಾವು ಮಾತಾಡುವಾಗ ನೀನು ನನಗೆ ಆಶೀರ್ವಾದವನ್ನು ಕರುಣಿಸು ಅಂತ ಹೇಳುವ ತರಹ ನೀನು ಅನ್ನುವ ಏಕವಚನದ ಪದವನ್ನೇ ಬಳಸ್ತಾ ಇದ್ವಿ. ಗಂಡನಿಗೆ ಹೆಂಡತಿಯೂ ಕೂಡ ಪ್ರಾಣನಾಥ ಇತ್ತ ಬಾ, ನನ್ನನ್ನು ಈ ರೀತಿಯಾಗಿ ನನಗೇನೋ ಬೇಕಾಗಿದೆ ಅಂತ ಹೇಳ್ತಾ ಇದ್ಲು. ಆದರೆ ಇವತ್ತು ನಾವು ಹಾಗೆ ಮಾಡ್ತಾ ಇಲ್ಲ. ಇವತ್ತು ನಿಮ್ಮನ್ನು ನಾನು ನೀವು ಅಂತ ನೀವು ಸಂಸ್ಕೃತದಲ್ಲಿ ಇದು ಶುದ್ಧ ಭಾಷೆಯ ಉಚ್ಚಾರಣೆ ಆಗಲಾರದು. ಒಬ್ಬ ವ್ಯಕ್ತಿ ಬಂದಾಗ ಬಹುವಚನದಲ್ಲಿ ಮಾತಾಡೋದು ಸಮರ್ಪಕವಾದ ಅಲ್ಲ. ಆದ್ದರಿಂದ ಯಾವಾಗ ಈ ರೂಪಾಂತರ ಆಯಿತು, ಬದಲಾವಣೆ ಆಯಿತು ಅನ್ನೋದು ನನಗೆ ಅನುಮಾನ ಕಾಡ್ತಾ ಇದೆ ಸರ್. ತಾವೇನಾದರೂ ಶಾಸನದ ಒಂದು ಕಾರ್ಯ ನಿಗದಿತವಾದಂಥ ಕಾಲಾನುಕ್ರಮವಾದ ಅವಲೋಕನದಲ್ಲಿ ಏನಾದರೂ ಮಾಹಿತಿ ಸಿಗಬಹುದು ಅಂತ ಕೇಳಿದಾಗ ಅವರು ನಕ್ಬಿಟ್ಟು ಎದ್ದು ನಿಂತ್ಕೊಂಡು ನನಗೆ ತಮ್ಮ ಹಸ್ತಲಾಘವವನ್ನು ನೀಡಿದರೆ ಹೊರತು ಅದರ ಬಗ್ಗೆ ಏನೂ ವಿವರಣೆ ನೀಡಲಿಲ್ಲ. ಇದಕ್ಕೆ ಬಹುಶಃ ಅವರು ನನ್ನ ಪ್ರಶ್ನೆ ಒಂದು ನಿಜವಾದ ಸಂಶೋಧನಾತ್ಮಕವಾದ ಪ್ರಶ್ನೆ ಅಂತ ಅವ್ರಿಗೆ ಅನಿಸಿರಬೇಕು. ನನ್ನ ಹಸ್ತಲಾಘವ ಕೊಟ್ಟ ಕೂಡಲೇ ನಾನು ಅವರ ಎರಡು ಕೈಗಳನ್ನು ನನ್ನ ತಲೆಗೆ ಮುಟ್ಟಿಸ್ಕೊಂಡು ನನ್ನ ಒಂದು ಧನ್ಯತಾ ಭಾವವನ್ನು ಅವರಿಗೆ ತೋರಿದೆ. ಯಾಕೆ ಹೇಳ್ತೀನಿ ಅಂದರೆ, ಅವರು ತಮ್ಮ ಶಿಷ್ಯರಲ್ಲಿರ್ತಕ್ಕಂತಹ ಒಳ್ಳೆಯ ಅಂಶಗಳನ್ನು ಗುರುತಿಸಿ ಅದಕ್ಕೆ ಪ್ರೇರೇಪಿಸಿ ಅದನ್ನು ಪ್ರಶಂಸಾರ್ಹವಾದ ಮಾತುಗಳಿಂದ ತುಂಬ ಗೌರವಿಸ್ತಾ ಇದ್ರು. ಆದರೆ ಎಲ್ಲ ಸಮಯದಲ್ಲೂ ಇವರು ತಮ್ಮ ಶಿಷ್ಯರು ನಡೆದಿದ್ದೆಲ್ಲ ಸರಿ ಅಂತ ಹೇಳುವಂತಹ ಮುಖಸ್ತುತಿಗೆ ಸಂಬಂಧಪಟ್ಟವರಲ್ಲ. ಇವರು ಅನೇಕ ಸಲ ತಮಗೆ ತೋಚಿದಂತಹ ತೀಕ್ಷ್ಣವಾದ ಟೀಕೆಗಳ ಮೂಲಕ ನನ್ನನ್ನು ಕೂಡ ಟೀಕಿಸಿದ್ದಾರೆ. ಇದರ ವಿದ್ಯಾರ್ಥಿಗಳಿಗೂ ಕೂಡ ಅವರು ಹಾಗೆ ಮಾಡ್ತಾ ಇದ್ರು. ಆತ್ಮೀಯರೇ, ನಾನು ಡಾಕ್ಟರ್ ರಮೇಶ್ ಅವರ ಬಗೆಗೆ ಒಂದು ಕಿರೀಟೋಪಮಾನವಾದ ಸಂಗತಿಯನ್ನು ತಮ್ಮ ಮುಂದೆ ಈಗ ಉದಾಹರಿಸಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಇದರ ಮೂಲಕ ರಮೇಶರ ಕೀರ್ತಿ ನನ್ನ ದೃಷ್ಟಿಯಲ್ಲಿ ಅಜರಾಮರವಾಗಿದೆ, ಉಳಿಯುತ್ತೆ ಅಂತ ನನ್ನ ಭಾವನೆ. ಆದರೆ ದುರ್ದೈವವಶಾತ್ ನಮ್ಮ ಸಮಾಜ, ಭಾರತದಲ್ಲಿ ಬಿಡಿ ಕನ್ನಡದ ಸಮಾಜವೂ ಕೂಡ ಈ ವಿಚಾರವನ್ನು ಗಮನಿಸದೆ ಇದನ್ನು ಅಪ್ರಕಟಿತ ಶಾಸನವಾಗಿ ಉಳಿಸ್ಬಿಟ್ಟಿರೋದು ಸ್ವಲ್ಪ ದುಃಖದ ಸಂಗತಿಯಾಗುತ್ತೆ. ಇರಲಿ, ಆದರೆ ನಾನು ಅವರ ನಡುವಿನ ಒಡನಾಟದ ವೇಳೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಕಂಡಂತಹ ಪ್ರಸಂಗವನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದು ದಿವಸ ನಾನು ಎಂದಿನಂತೆ ಅವರ ಕೋಣೆಗೆ ಬಂದೆ.
ಅವರ ಕೋಣೆ ಪ್ರವೇಶ ಮಾಡ್ತಾ ಇದ್ದಿದ್ದು ನಾನು. ನಮಸ್ಕಾರ ಸ್ಯಾರ್ ಅಂತ ರಾಗವನ್ನು ಎಳೆದು ಗೆಳೆಯನೊಬ್ಬನ ಜೊತೆ ಸಂಭಾಷಿಸುವ ಧಾಟಿಯಲ್ಲಿ ಅವರ ಕೋಣೆಗೆ ತಲುಪ್ತಾ ಇದ್ದೆ. ಅವತ್ತು ಕೂಡ ಹಾಗೆ ಒಳಗಡೆ ಪ್ರವೇಶ ಮಾಡಿದಾಗ ಇದ್ದಕ್ಕಿದ್ದಂತೆ ನನ್ನ ಕಣ್ಣುಗಳು ಗೋಡೆಯ ಮೇಲೆ ನೇತು ಹಾಕಿದ್ದ ಒಂದು ಶಾಸನದ ಪಡಿಯಚ್ಚಿನ ಮೇಲೆ ಹೋಯಿತು. ಅರೆ ಏನು ಸರ್, ಇಷ್ಟು ಚೆನ್ನಾಗಿದೆ ಸ್ಟ್ಯಾಂಪ್ ಪೇಜು, ಒಳ್ಳೆ ಸಂಸ್ಕೃತ ಲಿಪಿಯಲ್ಲಿ ಬರೆದಿತ್ತು, ತುಂಬ ಸುಂದರವಾದ ಶಾಸನ. ನಾನು ಅದರಿಂದ ಆಕರ್ಷಿತನಾಗಿ ಅದರ ಹತ್ತಿರ ಹೋಗಿ ನೋಡಿದೆ. ಬಹುಶಃ ಇದರ ರೀತಿಯ ಶೈಲಿಯನ್ನು ನೋಡಿದ್ರೆ ಐಹೊಳೆಯ ರವಿಕೀರ್ತಿಯ ಶಾಸನ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಹೋಗಿದ್ರಾ ಆ ಕಡೆ? ಒಂದು 8 ದಿವಸ ಊರಲ್ಲಿ ಇರಲಿಲ್ಲ, ಅವರು ರಜದ ಮೇಲೆ ಹೋಗಿದ್ದು, ಈಗ ಬಂದರು. ಹೋಗಿದ್ರಾ ಅಂತ ಕೇಳಿದೆ. ಸುಮ್ಮನೆ ನೋಡ್ತಾನೆ ಇದ್ರು. ಮತ್ತೆ ಅದನ್ನು ನೋಡಿದಾಗ ಒಂದು ಭಾಗದಲ್ಲಿ ನಮಃ ಶಿವಾಯ ಅನ್ನುವ ಅರ್ಧಂಬರ್ಧ, ನನಗಂತೂ ಆ ಒಂದು ಶಾಸನದ ಲಿಪಿಯನ್ನು ಓದು ಸಾಮರ್ಥ್ಯ ಬಹಳ ದೂರದಲ್ಲಿದ್ದೆ. ಅದಷ್ಟನ್ನು ಅನುಮಾನಿಸಿ ಅವ್ರನ್ನ ಕೇಳಿದೆ. ಅವರು ಮೂಳು ನಗ್ತಾ ನನ್ನ ಕಡೆ ನೋಡ್ತಾ ಇದ್ದರು, ಏನೇನು ಒದರ್ತಾನೋ ಒದರ್ಕೊಂಡು ಹೋಗ್ಲಿ ಅಂತೇಳಿ. ಆಮೇಲೆ ಹೀಗೆ ಸಂಜ್ಞೆ ಮಾಡಿ ಕರೆದು ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳಿದ್ರು, ಇದು ಯಾವುದೋ ಏನು ಅಂತ ನೀವು ಕೇಳ್ತಾ ಇದ್ದೀರಿ, ಆದರೆ ಒಂದು ಎಚ್ಚರ ಇರಲಿ, ನೀವು ಪತ್ರಿಕಾ ಕ್ಷೇತ್ರ ಜೊತೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು, ನಿಮಗೇನಾದ್ರು ವಿಷಯ ತಿಳಿದ್ರೆ ಮಾರನೇ ದಿವಸ ಪತ್ರಿಕೆಯಲ್ಲಿ ಬಂದುಬಿಡುತ್ತೆ ಅದು. ಆದರೆ ಇದು ಒಂದು ನ್ಯಾಯಾಲಯದಲ್ಲಿರ್ತಕ್ಕಂತಹ ಗೋಪ್ಯವಾದ ಒಂದು ಶಾಸನ. ಇದ್ರ ಬಗೆಗೆ ನಾವೆಲ್ಲೂ ಹೊರಗಡೆ ಮಾತಾಡಬಾರ್ದು, ಇದನ್ನು ಪ್ರಕಟಿಸುವಂತಿಲ್ಲ, ಒಂದು ಗೆರೆಯನ್ನು. ಆದ್ದರಿಂದ ನಿಮಗೆ ನಾನು ಇದ್ರ ವಿಷಯ ಏನು ಹೇಳಲಿಕ್ಕೆ ಬರಲ್ಲ ಅಂದರು. ನನ್ನ ಒಂದು ರೀತಿಯ ಅಸಮಾಧಾನವನ್ನು ನೋಡಿ, ಆಯಿತು, ಆದರೆ ಎಲ್ಲಿಯೂ ಏನೂ ಈ ವಿಚಾರ ಮಾತಾಡೋದಿಲ್ಲ ಅನ್ನೋದಾದರೆ ನಾನು ನಿಮಗೆ ಅದನ್ನು ವಿಷಯ ವಿವರಿಸ್ತೀನಿ ಅಂದಾಗ, ದಯಮಾಡಿ ಅಪ್ಪಣೆ ಕೊಡಿಸಿ ಮಹಾಸ್ವಾಮಿ ಅಂತ ನಾಟಕೀಯವಾಗಿ ಅವರಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ಇದು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಲಭಿಸಿರ್ತಕ್ಕಂಥ ಒಂದು ಶಾಸನದ ಪಡಿಯಚ್ಚು. ಅಯೋಧ್ಯ ಆ ಬಾಬರಿ ಮಸ್ಜಿದ್ ಎನ್ನುವ ಕಟ್ಟಡವನ್ನು ಕರಸೇವಕರು 1992ನೇ ಇಸ್ವಿಯಲ್ಲಿ ಹೊಡೆದು ಉರುಳಿಸಿದಾಗ ಆ ಒಳಗೆ ಗೋಡೆಯಲ್ಲಿ ಮುಚ್ಚಲ್ಪಟ್ಟಿದ್ದಂತಹ ಒಂದು ಸಂಸ್ಕೃತ ಶಾಸನದ ಫಲಕ ಹೊರಗೆ ಬೀಳುತ್ತೆ. ಆ ಹೊರಗೆ ಬಿದ್ದು ಅದು ಒಂದು ತುಂಡಾಗುತ್ತೆ, 2 ತುಕಡಿ ಆಗುತ್ತೆ. ಕೂಡಲೇ ನಮ್ಮ ಆ ಕರಸೇವಕರ ಗಮನ ಅದರ ಕಡೆ ಹೋಗಿ ಸಂಸ್ಕೃತ ಶಾಸನದ ಅಂದರೆ ನಾಗರಿ ಲಿಪಿಯಲ್ಲಿರ್ತಕ್ಕಂತಹ ಶಾಸನವನ್ನು ಕಂಡು, ಸಂಸ್ಕೃತ ಶಾಸನ ಇದು, ಇದರಲ್ಲಿ ಮಾಹಿತಿ ಇರಲೇಬೇಕು ಅಂತೇಳಿ ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ಆದರೆ ಸರ್ಕಾರ ಕೂಡಲೇ ಅದನ್ನು ಮುಟ್ಟುಗೋಲು ಹಾಕ್ಕೊಂಡು ತಗೊಂಡು ಹೋಗಿ ಅದನ್ನು ಲಾಕ್ ಆ್ಯಂಡ್ ಕೀ ಅಂತೀವಲ್ಲ ಹಾಗೆ ಅದನ್ನು ಮೊಹರ ಮಾಡಿ ಒಳಗಡೆ ಬಚ್ಚಿಟ್ಟುಬಿಡುತ್ತೆ. ಯಾರೂ ಅದನ್ನು ನೋಡೋ ಹಾಗೂ ಇಲ್ಲ, ಬಳಸೋ ಹಾಗೂ ಇಲ್ಲ. ಗೊತ್ತಾಗುತ್ತೆ ಇದರೊಳಗೆ ಸಂಸ್ಕೃತ ಶಾಸನ ಒಂದು ಈ ಮಸೀದಿಯ ಒಳಗಡೆ ಗೋಡೆಯಲ್ಲಿ ಪತ್ತೆ ಆಗಬೇಕಾದ್ರೆ ಇದು ಬಹಳ ಮುಖ್ಯವಾದ ವಸ್ತು ಅಂತ ಹೇಳಿ ಎಲ್ಲೂ ಬಿಡದೇನೆ ಅದು ತೊಗೊಂಡೋಗಿ ಸರ್ಕಾರ ಒಳಗಡೆ ಬಚ್ಚಿಟ್ಟು ಬಿಡ್ತಾರೆ. ಆಗ ನಡೆಯುತ್ತೆ ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಮೊಕದ್ದಮೆಗಳು ಅದು ಇದೆಲ್ಲ ಮುಂದುವರಿಯುತ್ತೆ. ಸುಮಾರು 10 ವರ್ಷಗಳ ನಂತರ ಈ ನ್ಯಾಯಾಲಯಕ್ಕೆ ಈ ಗಮನ ಬಂದಾಗ ಮೊಕದ್ದಮೆಯ ವೇಳೆ ಅದು ಆ ಶಾಸನ ಎಲ್ಲಿದೆ ಅದನ್ನು ಹೊರಗೆ ತೆಗೆಸಿ ಅದರ ಒಂದು ಅಧ್ಯಯನ ಮಾಡಿ ಅದರೊಳಗೆ ಏನು ಬರೆದಿದೆ ಅನ್ನೋದನ್ನು ನ್ಯಾಯಾಲಯಕ್ಕೆ ನೀವು ಒಪ್ಪಿಸಬೇಕು ಅನ್ನೋ ಆಜ್ಞೆಯನ್ನು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಮುಂದಿಡ್ತಾರೆ. ಆಗ ಸರ್ಕಾರ ಅನಿವಾರ್ಯವಾಗಿ ಈ ಬಚ್ಚಿಟ್ಟಿದ್ದ ಶಾಸನವನ್ನು ಹೊರಗೆ ತೆಗೆದು ಅದರ ಒಂದು ಪಡಿಯಚ್ಚನ್ನು ತೆಗೆದು ಅಧ್ಯಯಿಸುವ ಪ್ರಯತ್ನವನ್ನು, ಮುಂದಿನ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತೆ. ಆ ಸಮಯದಲ್ಲಿ ದೆಹಲಿಯಲ್ಲಿರ್ತಾರೆ ಡಾಕ್ಟರ್ ಕೆ ವಿ ರಮೇಶ್ ಅವರು ಜಾಯಿಂಟ್ ಡೈರೆಕ್ಟರ್ ಜನರಲ್ ಫಾರ್ ಆರ್ಕಿಯಾಲಜಿ ಹುದ್ದೆಯಲ್ಲಿ ಅವರು ಅಲ್ಲಿ ಕುಳಿತು ತಮ್ಮ ಸೇವೆಯನ್ನು ಮುಂದುವರಿಸ್ತಿರ್ತಾರೆ. ಆಗ ಮೊದಲನೇ ಕಾರ್ಯ ಶಾಸನದ ಪಡಿಯಚ್ಚನ್ನು ತೆಗೆಯುವುದಾಗಬೇಕು, ಸ್ಟ್ಯಾಂಪ್ ಪೇಜ್. ಈ ಪಡಿಯಚ್ಚನ್ನು ತೆಗೆಯುವುದಕ್ಕೋಸ್ಕರವಾಗಿ ಇಡೀ ಭಾರತದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹ ಮೈಸೂರಿನಲ್ಲಿರ್ತಕ್ಕಂಥ ಶಾಸನಶಾಸ್ತ್ರ ನಿರ್ದೇಶನಾಲಯದಲ್ಲಿ ಈ ಕೆಲಸವನ್ನು ಮಾಡಿಸ್ಬೇಕು ಅಂಥೇಳಿ ಅವರು ಸಲಹೆ ಕೊಡ್ತಾರೆ. ಕೂಡಲೇ ಇಲ್ಲಿ ಡಾಕ್ಟರ್ ರಮೇಶ್ ಅವರು ಮೇಲಕ್ಕೆ ಏರಿದ ಸಮಯದಲ್ಲಿ ಅವರ ಸ್ಥಾನವನ್ನು ಆಕ್ರಮಿಸಿಕೊಂಡಿದ್ದಂತಹ ನಮ್ಮ ಇನ್ನೊಬ್ಬರು ಹಿತೈಷಿಗಳು, ಆಗಲೇ ಸೂಚಿಸಿದ್ದೀನಿ, ಮಾಧವನ ಕಟ್ಟಿಯವರು ಅಲ್ಲಿ ಅಧಿಕಾರಿಯಾಗಿ ಕುಳಿತಿರ್ತಾರೆ. ಆ ಅಧಿಕಾರಿಯ ಮಾಧವನ ಕಟ್ಟಿಯವರ ಜೊತೆಯಲ್ಲಿ ಸಿಬ್ಬಂದಿ ತೆರಳಿ ಆ ಅಲಹಾಬಾದ್ನಲ್ಲಿರ್ತಕ್ಕಂಥ ಅಂದರೆ ಅಯೋಧ್ಯೆಯಲ್ಲಿರ್ತಕ್ಕಂತಹ ಆ ಒಂದು ಶಾಸನದ ಪಡಿಯಚ್ಚನ್ನು ತೆಗೆದು ನ್ಯಾಯಾಲಯಕ್ಕೆ ಸಮರ್ಪಿಸ್ತಾರೆ. ಆಗ ನ್ಯಾಯಾಲಯ ಇದನ್ನು ಸರ್ಕಾರಕ್ಕೆ, ಪುರಾತತ್ವ ಇಲಾಖೆಗೆ ಆದೇಶ ನೀಡಿ ಇದನ್ನು ಭಾಷಾಂತರಿಸಿ ನಮಗೆ ಇದರ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾರೆ. ನ್ಯಾಯಾಲಯದ ಒಂದು ಆದೇಶವನ್ನು ಸ್ವೀಕರಿಸಿದಂತಹ ಪುರಾತತ್ವ ಇಲಾಖೆ ಅಲ್ಲಿನ ಅಧಿಕಾರಿಗಳು ರಾಷ್ಟ್ರದಾದ್ಯಂತ ಬೂದುಗಾಜನ್ನು ಹಾಕಿ 4 ಜನ ವಿದ್ವಾಂಸರುಗಳನ್ನು ಈ ಒಂದು ಶಾಸನದ ಭಾಷಾಂತರಕ್ಕೋಸ್ಕರವಾಗಿ ನಿಯೋಜಿಸಿ ಪಡಿಯಚ್ಚುಗಳನ್ನು ಪ್ರತಿಗಳನ್ನು ತೆಗೆಸಿ 4 ಜನರಿಗೆ ಕೊಡ್ತಾರೆ.
ಹಾಗಾಗಿ ಡಾಕ್ಟರ್ ಕೆ ವಿ ರಮೇಶರು ಒಬ್ಬರು ಈ ಒಂದು 4 ಜನರ ಸಮೂಹದಲ್ಲಿ ಒಬ್ಬರಾಗಿದ್ದು, ಅವರಿಗೆ ಒಂದು ಪ್ರತಿಯನ್ನು ಕೊಟ್ಟು ಆ ಪ್ರತಿಯನ್ನು ಅವರು ನಮ್ಮ ಕಚೇರಿಗೆ ತೆಗೆದುಕೊಂಡು ಬಂದು ಅದಕ್ಕೊಂದು ನೇತು ಹಾಕಿ ಅದನ್ನು ದಿನನಿತ್ಯವೂ ಅವರ ಅಭ್ಯಾಸವೇ ಬೇರೆ. ಒಂದೇ ಸಲ ಕೂತ್ಕೊಂಡು ಅದನ್ನು ನೋಡೋದಿಲ್ಲ. ಅವರು ಏನೋ ಕೆಲಸ ಮಾಡ್ತಿರ್ತಾರೆ, ಸುಮ್ಮನೆ ದೂರದಿಂದಲೇ ಆ ಶಾಸನವನ್ನು ನೋಡ್ತಾರೆ, ಮತ್ತೆ ಹತ್ತಿರ ಹೋಗಿ ಮಧ್ಯದ ಕೆಲವು ಸಾಲುಗಳನ್ನು, ಈ ನಾವು ಫಿಲಪ್ ದ ಬ್ಲ್ಯಾಂಕ್ಸ್ ಅಂತೀವಲ್ಲ ಹಾಗೆ ಅವುಗಳನ್ನು ಒಂದೊಂದಿನ ಅಲ್ಲಿ ಇಲ್ಲಿ ಕೂಡಿಸಿ ಆಮೇಲೆ ಮಧ್ಯದನ್ನು ಸೇರಿಸುವ ಅವರ ಅಭ್ಯಾಸ ಅನೇಕ ಶಾಸನಶಾಸ್ತ್ರಜ್ಞರೆಲ್ಲ ಹೀಗೆ ಮಾಡ್ತಾರೆ. ಹಾಗಾಗಿ ಅದು ನಮ್ಮ ಒಂದು ಶಾಖೆಗೆ ಬಂದು ನನ್ನ ಕಣ್ಣಿಗೆ ಬಿತ್ತು. ಇಡೀ ಕಚೇರಿಯಲ್ಲಿ ಯಾರಿಗೂ ಶಾಸನದ ಮೌಲ್ಯವನ್ನಾಗಲಿ, ಪಾಪ ಅವರ ಕ್ಷೇತ್ರವೇ ಬೇರೆ ಆಗಿತ್ತು, ಹಸ್ತಪ್ರತಿ ಮೌಲ್ಯವನ್ನಾಗಲಿ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವರು ಅದನ್ನು ಕುಳಿತು ನಿತ್ಯವೂ ನೋಡ್ತಾ ಇದ್ವಿ. ಅವರು ದಿನವೂ ಒಂದೊಂದು ಸಾಲುಗಳಲ್ಲಿನ ಭಾಗಗಳನ್ನು ಬಿಡಿಸಿ ಅದನ್ನು ಮುಂದುವರಿತಾ ಇದ್ರು. ಇದನ್ನು ನಾನು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ. ಈ ಸಮಯದಲ್ಲಿ ಅವರು ಆಗಾಗ ನ್ಯಾಯಾಲಯಕ್ಕೆ ಹೋಗಿ, ಅಲಹಾಬಾದಿನ ನ್ಯಾಯಾಲಯಕ್ಕೆ ಹೋಗಿ ಈ ಒಂದು ಮೊಕದ್ದಮೆಯಲ್ಲಿ ಈ ಶಾಸನದ ಸಾರಾಂಶವನ್ನು ಅವರು ವಿವರಿಸ್ತಾ ಇದ್ರು ನ್ಯಾಯಾಲಯಕ್ಕೆ. ಈ ಮಧ್ಯೆ 4 ಜನ ವಿದ್ವಾಂಸರುಗಳು ತಮ್ಮ ಒಂದು ಶಾಸನ ಪಾಠವನ್ನು ಅವ್ರಿಗೆ ಕೊಡ್ತಾರೆ, ನ್ಯಾಯಾಲಯಕ್ಕೆ ಒದಗಿಸ್ತಾರೆ. ಅದರ ಪುರಾತತ್ವ ಇಲಾಖೆ ಅವುಗಳನ್ನೆಲ್ಲ ಒಂದು ರೀತಿಯ ಪರಾಮರ್ಶಿಸಿ ಅಥವಾ ಅವುಗಳನ್ನೆಲ್ಲ ಒಂದು ರೀತಿ ಸಂಯೋಜಿಸಿ ಕೊನೆಗೆ ಇದನ್ನು 4ರಲ್ಲಿ ಡಾಕ್ಟರ್ ಕೆ ವಿ ರಮೇಶ್ ಅವರು ಸಿದ್ಧಪಡಿಸಿರ್ತಕ್ಕಂತಹ ಪಾಠ ಸಮರ್ಪಕವಾಗಿದೆ, ಹಾಗೂ ಅದರ ಇಂಗ್ಲಿಷ್ನ ರೂಪಾಂತರ ಕೂಡ ತುಂಬ ಸುಂದರವಾಗಿದೆ ಅನ್ನೋ ದೃಷ್ಟಿಯಿಂದ ಈ 4 ಜನರಲ್ಲಿ ರಮೇಶರಿಗೆ ಮಾತ್ರ ನ್ಯಾಯಾಲಯಕ್ಕೆ ಹೋಗಿ ಈ ಸಾಕ್ಷಿ ಹೇಳ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ. ಆಗ ಭಾಷಾಂತರ ಸಮಿತಿಯ ಪ್ರತಿನಿಧಿಯಾಗಿ ಡಾಕ್ಟರ್ ಕೆ ವಿ ರಮೇಶ್ ಅವರು ಮೈಸೂರಿನಿಂದ ದೂರದ ಅಲಹಾಬಾದಿನ ನ್ಯಾಯಾಲಯಕ್ಕೆ ಆಗಾಗ ಭೇಟಿ ಕೊಡ್ತಾ ಇರ್ತಾರೆ. ಅವರ ಒಡನಾಟ ಆ ಸಮಯದಲ್ಲಿ ಇದ್ದಿದ್ದರಿಂದ ನನಗೆ ಅವರು ಅಲ್ಲಿನ ಪ್ರತಿಯೊಂದು ವಿವರಗಳನ್ನು ಮೌಖಿಕವಾಗಿ ನನ್ನ ಜೊತೆ ಹಂಚಿಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ನ್ಯಾಯಾಲಯದಲ್ಲಿರ್ತಕ್ಕಂತಹ 3 ಸದಸ್ಯ ಪೀಠ ಇವರನ್ನು ಸತತವಾಗಿ 7 ದಿನಗಳ ಕಾಲ ಇವರ ವಿಚಾರಣೆಯನ್ನು ನಡೆಸಿದಂತೆ, ಪಾಟಿ ಸವಾಲುಗಳಿಗೆ ಇವರು ಉತ್ತರವನ್ನು ನೀಡಿದರಂತೆ. ಆಗ ತ್ರಿಸದಸ್ಯ ಪೀಠ ಅದನ್ನು ಸಾವಧಾನವಾಗಿ ಆಲಿಸಿದ್ದೇ ಅಲ್ಲದೆ ಇವರು ಒದಗಿಸಿದಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಕ್ಷರಶಃ ದಾಖಲಿಸ್ಕೊಂಡ್ರು ಅನ್ನೋದನ್ನು ಅವರು ನಮ್ಗೆ ತಿಳಿಸಿದರು. ಅದರ ಸಂಪೂರ್ಣ ಆ ಒಂದು ತೀರ್ಪಿನ ಪ್ರತಿ ಕೂಡ ನನ್ನ ಹತ್ರ ಸಂಗ್ರಹಿತವಾಗಿದೆ, ಅದು ಬೇರೆ ವಿಷಯ. ಇನ್ನು ಈ ರಾಮಜನ್ಮಭೂಮಿ ವಿವಾದದ ಚರ್ಚಿತ ಸ್ಥಳದಲ್ಲಿ ಲಭ್ಯವಾಗಿರತಕ್ಕಂತಹ ಪುರಾವೆಗಳಲ್ಲಿ ಪುರಾತಾತ್ವಿಕವಾದ ಅನೇಕ ವಸ್ತುಗಳು ಮೌಲಿಕವಾದವು ತೀರ್ಪಿಗೆ ಅಂತ ಅನ್ನೋದು ನಮಗೆ ಗೊತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ದೊರೆತಂತಹ ಮೂಕ ಸಾಕ್ಷ್ಯಗಳಾದ ಪ್ರಾಚ್ಯ ವಸ್ತುಗಳನ್ನು ವಿರೋಧಿ ಬಣ ಇದು ಅಲ್ಲದೇ ಇರಬಹುದು, ಇದು ಆ ಕಾಲದ್ದಾಗಿಲ್ಲ ಈ ಕಾಲದ್ದಾಗಿಲ್ಲ ಅನ್ನುವ ಅನೇಕ ಗೊಂದಲಗಳನ್ನು ಕೂಡ ಮುಂದೆ ಇಡುತ್ತೆ. ಆದರೆ ಅಲ್ಲಿ ಸಿಕ್ಕದಂತಹ ಲಿಖಿತ ಅಕ್ಷರಗಳಲ್ಲಿ ಕೂಡಿರ್ತಕ್ಕಂತಹ ಶಾಸನೋಕ್ತವಾದ ಮಾಹಿತಿ ಇದೆಯೇ, ಇದು ಆ ದೇವಾಲಯದಲ್ಲಿದ್ದಂತಹ ಒಂದು ಪ್ರಾಚೀನ ದೇಗುಲದ ಖಚಿತತೆಗೆ ತುಂಬ ಸಹಕಾರ ಮಾಡುತ್ತೆ. ನಮ್ಮ ಇತಿಹಾಸಾಭ್ಯಾಸಗಳಾದ ನಾವು ಗಮನಿಸೋ ತರಹ ದೇಶ ಕಾಲಗಳ 2 ಕಣ್ಣುಗಳಿಂದ ಕೂಡಿತಕ್ಕಂತಹ ಒಂದು ಮಾಹಿತಿ ಶಾಸನದ ಮೂಲಕ ಲಭ್ಯವಾಗುವುದರಿಂದ ಅದು ಈ ತೀರ್ಪಿಗೆ ಬಹಳ ಪರಿಣಾಮಕವಾದ ನಿರ್ಣಾಯಕವಾದ ಕೊಡುಗೆಯನ್ನು ನೀಡಿದೆ ಅನ್ನೋದನ್ನು ನಾವು ಯಾರೂ ಮರೆಯೋ ಹಾಗಿಲ್ಲ. ಇನ್ನು ಈ ಶಾಸನದ ವಿವರಗಳನ್ನು ಅನೇಕ ವಿಚಾರಗಳನ್ನು ನನಗೆ ಹಂಚಿಕೊಂಡಾಗ ಒಂದು ಸಲ ಈ ವಿರೋಧಿ ಬಣದ ಲಾಯರು ಅಂದರೆ ವಕೀಲರು ಇವರನ್ನ ಪ್ರಶ್ನೆ ಮಾಡಿ, ನೀವು ಹೇಳ್ತಾ ಇರುವುದರಲ್ಲಿ ಸಾರಾಂಶದಲ್ಲಿ ಆ ಜಾಗದಲ್ಲಿ ಮೂಲತಃ ಒಂದು ದೇವಾಲಯ ಇತ್ತು ಅನ್ನುವ ಯಾವ ಪುರಾವೆಯೂ ಇಲ್ಲ, ಶಾಸನದಲ್ಲಿ ಬರೆದಿರ್ತಕ್ಕಂಥದ್ದು ಮೂಲವಾಗಿ ಅಲ್ಲೊಂದು ಮಂದಿರ ಇತ್ತು ಅಂತಾನೆ ಹೊರತು ಇದು ದೇವಸ್ಥಾನವೇ ಅಲ್ಲ, ಇದಕ್ಕೆ ಏನು ಹೇಳ್ತೀರಿ ಅಂತ ಇವರ ಬಾಯಿ ಮುಚ್ಚಿಸೋದಕ್ಕೆ ಆ ವಕೀಲರು ಪ್ರಯತ್ನ ಮಾಡಿದಾಗ ಡಾಕ್ಟರ್ ರಮೇಶ್ ಅವರು ಬಹಳ ನಗುಮುಖದಿಂದ ಅದನ್ನು ಸ್ವೀಕರಿಸಿ ಅವರಿಗೆ ಒಂದು ರೀತಿಯ ತಿರುಗುಬಾಣವನ್ನಾಗಿ ಪ್ರಯೋಗ ಮಾಡ್ತಾ, ಮಹಾಸ್ವಾಮಿ ಇವರು ಹೇಳ್ತಾ ಇರ್ತಕ್ಕಂಥ ಮಾತುಗಳಲ್ಲಿ ನಮಗೆ ಪುಷ್ಟಿಕರವಾದ ಅಂಶನೇ ಕಾಣಬರ್ತಾ ಇದೆ. ವಾಸ್ತವವಾಗಿ ಆ ಜಾಗದಲ್ಲಿ ರಾಮನ ಜನನವಾಗುತ್ತೆ ಅಂದರೆ ದೇವಾಲಯ ಒಂದು ಇದ್ದು ಆ ಜಾಗದಲ್ಲಿ ಪ್ರಸೂತಿ ಕಾರ್ಯ ನಡೆಯುತ್ತೆ ಅಂತಲ್ಲ, ಇದು ಒಂದು ಮಂದಿರವಾಗಿತ್ತು, ರಾಜಮಂದಿರವಾಗಿತ್ತು. ಈ ಜಾಗದಲ್ಲಿ ನಮ್ಮ ಶ್ರೀರಾಮಚಂದ್ರನ ಜನನವಾಯಿತು. ಆ ನಂತರ ಕಾಲಾನುಕ್ರಮದಲ್ಲಿ ಇಲ್ಲಿ ನಾವು ಒಂದು ದೇವಾಲಯವನ್ನು ನಿರ್ಮಿಸುವ ಒಂದು ವ್ಯವಸ್ಥೆ ಆಗಿದೆ ಅನ್ನೋದನ್ನು ಈ ಮಾಹಿತಿ ಕೊಡುತ್ತೆ ಅನ್ನುವ ಸ್ಫೋಟಕವಾದ ಅಂಶವನ್ನು ನ್ಯಾಯಾಲಯದ ಮುಂದಿಟ್ಟು
ಈ ಒಂದು ಸಾಕ್ಷ್ಯಕ್ಕೆ ನಿಜವಾದ ಕಾರಣೀಭೂತರಾಗ್ತಾರೆ. ಮುಂದುವರೆದು ಇವರು ಹೇಳ್ತಾರೆ, ನೋಡಿ, ಆದ್ದರಿಂದಾನೇ ನಮ್ಮ ಹಳ್ಳಿಗಳಲ್ಲೂ ರಾಮನ ಒಂದು ಆವಾಸ ಸ್ಥಾನವನ್ನು ರಾಮ ದೇಗುಲ ಅಂತ ಕರೆಯೋದಿಲ್ಲ, ನಾವು ರಾಮ ಮಂದಿರ ಅಂತಾನೆ ಕರಿತೀವಿ. ಭಾರತದಾದ್ಯಂತ ಇದು ಪ್ರಚಲಿತದಲ್ಲಿದೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿಯನ್ನು ಇವರು ನ್ಯಾಯಾಲಯದ ಮುಂದೆ ಸಮರ್ಪಿಸಿದಾಗ, ಇದು ಒಂದು ಶತಮಾನಗಳ ವಿವಾದದ ಒಂದು ಮೊಕದ್ದಮೆಗೆ ನಿಜವಾದ ತೆರೆ ಬಿದ್ದು ಈ ಒಂದು ತೀರ್ಪು ಹೊರಬರಬೇಕಾದ್ರೆ ಈ ಶಾಸನದ ಪಾತ್ರವನ್ನು ನಾವು ನಿಜವಾಗಿಯೂ ಪರಿಗಣಿಸಬೇಕಾಗತ್ತೆ. ಇಂತಹ ಶಾಸ್ತ್ರವೊಂದರ ಬಗೆಗೆ ಪ್ರತಿನಿಧಿಯಾಗಿ ಉಚ್ಚ ನ್ಯಾಯಾಲಯದಲ್ಲಿ ತಮ್ಮ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಡಾಕ್ಟರ್ ರಮೇಶ್ರ ಬಗೆಗೆ ಕನ್ನಡಿಗರಾದ ನಾವೆಲ್ಲರೂ ಇದನ್ನು ಹೆಮ್ಮೆ ಪಡಬೇಕಾದ ಸಂಗತಿ ಎನ್ನುವುದು ಮುಖ್ಯವಾದ ವಿಚಾರ. ದುರ್ದೈವವಶಾತ್ ಈ ಅಂಶಗಳೆಲ್ಲ ಎಲ್ಲೂ ದಾಖಲಾಗಿಲ್ಲ. ಇದೇ ನಿಮಗೆ ಪ್ರಥಮ ಮಾಹಿತಿಯಾಗಿ ದೊರೀತಾ ಇದೆ. ಒಂದೇ ಒಂದು ಅಂದರೆ, ನಾನು ನನ್ನ ಒಂದು ಕೃತಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟವಾಗಿರ್ತಕ್ಕಂತಹ ಪುರಾತತ್ವ ಪರ್ಯಟನೆ ಅನ್ನೋ ಒಂದು ಕೃತಿಯಲ್ಲಿ ನಾನು ಈ ಒಂದು ಸಂದರ್ಭವನ್ನು ಸೂಚ್ಯವಾಗಿ ವಿವರಿಸಿದ್ದೇನೆ. ಅಲ್ಲಿ ಅಯೋಧ್ಯೆಯ ತೀರ್ಪಿನಲ್ಲಿ ಮೈಸೂರ ನಂಟು ಅಂತ ಹೇಳಿ ಒಂದು ಲೇಖನವನ್ನು ಬರೆದು ಡಾಕ್ಟರ್ ಕೆ ವಿ ರಮೇಶರ ಹಾಗೂ ಡಾಕ್ಟರ್ ಕಟ್ಟಿಯವರ, ಇಬ್ಬರು ಮೈಸೂರಿನವರಾದ್ದರಿಂದ ಮೈಸೂರಿನ ನಂಟು ಅಯೋಧ್ಯೆಯ ಜನ್ಮಭೂಮಿಯ ಶಾಸನದಲ್ಲಿತ್ತು ಅನ್ನೋದನ್ನು ಒಂದು ಸೂಚ್ಯವಾಗಿ ವಿವರಿಸಿರ್ತಕ್ಕಂಥ ಒಂದು ಲೇಖನವನ್ನು ಬಿಟ್ಟರೆ ಹೆಚ್ಚಾಗಿ ಇದರ ಬಗ್ಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ನಾನೇ ಈಗ ತಮಗೆ ಹೇಳಬಹುದಾದ ಹೇಳಬಾರದ ವಿಚಾರಗಳನ್ನೆಲ್ಲ, ಅಂದರೆ ಬಿಟ್ಟಿರ್ತಕ್ಕಂತಹ ವಿಚಾರಗಳನ್ನೆಲ್ಲ ಸೇರಿಸಿ ಒಂದು ಕಿರು ಪುಸ್ತಕವನ್ನು ಬರೀಬೇಕು ಅನ್ನೋ ಅಭಿಪ್ರಾಯ ಈ ಅಕಾಡೆಮಿಯ ಪ್ರೇರಣೆಯಿಂದಾಗಿ ನನ್ನ ಮನಸ್ಸಲ್ಲಿ ಬಂದಿದೆ. ಹಾಗಾಗಿ ಈ ಲೇಖನದ ಒಂದು ಕಿರು ಅಂಶವನ್ನು ನಾನು ಅಲ್ಲಿ ಪ್ರಕಟಿಸಿದ್ದೀನಿ. ಜೊತೆಗೆ ಈ ರಾಮ ಜನ್ಮಭೂಮಿಯ ಸಂಸ್ಕೃತ ಶಾಸನದ ಪಾಠವನ್ನು ಸಹ ನಾನು ಅಲ್ಲಿ ಪ್ರಕಟಿಸಿದ್ದೀನಿ. ಹಾಗಾಗಿ ಆ ಸಾರ್ಥಕ್ಕೆ ನನ್ನ ಪಾಲ್ಗಿದೆ ಅನ್ನೋದು ನನ್ನ ಸಂತೋಷದ ವಿಚಾರ. ಇನ್ನು ಈ ಶಾಸನದ ಸಾರಾಂಶವನ್ನು 4 ಸಾಲುಗಳಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಶಾಸನ ಆ ಪ್ರದೇಶದಲ್ಲಿದ್ದಂತಹ ಚಕ್ರವರ್ತಿ ಗೋವಿಂದಚಂದ್ರ ಅನ್ನುವವನ, ಗಢವಾಲ್ ವಂಶದ ಗೋವಿಂದಚಂದ್ರ ಅನ್ನುವನೊಬ್ಬನ ಪರಿಸರದಲ್ಲಿ ಇದನ್ನ ಸಾಕೇತ ಮಂಡಲ ಅಂತ ಕರೆಯುವ ಮತ್ತೊಂದು ಹೆಸರಿದೆ ಅಯೋಧ್ಯೆಗೆ. ಈ ಸಾಕೇತ ಮಂಡಲ ಅನ್ನೋದಕ್ಕೆ ಇಲ್ಲಿ ಆಳ್ದಿರ್ತಕ್ಕಂತಹ ಮೇಘಸುತ ಅನ್ನುವ ಒಬ್ಬ ಅರಸ ಆಗಲೇ ಅಲ್ಲಿದ್ದಂತಹ ಇಟ್ಟಿಗೆ ದೇವಾಲಯವೊಂದನ್ನು ರೂಪಾಂತರಿಸಿ ಶಿಲಾ ದೇಗುಲವನ್ನಾಗಿ ನಿರ್ಮಾಣ ಮಾಡ್ತಾನೆ. ನಮಗೆ ಈಗ ಮಂಡಗಪಟ್ಟುವಿನ ಶಾಸನ ಅದ್ರುಮ ಅಲೋಹ ಅಂತ ವಿವರಣ ಬರೆದಿದೆಯಲ್ಲ, ಆ ಶಾಸನವನ್ನು ನೆನಪಿಗೆ ಬರ್ತಾ ಇದೆ. ಇಲ್ಲಿ ಈ ರೀತಿಯಾಗಿ ಅಲ್ಲಿ ಇದ್ದಂಥ ಇಟ್ಟಿಗೆ ದೇವಾಲಯವನ್ನು ಶಿಲಾಮಯವನ್ನಾಗಿ ಮಾಡ್ತಾನೆ ಮೇಘಸುತ ಅನ್ನುವ ಮಾಹಿತಿಯನ್ನ ಅವನ ಮಗನಾದ ಆಯುಷ್ಯಚಂದ್ರ ಅನ್ನುವ ಒಬ್ಬ ರಾಜ ತನ್ನ ಶಾಸನದ ಮೂಲಕ ಅಲ್ಲಿ ಉಲ್ಲೇಖಿಸ್ತಾನೆ. ಅದು ಈ ಶಾಸನದ ಸಾರಾಂಶ. ಈ ಶಾಸನ ಇದರೊಳಗೆ ಬಹಳ ಸುಂದರವಾದ ಸಂಸ್ಕೃತ ಶ್ಲೋಕಗಳು, ಶಾರ್ದೂಲ ವಿಕ್ರೀಡಿತ, ವಸಂತ ತಿಲಕ, ಶಿಖರಣಿ, ಈ ರೀತಿಯ ಒಂದು ಛಂದಸ್ಸಿನಲ್ಲಿ ಛಂದೋವೃತ್ತಗಳಲ್ಲಿ ಶ್ಲೋಕಗಳು ರಚಿತವಾಗಿದೆ. ಈ ಶಾಸನದ ಕಾಲ ಸುಮಾರು 12ನೇ ಶತಮಾನದ ಶಾಸನದಲ್ಲಿ ಲಿಖಿತವಾದ ಕಾಲದ ಪುರಾವೆ ಕಂಡುಬರುವುದಿಲ್ಲ. ಆದರೆ ಆ ಅರಸರು ಮತ್ತು ಲಿಪಿ ಮತ್ತು ಅದರ ಒಂದು ಮಾಡ್ತಕ್ಕಂಥ ಶೈಲಿ, ಶಾಸನದ ವಿಸ್ತೃತ ಬರಹ, ಇದೆಲ್ಲವೂ ಸಮರ್ಪಕವಾಗಿ ಕಾಲವನ್ನು ಖಚಿತಗೊಳಿಸುವಂತಹ ಮಾಹಿತಿಯನ್ನು ಒದಗಿಸುತ್ತೆ ಅನ್ನೋದನ್ನು ನ್ಯಾಯಾಲಯದಲ್ಲಿ ಇವರು ಸಾಬೀತುಪಡಿಸ್ತಾರೆ. ಇನ್ನು ಈ ದೇವಾಲಯದಲ್ಲಿ ವಿಷ್ಣು ಹರಿಯ ದೇವಾಲಯ ಒಂದು ನಿರ್ಮಾಣವಾಗಿತ್ತು ಅನ್ನೋದನ್ನು ಈ ಶಾಸನ ತಿಳಿಸುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದರೆ, ಈ ಶಾಸನದಲ್ಲಿ ನಾನು ಆಗಲೇ ಸೂಕ್ಷ್ಮವಾಗಿ ಓದೋದಕ್ಕೆ ಪ್ರಯತ್ನ ಪಟ್ಟೆ ಹರಕು ಮುರುಕಾಗಿ ಅಂತ ಹೇಳಿದ್ನಲ್ಲ, ಹಾಗೆ ನಮಃ ಶಿವಾಯ ಅನ್ನುವ ಮಂಗಳ ಸ್ತುತಿಯೊಂದಿಗೆ ಇದು ಪ್ರಾರಂಭವಾಗುತ್ತೆ. ಈ ನಮಃ ಶಿವಾಯ ಅನ್ನೋದು ವಿಷ್ಣು ದೇವಾಲಯದಲ್ಲಿ ಇರ್ತಕ್ಕಂಥ ಶಾಸನದಲ್ಲಿ ಹೇಗೆ ಅನ್ನೋ ಆಶ್ಚರ್ಯ ನಮಗೆ ಮೂಡುತ್ತೆ. ಆದರೆ ವಾಸ್ತವವಾಗಿ ಇದು ನಮ್ಮ ಭಾರತೀಯ ಸಮಾಜದಲ್ಲಿ ನಂತರದ ಕಾಲಗಳಲ್ಲಿ ಮೂಡಿಬಂದ ಶೈವ ವೈಷ್ಣವ ಪಂಥೀಯ ಪದ್ಧತಿಗಳಿಗೆ ಮುನ್ನವೇ ಇದ್ದಂತಹ ಸಾಮರಸ್ಯ ಧಾರ್ಮಿಕ ಬದುಕಿನ ಒಂದು ಪ್ರತಿಫಲನವಾಗಿ ಈ ಒಂದು ಶಾಸನದಲ್ಲಿರ್ತಕ್ಕಂಥ ಒಂದು ಸ್ತುತಿ ನಮಗೆ ಕಂಡುಬರುತ್ತೆ. ರಾಮನ ಬಗ್ಗೆ ಬರೆದಿರ್ತಕ್ಕಂತಹ ಅಗಾಧವಾದ ಕಾಳಿದಾಸನ ಕೃತಿ ರಘುವಂಶವನ್ನು ಆತ ಪ್ರಾರಂಭಿಸುವಾಗ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನುವ ತಂದೆ ತಾಯಿಗಳ ಪರಮೇಶ್ವರರ ಬಗ್ಗೆ ಉಲ್ಲೇಖ ಮಾಡ್ತಾನಲ್ಲ, ಅದನ್ನು ಸಹ ಇಲ್ಲಿ ನೆನೆಸ್ಕೋಬಹುದು. ಇವೆಲ್ಲವೂ ಪಂಥೀಯ ಸಮಾಜದ ಪೂರ್ವಭಾವಿಯಾಗಿ ಇದ್ದಂತಹ ಒಂದು ಸಂದರ್ಭ. ಈ ಶಾಸನದ ಕಾಲ ಕ್ರಿಸ್ತ ಶಕ ಅಂತ ನಾವು ಮುಂಚೆ ಹೇಳ್ತಿದ್ವಲ್ಲ, ಅದನ್ನು ಸಾಮಾನ್ಯ ಕಾಲಮಾನ ಅಂತ ಕರಿತಿದ್ದೀವಲ್ಲ, ಇದರ 1114 ಮತ್ತು 1155ನೇ ಇಸವಿಯ ಸುಮಾರಿನ ನಡುವೆ ಆಳ್ತಿದ್ದಂತಹ
ಒಬ್ಬ ರಾಜ, ಗಢವಾಲ ವಂಶದ ಚಕ್ರವರ್ತಿ ಗೋವಿಂದ ಚಂದ್ರ ಅನ್ನುವ ಚಕ್ರವರ್ತಿ. ಇದು ಬಹುಶಃ ಇದು ಹೆಚ್ಚು ಕಡಿಮೆ ನಮ್ಮ ಹೊಯ್ಸಳ ವಿಷ್ಣುವರ್ಧನನ ಕಾಲಕ್ಕೆ ಸಮಕಾಲೀನವಾಗಿ ಬರ್ತಕ್ಕಂಥ ಒಂದು ಸಂದರ್ಭ. ಇದು ಮತ್ತೊಂದು ಮುಖ್ಯವಾದ ಐತಿಹಾಸಿಕ ಮಾಹಿತಿಯನ್ನು ಇದು ಕೊಡುತ್ತೆ. ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಈ ಶಾಸನದಲ್ಲಿ ಈ ರಾಜನ ಬಗ್ಗೆ ಬರಿತಾ ಶಾಸನ ಹೇಳುತ್ತೆ, ಪಶ್ಚಿಮದ ಕಡೆಯಿಂದ ಒದಗಿ ಬರುತ್ತಿದ್ದ ದಂಗೆಯಿಂದ ದೇಶವನ್ನು ರಕ್ಷಿಸುವಲ್ಲಿ, ಅಂದರೆ ಮುಸಲ್ಮಾನರ ದಾಳಿ ಆಗ್ತಾ ಇತ್ತು ಅನ್ನೋದನ್ನು ಸೂಚಿಸಿದ್ದು, ಈ ದಂಗೆಯಿಂದ ದೇಶವನ್ನು ರಕ್ಷಿಸುವಲ್ಲಿ ರಾಜ ಸಫಲನಾಗಿದ್ದ ಅನ್ನುವ ಐತಿಹಾಸಿಕ ಮಾಹಿತಿಯನ್ನು, ನಿಜಕ್ಕೂ ಭಾವುಕತೆಯನ್ನು ಉದ್ರೇಕಿಸ್ತಕ್ಕಂತಹ ಒಂದು ಮಾಹಿತಿ ಇದು. ಇದನ್ನು ಈ ಶಾಸನ ತನ್ನ ಮಾಹಿತಿಯಲ್ಲಿ ಅಡಗಿಸ್ಕೊಂಡಿದೆ. ಈ ಶಾಸನನ, ಆ ದೇಗುಲದ ಮೇಲಿದ್ದಂತಹ ಈ ಶಾಸನವನ್ನು ಈ ದೇವಾಲಯವನ್ನ ಭಗ್ನಗೊಳಿಸಿದಂತಹ ವಿಗ್ರಹ ವಿರೋಧಿಗಳು, ಹಿಂದೂ ಧರ್ಮದ ವಿರೋಧಿಗಳು ಪರೋಕ್ಷವಾಗಿ ಅವ್ರಿಗೆ ಗೊತ್ತಿಲ್ಲದೇನೆ ದೇವಸ್ಥಾನದ ಆವರಣದಲ್ಲಿ ಸಂರಕ್ಷಿಸಿ ಇಟ್ಟಿದ್ರು ಅನ್ನೋದು ಇಲ್ಲಿ ಒಂದು ವಿಪರ್ಯಾಸದ ಸಂಗತಿ. ಹಾಗಾಗಿ ಅದು ಇದ್ದಂತಹ ಕಟ್ಟಡವನ್ನು ಹಾಗೆ ಉಳಿಸ್ಕೊಂಡು ರೂಪಾಂತರವನ್ನು ಮಾಡಿ ಅದರಲ್ಲಿ ಬೇರೆ ಬೇರೆ ಗೋಡೆಗಳನ್ನು ಗಾರೆಯಿಂದ ಮುಚ್ಚದಂತಹ ಕೆಲವು ಭಾಗಗಳಲ್ಲಿ ಇದು ಒಳಗಡೆ ಔದ್ಕೊಂಡು ಕುಳಿತಿತ್ತು. ಈ ಒಂದು ಕಟ್ಟಡವನ್ನು ಭಗ್ನಗೊಳಿಸಿದಾಗ, ಕರಸೇವಕರಿಂದ ಆದಾಗ ಇದು ಹೊರಗಡೆ ಬಂತು ಅನ್ನೋದು ಒಂದು ಬಹಳ ಮುಖ್ಯವಾದ ಸಂಗತಿ. ಇವರಿಗೆ ಅಪಾರವಾದ ವಿದ್ವತ್ ಸಮೂಹದ ಗೆಳೆತನ ಇತ್ತು. ಕರ್ನಾಟಕದ ವಿದ್ವಾಂಸರು ಅವರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ರೆ, ಇದ್ರ ಜೊತೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಅವರಿಗೆ ವಿಶೇಷವಾದ ಸ್ನೇಹವನ್ನು ಇಟ್ಕೊಂಡಿದ್ರು. ಈ ಚಿದಾನಂದ ಮೂರ್ತಿಯವರು ರಮೇಶ್ ಅವರನ್ನ ಭೇಟಿಯಾಗಲಿಕ್ಕಾಗಿ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ನಾನು ಅಧ್ಯಯನದ ದೃಷ್ಟಿಯಿಂದ ನಿಮ್ಮ ಹತ್ರ ಇಂಥ ದಿವಸ ಬರ್ತಾ ಇದ್ದೀನಿ ಅಂತ ತಿಳಿಸ್ತಾರೆ. ಆಗ ಆ ಪತ್ರವನ್ನು ಓದಿದ ಡಾಕ್ಟರ್ ರಮೇಶ್ ಅವರು ಆ ಪತ್ರವನ್ನು ನನಗೆ ಗಿರ್ರಂತ ಗಾಳಿಯಲ್ಲಿ ತಿರುಗಿಸ್ತಾ ನನ್ನ ಮುಂದೆ ಅದನ್ನು ಬೀಸಿ, ಶರ್ಮರೆ, ನಿಮಗೆ ಆಸಕ್ತಿ ಇದೆ ಪುರಾತತ್ವ ಸಂಗ್ರಹ, ಪ್ರಾಚ್ಯವಸ್ತು ಸಂಗ್ರಹದಲ್ಲಿ ನಿಮಗೆ ಅವಶ್ಯಕತೆ ಬಿದ್ದರೆ ಈ ಕಾಗದವನ್ನು ಸಂಗ್ರಹಿಸಿ ನಿಮ್ಮ ಬಳಿ ಇಟ್ಕೊಳ್ಬಹುದು ಅಂತ ಹೇಳಿ ನನಗೆ ಕೊಟ್ಟರು. ಇದರಲ್ಲಿರ್ತಕ್ಕಂಥ ದಿನಾಂಕ 2/7/2003. ಪತ್ರ ಬರೆದಿರ್ತಕ್ಕಂಥವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ. ಈ ಪತ್ರವನ್ನು ನನ್ನ ಇತರ ಪ್ರಾಚ್ಯವಸ್ತು ಸಂಗ್ರಹದಲ್ಲಿ ಜೋಪಾನವಾಗಿ ಇವತ್ತಿಗೂ ಸಹ ಇಟ್ಕೊಂಡಿದ್ದೀನಿ. ರಮೇಶ್ ಅವ್ರದ್ದು ಅಷ್ಟೇ ಸಂಕೋಚದ ಸ್ವಭಾವ. ಸಂಕೋಚ ಅಂದರೆ ಬಹಳ ಸಂಕೋಚ ಪಡ್ತಾ ಇದ್ದರು. ಇವ್ರ ಜೊತೆ ನಾನು ನಡೆಸ್ತಾ ಇದ್ದ ಒಡನಾಟದ ವೇಳೆ ಒಂದು ಸಲ ನಡೆದಕ್ಕಂಥ ಇವರ ಸಂಕೋಚಕ್ಕೆ ಒಂದು ಸಂಕೇತವಾಗ್ತಕ್ಕಂಥ ಒಂದು ಘಟನೆಯನ್ನು ವಿವರಿಸ್ಬಿಡ್ತೀನಿ. ಧರ್ಮಸ್ಥಳದಲ್ಲಿ ನಾವು ಯಾವುದೋ ಸಮ್ಮೇಳನಕ್ಕೆ ಭಾಗಿಗಳಾಗಿದ್ವಿ. ಆ ಸಮಯದಲ್ಲಿ ಇವರ ಅಪೇಕ್ಷೆಯಂತೆ ಬನ್ನಿ ನಾವಿಬ್ರು ದರ್ಶನ ಮಾಡ್ಕೊಂಡು ಬರೋಣ ಮಂಜುನಾಥ ಸ್ವಾಮಿದ ಅಂತ ಹೇಳಿದ್ರು. ನಾವಿಬ್ಬರು ಹೊರಟ್ವಿ. ಸರತಿ ಸಾಲಿನಲ್ಲಿ ಅಂಗಿಗಳನ್ನು ಕಳಚಿ ನಿಂತ್ಕೊಂಡ್ವಿ. ಸುಮಾರು ದೊಡ್ಡದಾದ ಸರತಿಯ ಸಾಲಿತ್ತು. 1 ಗಂಟೆಗಳಾದರೂ ಕನಿಷ್ಠ ಬೇಕಾಗುವಷ್ಟು ಉದ್ದದ ಸಾಲಿತ್ತು. ಚಿಂತೆ ಇಲ್ಲ, ನಾವು ಕಟಕಟ ಒಳಗೆ ಸರಿದು ಪ್ರವೇಶ ಮಾಡಿ ಕೈಲಿ ಒಂದು ಪುಸ್ತಕವನ್ನು ಹಿಡಿದು ರಮೇಶರು ಓದ್ತಾ ಮುಂದುವರೆದ್ರು. ನಾನು ಕೈಯಲ್ಲಿ ಕ್ಯಾಮ್ರಾ ಧರಿಸಿ ಸುತ್ತಲ ಸನ್ನಿವೇಶಗಳನ್ನು ಚಿತ್ರಿಸ್ತಾ ಹೊರಟಾಗ ದೂರದಿಂದ ಅನಿರೀಕ್ಷಿತವಾಗಿ ಅಲ್ಲಿನ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ನಮ್ಮತ್ತನೇ ಬರೋದು ನನಗೆ ಕಾಣಿಸ್ತು. ಆಗ ನಾನು ರಮೇಶ್ ಅವರನ್ನು ವಿಚಲಿತಗೊಳಿಸೋದ್ರ ಬದಲು ಆ ಡಾಕ್ಟರ್ ವೀರೇಂದ್ರ ಹೆಗಡೆಯವರತ್ತ ನೋಡ್ತಾ ನಿಂತೆ. ಕಾಕತಾಳೀಯವಾಗಿ ಅವರು ನಮ್ಮ ಹತ್ತಿರ ನೋಡಿಬಿಟ್ರು. ನಮ್ಮ ಕಡೆ ನೋಡಿದ ದಿಟ್ಟಿಸಿ ಒಂದು ರೀತಿ ನೋಡಿದಾಗ ನನಗೆ ಹೃದಯ ತುಂಬಿ ಬಂದು 2 ಕೈಗಳನ್ನು ಮುಗಿದು ಅವ್ರಿಗೊಂದು ನಮಸ್ಕಾರ ಮಾಡಿದೆ. ಅವರು ಅದನ್ನು ಸ್ವೀಕರಿಸಿದವರೇ ಹೋಗ್ತಾ ಇದ್ದ ಪಥವನ್ನು ಬದಲಿಸಿಬಿಟ್ಟು ನಮ್ಮ ಕಡೆಗೆ ಬರೋಕ್ಕೆ ಶುರು ಮಾಡಿದ್ರು. ಅವ್ರ ಕಣ್ಣಿಗೆ ಡಾಕ್ಟರ್ ಕೆ ವಿ ರಮೇಶ್ ಅವರು ಬಿದ್ದರು ಅಂತ ಕಾಣುತ್ತೆ. ಆಗ ನಾನು ರಮೇಶರನ್ನ ಎಚ್ಚರಿಸಿದೆ. ಸರ್, ಅವರು ಬರ್ತಾ ಇದ್ದಾರೆ ಹೆಗಡೆಯವರು ಅಂತ ಹೇಳಿದಾಗ ಒಬ್ರಿಗೊಬ್ಬರು ಕಣ್ಣುಗಳು ಮಿಲನವಾಯಿತು. ಒಬ್ರಿಗೊಬ್ಬರು ನಗುಮಗುದೊಂದಿಗೆ ನಮಸ್ಕಾರದ ವಿನಿಮಯ ಆಯಿತು. ಯಾವಾಗ ಬಂದಿರಿ, ನನಗೆ ಗೊತ್ತಾಗಲೇ ಇಲ್ಲವಲ್ಲ ಅಂತ ಹೇಳಿ ಹೆಗಡೆಯವರು ರಮೇಶರನ್ನು ಕೇಳಿದ್ರು. ರಮೇಶರು ರಾತ್ರಿ ಬಂದೆ, ತಡ ಆಗಿತ್ತು, ಅದಕ್ಕೆ ತಮಗೇನು ತೊಂದರೆ ಕೊಡಲಿಲ್ಲ, ಬನ್ನಿ ಬನ್ನಿ ಅಂತ ಹೇಳಿ ಅವರ ಅನುಯಾಯಿಯನ್ನು ಕರೆದು ಕಟಕಟೆಯನ್ನು ಎತ್ತಿಸಿ ಬನ್ನಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ರಮೇಶರು ಇಲ್ಲ ದಯವಿಟ್ಟು ಬೇಡ, ಪರವಾಗಿಲ್ಲ, ಅರ್ಧ ದಾರಿ ಬಂದಿದ್ದೀವಿ, ನಾವು ಇದರಲ್ಲೇ ಬರ್ತೀವಿ, ತಾವು ಹೊರಡಿ, ನಾನು ನಿಧಾನವಾಗಿ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ಸಂಕೋಚಪಟ್ಟು ಇವರ ಸ್ವಭಾವ ಗೊತ್ತಿದ್ದರಿಂದ ಡಾಕ್ಟರ್ ಹೆಗಡೆಯವರು ಆಯಿತು ಆಮೇಲೆ ಬಂದು ಕಾಣಿ ಅಂತ ಹೇಳಿ ಮುಂದಕ್ಕೆ ಹೊರಟರು ನಗುಮುಖದಲ್ಲಿ. ಇದನ್ನು ನೋಡ್ತಾ ಇದ್ದೆ ನನಗೆ ನಿರಾಶೆಯಾಗಿ ಕೈಗೆ ಬಂದು ತೂತು ಬಾಯಿಗೆ ಬರಲಿಲ್ವಲ್ಲಪ್ಪ ಅಂತ ಹೇಳಿ ಅವ್ರ ಮುಖವನ್ನೊಮ್ಮೆ ಹೀಗೆ ನೋಡಿದೆ. ನನ್ನನ್ನು ಕಂಡು ಮತ್ತೊಂದು ಸಲ ಅವರು ಒಂದು ರೀತಿಯ ತುಂಟು ನಗೆಯನ್ನು ಬೀರಿ ನೋಡೋಣ ಬಿಡಿ, ಆಮೇಲೆ ಅವರನ್ನು ಹೋಗಿ ನೋಡಿದ್ರಾಯ್ತು, ನನಗೆ ಅರ್ಥ ಆಗುತ್ತೆ ಅಂತ ಹೇಳಿ ನನ್ನನ್ನು ಸಮಾಧಾನ ಪಡಿಸಿದ್ರು. ಈ ಒಂದು ಸಂದರ್ಭವನ್ನು ಯಾಕೆ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ರಮೇಶರಲ್ಲಿದ್ದಂತಹ ಸಂಕೋಚ ಸ್ವಭಾವ, ಯಾರ ದಾಕ್ಷಿಣ್ಯವನ್ನು ಅವರು ಎಂದೂ ಬಳಸ್ಕೊಳ್ತಾನೇ ಇರಲಿಲ್ಲ. ಹಾಗಾಗಿ ಇವರ ಒಂದು ಅನೇಕ
ಉತ್ತಮವಾದ ಗುಣಗಳಲ್ಲಿ ಈ ಒಂದು ಸಂಕೇತ ಸರಳ ಅನ್ನುವ ಒಂದು ಕೂಡ ವಿಚಾರವು ಕೂಡ ಈ ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಪಾಠ ಸದೃಶ್ಯವಾಗಬೇಕು. ವಿದ್ಯಾ ದದಾತಿ ವಿನಯಂ ಅನ್ನುವಂತೆ ಇವರ ವ್ಯಕ್ತಿತ್ವ ಪಾಠ ಸದೃಶ್ಯವಾಗಬೇಕು ಅನ್ನೋದು ನನ್ನ ಒಂದು ಅಪೇಕ್ಷೆ. ಇನ್ನು ಈ ಪರಿಚಯ ಗಾಥೆಯನ್ನ ಅಂದರೆ ಈಗ ಸಂದರ್ಭದಲ್ಲಿ ರಮೇಶರ ಬಗ್ಗೆ ವಿಚಾರವನ್ನು ತಿಳಿಸುವಾಗ ಅವರ ಜಾತಿಯ ಬಗ್ಗೆ ನಾನೆಲ್ಲೂ ಮಾತನಾಡಲಿಲ್ಲ. ಯಾಕೆಂದರೆ ಅವರು ತಮ್ಮನ್ನು ತಾವು ಎಂದೂ ಜಾತಿಯ ಚೌಕಟ್ಟಿನೊಳಗಡೆ ಗುರುತಿಸಿಕೊಂಡವರೇ ಅಲ್ಲ. ಅದರಿಂದ ಇವರಿಗೆ ಧರ್ಮ ನಿರಪೇಕ್ಷತೆ ಇವರ ವಿಶೇಷ ಗುಣಗಳಲ್ಲಿ ಒಂದು. ಹಾಗಾಗಿ ಇವರು ಹೇಳ್ತಾ ಇದ್ರು, ಶರ್ಮರೇ, ನಾವು ಅಕ್ಷರದ ಮೂಲಕ ಸತ್ಯವನ್ನ ತಡಕಾಡುವ ಧರ್ಮ ನಮ್ಮದಾಗಬೇಕೇ ಹೊರತು ನಾವು ಯಾವುದೇ ಒಂದು ಧರ್ಮಕ್ಕೆ ಸೀಮಿತರಾಗಬಾರದು ಅನ್ನೋದನ್ನ, ಆ ಸೀಮಿತರಾದಾಗ ಇನ್ನೊಂದು ಧರ್ಮದ ಬಗ್ಗೆ ಅಗೌರವ ಮೂಡೋ ಸಾಧ್ಯತೆಗಳಿದೆ ಅನ್ನೋ ಒಂದು ಬಹಳ ಉತ್ತಮವಾದ ಅಂಶವನ್ನ ನನಗೆ ಅವರು ಆಗಾಗ ನೆನಪಿಸ್ತಾ ಇದ್ರು. ಜೊತೆಗೆ ಇವರು ಮೂಲ ಆಕಾರದ ವೀಕ್ಷಣೆಯ ಬಗೆಗೆ ಹೆಚ್ಚು ಗಮನ ಕೊಡ್ತಾ ಇದ್ರು. ಅಂದರೆ ನಾವೀಗ ಪ್ರಕಟಿತವಾಗಿರ್ತಕ್ಕಂಥ ಕೃತಿಗಳಲ್ಲಿರ್ತಕ್ಕಂಥ ಶಾಸನಗಳನ್ನು ಓದಿ ಅನೇಕ ವಿಚಾರಗಳನ್ನು ಮಾಡಿಬಿಡ್ತೀವಿ. ಅವಕಾಶಗಳಿದ್ದಾಗ ನಾವು ಮೂಲ ಶಾಸನವನ್ನಾಗಲಿ, ಮೂಲ ಪ್ರಾಚ್ಯ ವಸ್ತುವನ್ನಾಗಲಿ, ಶಿಲ್ಪವನ್ನಾಗಲಿ ನೋಡಿ ಮತ್ತೊಂದು ಮರುನೋಟ ಬೀರುವುದರಲ್ಲಿ ಹೆಚ್ಚು ಲಾಭಕರ ಅನ್ನೋ ಅಂಶವನ್ನು ಇವರು ನಮಗೆ ಆಗಾಗ ಹೇಳ್ತಾ ಇದ್ರು. ಹಾಗಾಗಿ ನನಗೆ ಲಿಂಗಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಅಂತ ಆಗಲೇ ಹೇಳಿದೆ. ನಾನು 1924ನೇ ಇಸ್ವಿಯ MAR ಒಳಗಡೆ ಒಂದು ಲಿಂಗ ಶಿಲ್ಪವನ್ನು ಗಮನಿಸಿದೆ. ಅದು ಬಹಳ ಕುತೂಹಲಕಾರಿಯಾಗಿತ್ತು, ಅದು ಅಧ್ಯಯನ ಯೋಗ್ಯವಾಗಿತ್ತು. ಕಾರಣ, ಒಂದೇ ಲಿಂಗ ಪೀಠದಲ್ಲಿ 2 ದಂಡಗಳು ಅಲ್ಲಿ ಇರಿಸಲ್ಪಟ್ಟಿತ್ತು. ಇದೇನಿದು 2 ದಂಡ ಅನ್ನುವ ಒಂದು ಕೌತುಕ ನನ್ನಲ್ಲಿ ಮೂಡಿತ್ತು. ಆದರೆ ಆ ಒಂದು ಶಿಲ್ಪದ ಚಿತ್ರಣದಲ್ಲಿ ಒಂದು ಲಿಂಗ ದಂಡದಲ್ಲಿ ಶಿವನ ಚಿತ್ರವು, ಅದಕ್ಕೊಂದು ಕಣ್ಣಿನ ಉಪಾಧಿಯಲ್ಲಿ ಲಿಂಗೋದ್ಭವ ಮೂರ್ತಿಯಲ್ಲಿ ಕಾಣ್ತೀವಿ ನಾವು, ಹಾಗೆ ಒಂದು ಕಣ್ಣಿನಂತಹ ಆಕೃತಿಯನ್ನು ತೆರೆದು ಅದರ ಒಳಗೆ ಒಂದು ಶಿವನ ಚಿತ್ರವನ್ನ, ಇನ್ನೊಂದು ಲಿಂಗದಲ್ಲಿ ಸ್ವಲ್ಪ ಸಣ್ಣದಾಗಿ ಮಾಡಿ ಅದರಲ್ಲಿ ಪಾರ್ವತಿಯ ರೂಪವನ್ನ ವ್ಯಕ್ತಪಡಿಸಿದ್ದು ನಿಜಕ್ಕೂ ಒಂದು ಅಪರೂಪದ ಲಿಂಗವಾಗಿ ನನಗೆ ಕಾಣಿಸ್ತು MARನಲ್ಲಿ. ಆಗ ರಮೇಶ್ ರವರ ಪ್ರೇರಣೆಯಿಂದ ಸಾಧ್ಯವಾದಷ್ಟು ಮರುದೃಷ್ಟಿ ಬೀಳಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಮತ್ತೊಂದ್ಸಲ ಬೆಟ್ಟದಪುರಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಆ ಲಿಂಗವನ್ನು ಹುಡುಕಿ ತಡಕಿ ನೋಡಿದಾಗ ದುರ್ದೈವವಶಾತ್ ಆ 2 ಲಿಂಗ ದಂಡಗಳು ಭಗ್ನವಾಗಿದ್ದು, ಯಾರೋ ನಿಧಿ ಶೋಧಕರು ಬಹುಶಃ ಇದರೊಳಗೆ ಏನೋ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಆ 2 ಶಿಲ್ಪಗಳನ್ನು ಭಗ್ನಗೊಳಿಸಿ ಅದರೊಳಗೆ ಖಾಲಿ ತೆರವುಗಳನ್ನು ಮಾಡಿಟ್ಟು ಹೊರಟು ಹೋಗಿದ್ರು. ಇಲ್ಲಿ ಒಂದು ಅಂಶ ತಮಗೆ ಹೇಳಲಿಕ್ಕೆ ಹೊರಟಿದ್ದು ನಾನು, ಆ ಲಿಂಗದ ಒಳಗೆ ಆಗಲೇ ಪ್ರಕಟವಾಗಿತ್ತಲ್ಲ ಅದರ ವಿಚಾರಗಳು, ಆದರೂ ಸಹ ನನ್ನ ಗಮನಕ್ಕೆ ಬಂದದ್ದು ಇದುವರೆಗೆ ಎಲ್ಲಿಯೂ ಕಂಡು ಬರದೇ ಇರತಕ್ಕಂತಹ ಭಕ್ತಿ ಭಂಡಾರಿ ಬಸವಣ್ಣನವರ ಮೂರ್ತಿ ರೂಪವು ಕೂಡ ಆ ಚಿತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಶಿಲ್ಪಿತವಾಗಿತ್ತು. ಇನ್ನು ಅಲ್ಲಿ ದೊರೆತಿರತಕ್ಕಂತಹ ಶಿಲ್ಪ ಬಸವಣ್ಣನದೇ ಆಗಿದೆ ಅನ್ನೋದನ್ನ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಅನ್ನೋ ಅನುಮಾನ ನಮ್ಮಲ್ಲಿ ಮೂಡಿದ್ರು, ಅದೃಷ್ಟವಶಾತ್ ಆ ಶಿಲ್ಪ ಸಮೂಹದ ಕೆಳಗಡೆ 3 ವ್ಯಕ್ತಿಗಳ ಹೆಸರನ್ನು ಸಹ ಬರೆದಿದ್ರು. ಬರೀ ಬಸವಣ್ಣ ಅಂತಿದ್ದಿದ್ರೆ ನಮ್ಗೆ ಯಾರೋ ಬಸವಣ್ಣ ಅನಿಸ್ಬೋದಾಗಿತ್ತು. ಅದರ ಒಂದು ಕಡೆ ಚೆನ್ನ ಬಸವಣ್ಣ, ಒಂದು ಕಡೆ ಬಸವಣ್ಣ, ಮತ್ತೊಂದು ನೀಲಾಂಬಿಕೆ ಅನ್ನುವ ಒಂದು 3 ಹೆಸರುಗಳನ್ನು ಬರೆದು ಇದು ಖಚಿತವಾಗಿಯೂ ಭಕ್ತಿ ಭಂಡಾರಿ ಬಸವಣ್ಣನವರದೇ ಅನ್ನುವ ಮಾಹಿತಿಯನ್ನು ನಮಗೆ ಕೊಡ್ತು. ಆಗ ನಾನು ಅದನ್ನು ಅಧ್ಯಯಿಸಿ ಈರೋಡಿನ ಶಾಸನಶಾಸ್ತ್ರ ಸಮಾವೇಶದಲ್ಲಿ ಈ ಒಂದು ಪತ್ರಿಕೆಯನ್ನು ಪ್ರಕಟಿಸಿದೆ. ಇದನ್ನು ಯಾಕೆ ತಮಗೆ ಹೇಳಿದೆ ಅಂದರೆ, ಮರು ಅವಲೋಕನದಲ್ಲಿ ಕಂಡಿದ್ದಂತಹ ಒಂದು ಪ್ರಾಮುಖ್ಯತೆಯನ್ನು ರಮೇಶರು ಒತ್ತಿ ಹೇಳ್ತಾ ಇದ್ರು. ಇದೇ ಆಧಾರದ ಮೇಲೆ ನಾನು ಆಗಲೇ ತಮಗೆ ತಿಳಿಸಿದಂತೆ ರಾಜಘಟ್ಟದಲ್ಲಿ ಕೆಲವು ನಿವೇಶನವನ್ನು ಬೆಳಕಿಗೆ ತಂದೆ ಅಂತ ಹೇಳಿದೆ. ಹಾಗಾಗಿ ಆ ಸ್ಥಳದಲ್ಲಿ ಕೂಡ ಒಂದು ಶಾಸನ ಕಣ್ಣಿಗೆ ಬಿದ್ದು ಅದನ್ನು ನೆಲದೊಳಗಿಂದ ಹೊರಗೆ ತೆಗೆದು ಅದನ್ನು ಪಡಿಯಚ್ಚು ಮಾಡಿ ನಾನು ಅದನ್ನು ಅಧ್ಯಯನ ಮಾಡಿದಾಗ ಅದರಲ್ಲಿ ರೈಸ್ರವರ 100 ವರ್ಷಗಳ ಹಿಂದೆ ರೈಸ್ರವರಿಂದ ಪ್ರಕಟವಾಗಿದ್ದಂತಹ ಒಂದು ನಮ್ಮ ಎಪಿಗ್ರಫಿಯ ಕರ್ನಾಟಕ ಗ್ರಂಥದಲ್ಲಿ ಇದು ಕೇವಲ 9 ಸಾಲುಗಳಿಂದ ಮಾತ್ರ ಪ್ರಕಟವಾಗಿತ್ತು. ಆದರೆ ನನ್ನ ಕಣ್ಣಿಗೆ ಇನ್ನೂ 11 ಹೆಚ್ಚುವರಿ ಸಾಲುಗಳು ಕಂಡು ಬಂತು. ಅದರ ಜೊತೆಗೆ ಇದು ಸುಮಾರು 16ನೇ ಶತಮಾನದ ಶಾಸನ. ಇದರಲ್ಲಿ ರಾಜಘಟ್ಟ ಅನ್ನುವ ಆ ಹೆಸರು ಕೂಡ ನಮೂದಾಗಿ ರಾಜಘಟ್ಟ ಹೆಸರಿನ ಪ್ರಾಚೀನ ಖಚಿತತೆಯನ್ನು ನಾವು ಅದರಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಒಟ್ಟಾರೆ ನಾನಿಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇರೋದು, ರಮೇಶರು ಹೇಳುತ್ತಿದ್ದಂತಹ ಸೂತ್ರಗಳಲ್ಲಿ ಪ್ರಕಟಿತವಾದ ಒಂದು ಆಕಾರಗಳನ್ನು ಮರು ಅವಲೋಕನ ಮಾಡಿ ಮರುನೋಟವನ್ನು ಬೀರುವುದರಿಂದ ಅದರಲ್ಲಿ ಹೆಚ್ಚಿನ ನಮಗೆ ಲಾಭ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದ ಅಂಶ ಅನ್ನೋದನ್ನು ನಾನು ಅವರಿಂದ ಕಂಡುಕೊಂಡೆ. ಇನ್ನು ಡಾಕ್ಟರ್ ರಮೇಶ್ ಅವರ ಒಂದೇ ಒಂದು ಕೊನೆಯ ಮಾತಿನ ಮೂಲಕ ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಬಹುದು.
ಡಾಕ್ಟರ್ ರಮೇಶ್ ಅವರಿಗೆ ಶಾಸನ ಶಾಸ್ತ್ರದ ಬಗೆಗಿನ ಆಳ ಮತ್ತು ಗೀಳು ಎಷ್ಟರ ಮಟ್ಟಿಗೆ ಹೆಚ್ಚಿತ್ತು ಅಂದರೆ, ಅವರು ಇಲಾಖೆಯಲ್ಲಿ ಪ್ರಾರಂಭಿಕ ವರ್ಷಗಳಲ್ಲಿಯೇ ಅವ್ರಿಗೆ ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾನಿಲಯದಿಂದ ಪ್ರಾಧ್ಯಾಪಕ ಹುದ್ದೆಗಾಗಿ ಒಂದು ಸಂದರ್ಶನ ಅವಕಾಶ ಸಿಗುತ್ತೆ. ಆದರೆ ವಿಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಗಾಯ್ ಅವರು ಅವ್ರಿಗೆ, ನೀನು ಈ ಕ್ಷೇತ್ರದಲ್ಲಿ ಬಹಳ ಮಿಂಚುವುದಕ್ಕೆ ಅವಕಾಶ ಇದೆ ಕಣಯ್ಯ, ನೀನು ಆ ಕಡೆ ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ವ್ಯಕ್ತಪಡಿಸಿದಾಗ ಡಾಕ್ಟರ್ ರಮೇಶ್ ಅವರು ಅದನ್ನು ಸ್ವೀಕರಿಸಿ ದೆಹಲಿಯ ಒಂದು ಪ್ರಯಾಣವನ್ನು ಕೈಗೊಳ್ಳಲೇ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ. ನಿಜ, ಒಂದು ವೇಳೆ ಏನಾದರೂ ಡಾಕ್ಟರ್ KV ರಮೇಶ್ ಅವರು ಕರ್ನಾಟಕದಿಂದ ಹೊರಟು ದೆಹಲಿಯಲ್ಲಿ ಸ್ಥಿತರಾಗಿ ಅಲ್ಲಿ ಒಬ್ಬರು ಅಧ್ಯಾಪಕರಾಗಿ ಬಿಟ್ಟಿದ್ದಿದ್ರೆ 10ರಲ್ಲಿ 11 ಆಗಿಬಿಡ್ತಿದ್ರೋ ಏನೋ, ಇಂತಹ ಒಬ್ಬ ವಿದ್ವಾಂಸನನ್ನು ಕರ್ನಾಟಕ ಕಳ್ಕೊಳ್ತಿತ್ತೇನೋ ಅಂತ ಅನಿಸಿ ಡಾಕ್ಟರ್ ಗಾಯ್ ಅವರಿಗೂ ಮತ್ತು ಈ ಕರ್ನಾಟಕದ ಅಥವಾ ಶಾಸನದ ಬಗ್ಗೆ ಹೆಚ್ಚಿನ ಪ್ರೇಮವನ್ನು ಉಳಿಸ್ಕೊಂಡಿರ್ತಕ್ಕಂತಹ ಡಾಕ್ಟರ್ ರಮೇಶ್ ಅವರಿಗೂ ನಾವು ತುಂಬ ಹೃದಯದ ಗೌರವವನ್ನು ಸಲ್ಲಿಸಬೇಕಾಗತ್ತೆ. ಡಾಕ್ಟರ್ ರಮೇಶ್ ಅವರ ಗಾಥೆ, ಅವರ ವಿದ್ವತ್ಪೂರ್ಣ ಕೃತಿಗಳ ಪಟ್ಟಿ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಅವುಗಳನ್ನೆಲ್ಲ ಮತ್ತೆ ನಾನಿಲ್ಲಿ ಪ್ರಸ್ತಾಪಿಸಿಲ್ಲ. ಅದನ್ನೆಲ್ಲ ಒಂದು ಪುಸ್ತಕ ರೂಪದಲ್ಲಿ ಈಗಾಗಲೇ ನಮಗೆ ಅವರ ಅಭಿನಂದನಾ ಗ್ರಂಥ ಒಂದು ಬಂದಿದೆ. ಸಂಸ್ಮರಣೀಯ ಗ್ರಂಥ, ಅಭಿನಂದನಾ ಗ್ರಂಥವಲ್ಲ ಅದು. ನಾನು ಅವ್ರ ಜೊತೆ ಮಾತಾಡುವಾಗ, ಪ್ರತ್ಯಕ್ಷವಾಗಿಯೇ ಮಾತಾಡುವಾಗ ಬಾಯಿ ತಪ್ಪಿ ಅವರಿಗೆ, ಸರ್ ನಿಮ್ಮ ಕಮೆಮೊರೇಟಿವ್ ವಾಲ್ಯೂಮ್ ಬಂದಿಲ್ವೇ ಅಂತ ಕೇಳ್ಬಿಟ್ಟೆ. ಇದು ಎಂತಹ ಅಪಚಾರ ಅಂದರೆ ಜೋರಾಗಿ ನಕ್ಕಿ ಅವರು ನನಗೆ ಹೇಳಿದ್ರು, ಹೌದ್ರಿ ನನ್ನ ಫೆಲಿಸಿಟೇಷನ್ ವಾಲ್ಯೂಮ್ ಅಂತೂ ಬಂದಿಲ್ಲ, ನನ್ನ ಕಮೆಮೊರೇಟಿವ್ ವಾಲ್ಯೂಮು ಕೂಡ ಬರುತ್ತೋ ಇಲ್ಲವೋ ನಂಗೆ ಗೊತ್ತಿಲ್ಲ ಅಂತ ಹೇಳಿ, ಅಯ್ಯಯ್ಯೋ ಕ್ಷಮಿಸಿ ಸರ್ ಅಂದ್ಬಿಟ್ಟು ನಾನು ನನ್ನ ತಪ್ಪನ್ನು ಅರ್ಥ ಮಾಡಿಕೊಂಡೆ. ಅಭಿನಂದನ ಗ್ರಂಥ ಬೇರೆ, ಸಂಸ್ಮರಣ ಗ್ರಂಥ ಬೇರೆ ಅನ್ನುವ ವ್ಯತ್ಯಾಸಗಳು ನನಗೆ ತಟ್ಟನೆ ಹೊಳೆಯಲಿಲ್ಲ. ದುರ್ದೈವವಶಾತ್ ಅವರ ಜೀವಿತ ಕಾಲದಲ್ಲಿ ಅವರ ಅಭಿನಂದನ ಗ್ರಂಥ ಬರಲೇ ಇಲ್ಲ. ಆ ನಂತರ ಬಲವಂತ ಮಾಘ ಸ್ನಾನ ಅನ್ನುವಂತೆ ವಿದ್ವಾಂಸರುಗಳು ಅಥವಾ ಅವರ ಶಿಷ್ಯ ವೃಂದ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಅಭ್ಯುದಯ ಅನ್ನೋ ಹೆಸರಿನ ಅವರ ಸಂಸ್ಮರಣ ಗ್ರಂಥವನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ರಮೇಶ್ರ ಬಗೆಗೆ ಸ್ವಲ್ಪ ವಿಚಾರ ಪ್ರಕಟವಾಗಿದೆ. ಅದು ನಮ್ಮ ಮಿತ್ರರಾದ ಡಾಕ್ಟರ್ ಕಾರ್ತಿಕ್ ಅವರು ಒಂದು ಪಟ್ಟಿಯ ರೂಪದಲ್ಲಿ ಅವರ ಕೃತಿಗಳನ್ನು ಬರೆದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಇದರ ಸವಿಸ್ತಾರವಾದ ಅವರ ಪರಿಚಯವನ್ನು ಈಗ ತಮ್ಮ ಮುಂದೆ ಸಮರ್ಪಿಸಿಕೊಂಡಿದ್ದಕ್ಕಿಂತಲೂ 4ರಷ್ಟಿದೆ. ಅವುಗಳನ್ನೆಲ್ಲ ಸೇರಿ ಒಂದು ಕಿರುಕೃತಿಯನ್ನು ಬರೀಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ಅದು ಸಂದರ್ಭ ಹೇಗೆ ಬರುತ್ತೋ ನನಗೆ ಗೊತ್ತಿಲ್ಲ. ನಾನು ನನ್ನ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಕೃತಿಯಾದ ಹೊಯ್ಸಳ ಶಿಲ್ಪದಲ್ಲಿ ಶಿವ ಅನ್ನುವ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿರ್ತಕ್ಕಂಥ ಈ ಪುಸ್ತಕವನ್ನು ನಮ್ಮ ಗುರುಗಳಾದ ಡಾಕ್ಟರ್ KV ರಮೇಶ್ ಅವರಿಗೆ ಸಮರ್ಪಣೆ ಮಾಡಿದ್ದೀನಿ ಅನ್ನೋದು ನನ್ನಲ್ಲಿ ಉಂಟಾಗ್ತಕ್ಕಂತಹ ಧನ್ಯತಾ ಭಾವ. ಹಾಗಾಗಿ ನಿಮ್ಮೆಲ್ಲರ ನೆಚ್ಚಿನ ವಿದ್ವಾಂಸರಾಗಿದ್ದಂತಹ ಡಾಕ್ಟರ್ ರಮೇಶ್ ಅವರು 2013ನೇ ಇಸ್ವಿ ಜುಲೈ ತಿಂಗಳಲ್ಲಿ 10ನೇ ತಾರೀಕಿನ ದಿವಸ ನಮ್ಮನ್ನೆಲ್ಲ ಆಗಲಿ ತಮ್ಮ ಊರಿಗೆ ಅವರು ಹೊರಟು ಹೋಗ್ತಾರೆ. ಆ ಸಮಯದಲ್ಲಿ ಕೂಡ ನಾನಿದ್ದು ಅನೇಕ ವಿದ್ವಾಂಸರುಗಳು ಆ ಸಮಯದಲ್ಲಿ ಭಾಗವಹಿಸಿದ್ರು, ಅವರ ಶಿಷ್ಯ ವೃಂದವೆಲ್ಲ ಇತ್ತು. ಒಟ್ಟಿನಲ್ಲಿ ಶಾಸನಾಧ್ಯಯನದ ನಕ್ಷತ್ರ ಒಂದು ಅಸ್ತಂಗತವಾಯಿತು ಅಂತ ಹೇಳಿ ನಮಗಾದರೂ ಭಾಸವಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ನುಡಿ ನಮನವನ್ನು ಅಕಾಡೆಮಿಯ ಮೂಲಕ ಸಲ್ಲಿಸ್ತಾ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟಂತಹ ಕರ್ನಾಟಕ ಇತಿಹಾಸ ಅಕಾಡೆಮಿಗೆ ಅಧ್ಯಕ್ಷಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇದುವರೆಗೆ ಸಹನೆಯಿಂದ ವೀಕ್ಷಿಸಿದ ಅಂತಹ ವಿದ್ವತ್ ಸಮುದಾಯಕ್ಕೂ ಸಹ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ. ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಅವರ ಉಪನ್ಯಾಸದ ಜೊತೆಗೆ ದೃಶ್ಯ ರೂಪಗಳನ್ನ ಸಹ ಕಟ್ಕೊಟ್ಟಿದೆ. ಉಪನ್ಯಾಸವನ್ನ ಸಮರ್ಥಿಸುವಂತ ಪೂರಕ ಚಿತ್ರಗಳಂತ ದಾಖಲೆಗಳ ಮೂಲಕ ಕೇಳುಗರ ಆಸಕ್ತಿನ ಹೆಚ್ಚಿಸಿದೆ ಅಂತ ಹೇಳ್ಬೋದು. ಬೇರೆ ಇದುವರೆಗೂ ನಮ್ಗೆ ಗೊತ್ತಿರುವಂತ ಸಂಗತಿ ಅಂದ್ರೆ, ಗತಕಾಲದ ಇತಿಹಾಸವನ್ನ ಇದುವರೆಗೆ ಪುನರ್ ನವೀಕರಿಸಿ ಉಣಬಡಿಸೋ ಕೆಲಸ ಅಕ್ಷರದ ಮಿತಿಲಿ ನಡೀತಾ ಇತ್ತು. ಆದ್ರೆ ನಮ್ಮ ಅಕಾಡೆಮಿ ಹಮ್ಮಿಕೊಂಡಿರೋ ಈ ಮಾಲಿಕೆಯ ಮೂಲಕ ಇತಿಹಾಸವನ್ನ ಶಬ್ದ ರೂಪದಲ್ಲಿ ವಾಚಕರಿಗೆ ತಲುಪಿಸೋ ಪ್ರಯತ್ನ ಪ್ರಾರಂಭವಾಗಿತ್ತು.
ಆದ್ರೆ ಇವತ್ತು ನಡೆದಿರೋ ಪ್ರಯತ್ನ ಇದೆಯಲ್ಲ, ಇದಿನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗತಕಾಲ ಇತಿಹಾಸದ ವಿವರಣೆಯನ್ನ ಸಾಧ್ಯವಾದಷ್ಟು ದೃಶ್ಯ ರೂಪದಲ್ಲೂ ಸಹ ಕಟ್ಕೊಟ್ಟಿದ್ದಾರೆ. ಇದು ಇತಿಹಾಸ ಅಕಾಡೆಮಿಯ ಮುಂದಿನ ಮತ್ತೊಂದು ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು. ಇವತ್ತಿನ ಉಪನ್ಯಾಸಕಾರರಾದ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಅವರು ವಿದ್ವಾಂಸರಾದ ಡಾಕ್ಟರ್ KV ರಮೇಶ್ ಅವರ ವ್ಯಕ್ತಿತ್ವವನ್ನ ತಮ್ಮ ಎಂದಿನ ಭಾವಪೂರ್ಣ ಶೈಲಿಯಲ್ಲಿ ನಮ್ಮ ಮುಂದೆ ಇರಿಸಿದ್ದಾರೆ. ಯುವ ಸಮುದಾಯಕ್ಕೆ ಪಾಠ ಸದೃಶವಾಗಬಹುದಾದ ಅನೇಕ ಸಂಗತಿಗಳನ್ನ ನಮ್ಮ ಮುಂದೆ ಮಾರ್ಮಿಕವಾಗಿ ಪ್ರಸ್ತುತಪಡಿಸಿದ್ದಾರೆ. ಅವರೇ ತಿಳಿಸಿದಂತೆ ಈ ಸಂಗತಿಗಳ ಸಮಯದ ಪರಿಮಿತಿಯಲ್ಲಿ ಭಾಗಶಃ ಸ್ವಲ್ಪ ಮಾತ್ರ ನೀಡಿದ್ದಾರೆ ಪರಿಚಯನ. ಇದರೊಂದಿಗೆ ಡಾಕ್ಟರ್ KV ರಮೇಶ್ ಅವರ ಬಗೆಗಿನ ಇಂತಹ ಎಷ್ಟೋ ಮರೆಯಲ್ಲಿರೋ ಅನೇಕ ಸಂಗತಿಗಳನ್ನ ಒಂದು ಪುಸ್ತಕ ರೂಪದಲ್ಲಿ ಹೊರತಂದ್ರೆ ಮುಂದಿನ ತಲೆಮಾರಿಗೆ ಹೆಚ್ಚು ಲಾಭವಾಗಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಎಲ್ಲ ಕಾರಣಗಳಿಂದ ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾರ್ ಅವರಿಗೆ ಇತಿಹಾಸ ಅಕಾಡೆಮಿಯ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನು ಈ ಉಪನ್ಯಾಸದ ಬಗ್ಗೆ ನಮಗೆ ತಲುಪಿರೋ ಅನೇಕ ಅಭಿಪ್ರಾಯಗಳು ಮತ್ತೆ ಪ್ರಶ್ನೆ ರೂಪಗಳು ಕೆಲವಿದೆ. ಅವುಗಳು ಯಾವುದು ಅಂತ ನೋಡುವಂತ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದೀನಿ ನಾನು. ಮೊದಲಿಗೆ ಅಭಿಪ್ರಾಯಗಳನ್ನ ತಗೊಳ್ಳೋಣ. ಮತ್ತೆ ಉಷಾರಾಣಿ ಅವರು ಒಂದು ಹೇಳಿದ್ದಾರೆ ಸರ್, ಶ್ರೀಯುತ ರಮೇಶ್ ಅವರು ಗಂಗರ ಶಾಸನಗಳ ಸಂಪುಟ ಸಂಶೋಧಕರಿಗೆ ಉಪಯುಕ್ತ. ಇತ್ತೀಚೆಗೆ ದೊರೆತ ಶಾಸನಗಳನ್ನ ಒಟ್ಟಾಗಿ ಪ್ರಕಟಿಸುವ ಸಂಕಲ್ಪ ಮಾಡಿದ್ದೀರಾ? ತಮಗೆ ಸಾಕಷ್ಟು ಸಂಪರ್ಕವಿರೋದನ್ನ ಬಳಸಿ ಗಂಗರ ಹೊಸ ಶಾಸನಗಳು ಒಂದೆಡೆ ಲಭಿಸಲು ಶ್ರಮಿಸುವಿರಾ? ಹಾಗಿದ್ದಲ್ಲಿ ನಿಜಕ್ಕೂ ಶ್ರೀಯುತ ರಮೇಶ್ ಅವರಿಗೆ ಗೌರವ ಸಲ್ಲಿಸಿದಂತೆಯೇ ಸರಿ ಅಂತ ಹೇಳಿದ್ದಾರೆ ಸರ್. ಖಂಡಿತ ಈ ಕೆಲಸದಲ್ಲಿ ನಾವು ನೀವು ಜೊತೆ ಸೇರ್ಕೊಳ್ಳೋಣ. ಹೊಸದಾಗಿ ಬಂದಿರತಕ್ಕಂತಹ ಶಾಸನಗಳನ್ನ ಒಂದು ರೀತಿ ಸಂಯೋಜಿಸಿ ಸಂಪಾದಿಸಿ ಅದರ ಬಗೆಗೆ ಒಂದು ಹೊಸ ಜನಾಂಗ ತರಿಸ್ಬೇಕಾದ ಕೃತಿ ಪ್ರಯತ್ನ ನಿಜವಾಗ್ಲೂ ಒಳ್ಳೇದೆ. ನನ್ನ ಜೊತೆ ನೀವು ಸೇರ್ಕೊಳ್ಳಿ, ನಾವೆಲ್ಲ ಸೇರಿ ಆ ಕೆಲಸವನ್ನು ಮಾಡಿ ರಮೇಶ್ ಅವರಿಗೆ ಮತ್ತೊಂದು ಕೃತಜ್ಞತೆಯನ್ನ ನುಡಿ ನಮ್ಮನ್ನು ಸಲ್ಲಿಸೋಣ. ಸಂತೋಷ. ಮತ್ತೆ ಮುತ್ತುರಾಜು ಅನ್ನೋರು ಡಾಕ್ಟರ್ KV ರಮೇಶ್ ರವರಿಗೆ ಗ್ರಂಥ ಮತ್ತು ವಾಟೆಲೆಟ್ಟು ಲಿಪಿ ಓದಲು ಬರುತ್ತಾ, ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ ಸರ್. ಹೌದು, ಅವರು ಓದ್ತಾ ಇದ್ರು ಒಟ್ಟೆಳತ್ತು ಗ್ರಂಥ ಓದ್ತಾ ಇದ್ರು. ನಾನು ಅವರು ಕೂತ್ಕೊಂಡು ನನ್ನ ಎದುರಿಗೆ ಅವರು ಕೌಟಿಲ್ಯನ ಅರ್ಥಶಾಸ್ತ್ರದ ತಾಳೆಗರಿ ಹಸ್ತಪ್ರತಿಯನ್ನು ಸಂರಕ್ಷಿಸುವ ಭಾರ ನನ್ನ ತಲೆ ಮೇಲೆ ಬಹಳ ದಿವಸಗಳ ಕಾಲ ಇತ್ತು. ಆಗ ನಾವು ಅವರು ಕೂತು ಆ ಸಂಪೂರ್ಣ ಗ್ರಂಥ ಲಿಪಿಯಲ್ಲಿ ಬರೆದಿರ್ತಕ್ಕಂತಹ ತಾಳೆಗರಿ ಹಸ್ತಪ್ರತಿಯನ್ನ ಅವರು ಮಧ್ಯ ಮಧ್ಯದ ಕೆಲವು ಮುಖ್ಯವಾದ ಅಂಶಗಳನ್ನು ಕೂಡ ನನಗೆ ಗ್ರಂಥವನ್ನು ಓದಿ ಹೇಳ್ತಾ ಇದ್ರು. ಅವರು ಗ್ರಂಥ ಮತ್ತು ನೀವು ಹೇಳಿದಂತೆ ಒಟ್ಟಳೆತ್ತು ಬಗ್ಗೆ, ಆ ಒಟ್ಟ ಅನ್ನೋ ಪದವನ್ನ ನಾವು ಎಷ್ಟೋ ಸಲ ಮಾತಾಡ್ತಾ ಇರ್ತೀವಿ. ಅವನ ಸಂಸ್ಥೆ ಅಥವಾ ಅವನ ಒಂದು ಉದ್ಯಮ ಒಟ್ಟ ಹತ್ತೋಯ್ತು ಅಂತ ಹೇಳ್ತಾರೆ. ಒಟ್ಟ ಅನ್ನೋ ಪದವನ್ನ ಅವರು ನನಗೆ ವಿವರಿಸ್ತಾ ಇದ್ದಿದ್ದು ಸಂಸ್ಕೃತದ ವೃತ್ತ ಅನ್ನೋ ಪದದ ಒಂದು ಪರ್ಯಾಯ, ಅದು ತದ್ಭವ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ರು. ತಾವು ಹೇಳಿದಾಗೆ ಆ ಒಟ್ಟೆಳತ್ತು ಬಗ್ಗೆ ಕೂಡ ಅವರಿಗೆ ಸಾಕಷ್ಟು ಪರಿಚಯ ಇತ್ತು, ನಾನು ತಿಳ್ಕೊಂಡಿರೋ ಮಟ್ಟಿಗೆ. ಆದ್ರೆ ಗ್ರಂಥಲಿಪಿಯನ್ನು ಮಾತ್ರ ಅವರು ಸಂಪೂರ್ಣವಾಗಿ ಓದ್ತಾ ಇದ್ರು. ಅವರು ತಮಿಳು ಭಾಷೆಯ ವಿದ್ವಾಂಸರು ಕೂಡ ಆಗಿದ್ರು. ಅವರ ಪ್ರಾಥಮಿಕ ಅಧ್ಯಯನ ನಾವು ಅವರು ತಮಿಳಿನಲ್ಲಿ ವ್ಯವಹಾರ ಮಾಡ್ತಾ ಇದ್ವಿ. ಹಾಗಾಗಿ ಅವರು ಸಂಸ್ಕೃತದ ಒಂದು ಪ್ರಭಾವವನ್ನ ತಮಿಳು ಜನಗಳು ಬಳಸ್ಕೊಳ್ಬೇಕಾದಾಗ ಅವರಲ್ಲಿ ಇಲ್ಲದ ಲಿಪಿಯನ್ನ ಹೊಸದಾಗಿ ಸೃಷ್ಟಿ ಮಾಡಿದಂತಹ ಒಂದು ಹೊಸ ಲಿಪಿಯೇ ಗ್ರಂಥ ಲಿಪಿ ಅನ್ನೋದನ್ನು ಕೂಡ ಅವರು ನನಗೆ ಬಹಳ ವಿವರಿಸ್ತಾ ಇದ್ರು. ಅವರು ಈ ಬ್ರಾಹ್ಮಿ ಲಿಪಿಯನ್ನ ನಾವು ಇವತ್ತಿನ ಕನ್ನಡ ವೃತ್ತಪತ್ರಿಕೆಯನ್ನು ಓದುವಂತೆ ಓದ್ತಾ ಇದ್ದ ಮಹಾನುಭಾವರು ಅಂತವ್ರ ದರ್ಶನ ಆಗಿರೋದೇ ನಮ್ಗೆ ತುಂಬಾ ಸಂತೋಷದ ವಿಷಯ. ನೀವು ಹೇಳಿದಂಗೆ ಅದೆರಡರ ವಿಚಾರನ ಅವರಿಗೆ ಪರಿಚಯ ಇತ್ತು ಮಿತ್ರ. ಸರ್, ಲಲಿತಾ ಕುಲಕರ್ಣಿ ಅನ್ನೋರು ತಾಳಗುಂದದ ಕನ್ನಡ ಪ್ರಥಮ ಶಾಸನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾರೆ ಸರ್. ಕ್ಷಮಿಸಿ, ನಾನು ಆಗ್ಲೇ ಹೇಳಿದೆ ಇದ್ರ ಬಗ್ಗೆ. ಮೊನ್ನೆ ಕೂಡ ಡಾಕ್ಟರ್ ಕೇಶವಾರ್ ಅವರು ಒಂದು ಪತ್ರಿಕೆಯನ್ನ ಪ್ರಸ್ತುತಪಡಿಸಿದ್ದಾರೆ. ಬಹಳ ಕಾಲದಿಂದ ಇದ್ರ ಬಗ್ಗೆ ಅಪಾರವಾದ ಚರ್ಚೆ ನಡೆದಿದೆ. ಇದ್ರ ಬಗ್ಗೆ ನನ್ನಲ್ಲಿ ಹೊಸದಾದ ಅಭಿಪ್ರಾಯವನ್ನು ಹೇಳೋದಿದ್ರೆ ನಾನು ಹೇಳ್ಬೋದೇ ಹೊರತು ಆ ಪುಣ್ಯಾತ್ಮರು ಮಾಡಿರ್ತಕ್ಕಂತಹ ಕೃತಿಗಳ ಅಥವಾ ಅವರ ಅಭಿಪ್ರಾಯಗಳನ್ನ ಅದು ಸರಿ ಇದು ಸರಿ ಅಂತ ತುಲನೆ ಮಾಡೋ ಸಾಮರ್ಥ್ಯ ನಂಗೆ ಇಲ್ಲ. ಅದರಿಂದ ಅದರ ಬಗ್ಗೆ ಹೊಸದಾಗಿ ನಾನು ಹೇಳ್ತಕ್ಕಂಥದ್ದು ಏನು ಉಳಿದಿಲ್ಲ. ಗಂಗಾಂಬಿಕೆ ಅವರು ಕೇಳಿದ್ದಾರೆ ಸರ್, ನಿಮ್ಮ ಗಮನಕ್ಕೆ ಬಂದಂತೆ ಕನ್ನಡದಲ್ಲಿ ಅವರು ಬರೆದಿರೋ ಲೇಖನಗಳು ಎಷ್ಟು ಅಂತ ಕೇಳಿದ್ದಾರೆ ಸರ್. ನೋಡಿ, ಇಲ್ಲಿ ಅವ್ರು ನೀವು ಅದ್ರ ಕಾಕತಾಳೀಯವಾಗಿ ಅದನ್ನೇ ತೆಗೆದಿಟ್ಕೊಂಡಿದ್ದೀನಿ. ಕನ್ನಡದಲ್ಲಿ ಅವರು ಬರೆದಿರ್ತಕ್ಕಂತಹ ಲೇಖನಗಳು ಸುಮಾರು 21 ಲೇಖನಗಳ ಪಟ್ಟಿ ಇದೆ. ಈ ಲೇಖನಗಳು ಒಂದೊಂದು ಸಂಶೋಧನಾತ್ಮಕವಾದ ವಿಜಯನಗರದ ಕಾಲದ ತುಳುನಾಡು ಅನ್ನೋದ್ರಿಂದ ಪ್ರಾರಂಭಿಸಿದ್ದಾರೆ. ಹಾಗೆ 1, 2, 3 ಬರ್ಕೊಂಡು ತುಳುನಾಡಿನ ಬಗ್ಗೆ ಬೇಕಾದಷ್ಟು ಬರೆದಿದ್ದಾರೆ. ಕದಂಬ ಪಲ್ಲವರು, ಒಡ್ಡ ರಾವಳ ಮತ್ತು ಅಳ್ಕೊಡೆ, ಹಾಗೆ ಬೇಕಾದಷ್ಟು ಭಾರತದ ಇತಿಹಾಸ, ಶಾಸನ ಮತ್ತು ಸಾಂಸ್ಕೃತಿಕ ಅದ್ರದ್ದು ಪಟ್ಟಿನೇ ಇದೆ. ನಾನು ಇದರಲ್ಲಿರ್ತಕ್ಕಂಥದ್ದು ಕೆಲವು ವಿಚಾರಗಳನ್ನು ಕೂಡ ಇನ್ನೂ ಹೆಚ್ಚಿನ ಅಂಶಗಳು ನನ್ನಲ್ಲಿದೆ. ಅದರಿಂದ ತಾವು ಹೇಳುವಾಗೆ ಕನ್ನಡ ಕೃತಿಗಳು ಅಂದ್ರೆ ಸುಮಾರು 15ಕ್ಕೂ ಹೆಚ್ಚಿವೆ.
ಅವುಗಳನ್ನೆಲ್ಲ ಪಟ್ಟಿ ಕೊಡ್ಬೇಕಾದ್ರೆ ಸ್ವಲ್ಪ ದೀರ್ಘವಾದ ಸಮಯ ಬೇಕಾಗುತ್ತೆ. ಕನ್ನಡ ಲೇಖನಗಳನ್ನ ಅವರು ಕೊಡುಗೆ ನೀಡಿ ಸ್ತುತಿಯ ಕಾರ್ಯವನ್ನು ಮಾಡಿದ್ದಾರೆ ಎಂದಷ್ಟೇ ಹೇಳ್ಬೋದು. ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕಾಶ್ ಚನ್ನಪ್ಪನ್ ಅವರು ರಮೇಶ್ ಅವರ ಮುಖ್ಯ ಪ್ರಕಟಣೆಗಳು ಎಲ್ಲಿ ಲಭ್ಯವಾಗುತ್ತದೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ ಸರ್. ಇದು ಕಷ್ಟ. ಯಾಕೆಂದ್ರೆ ಪ್ರಕಟವಾಗಿರತಕ್ಕಂಥ ಸಂಸ್ಥೆಗಳು ಗೀತಾ ಬುಕ್ ಹೌಸ್ ನಲ್ಲಿ ತುಳುನಾಡಿನ ಇತಿಹಾಸ ಪ್ರಕಟವಾಗಿದೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಶಾಸನ ಸಮೀಕ್ಷೆ ಪ್ರಕಟವಾಗಿದೆ. ಹೀಗಾಗಿ ಊರಿಗೆಲ್ಲ ಗೊತ್ತಿರತಕ್ಕಂತಹ ಪುಸ್ತಕದ ಅಂಗಡಿಗಳಲ್ಲಿ ಅಥವಾ ಈ ಪ್ರಸಾರಾಂಗಗಳಲ್ಲಿ ಹುಡುಕಿ ಅದನ್ನ ಪತ್ತೆ ಮಾಡಬೇಕಾಗತ್ತೆ. ಅನೇಕ ಪುಸ್ತಕಗಳು ಅವು ಇವತ್ತು ಅಲಭ್ಯವಾಗಿವೆ. ಅವುಗಳನ್ನು ಮತ್ತೆ ಪ್ರಕಟಿಸಿದ್ರೆ ಮಾತ್ರ ನಮಗೆ ಲಭ್ಯ ಆಗಬಹುದು. ವಿಶೇಷವಾಗಿ ಇಂಥ ಕಡೆ ಸಿಗುತ್ತೆ ಅನ್ನುವಂಥ ಮಾಹಿತಿ ಏನು ನನ್ನಲ್ಲಿ ಕಂಡು ಬರ್ತಾ ಇಲ್ಲ. ಸರ್, ಈಗ ಉದಯ್ ಕುಮಾರ್ PL ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಡಾಕ್ಟರ್ KV ರಮೇಶ್ ಅವರು ಓದಿದ ಶಾಸನವನ್ನ ನ್ಯಾಯಾಲಯವು ಕಡೆಗಣಿಸಿದೆ ಏಕೆ ಅಂತ ಕೇಳಿದ್ದಾರೆ ಸರ್. ಯಾರು ಹೇಳಿದ್ರು? ಕಡೆಗಣಿಸಿಲ್ವಲ್ಲ. ಇವತ್ತಿನ ಅಯೋಧ್ಯೆಯ ತೀರ್ಪಿಗೆ ಮುಖ್ಯವಾದ ಸಾಕ್ಷ್ಯವಾಗಿಯೇ ಅದನ್ನು ಸ್ವೀಕರಿಸಲಾಗಿದೆ. ತ್ರಿಸದಸ್ಯ ಪೀಠದಲ್ಲಿ ಮಧ್ಯದಲ್ಲಿ ಖಾನ್ ಅನ್ನುವ ಒಬ್ರು ನ್ಯಾಯಮೂರ್ತಿಗಳು ಇರ್ತಾರೆ. ಇವರೆಲ್ಲ ಯಾರು ಅದನ್ನ ತಿರಸ್ಕರಿಸಿಲ್ಲ. ಅದರೊಳಗಿರ್ತಕ್ಕಂಥ ಅಂಶಗಳ ಆಧಾರವನ್ನ ತಮ್ಮ ತೀರ್ಪಿಗೆ ಬಹಳ ಮುಖ್ಯವಾದ ಸಾಕ್ಷಿಯಾಗಿ ಸ್ವೀಕರಿಸಿದೆ. ನನಗೆ ಹೇಗೆ ತಿರಸ್ಕರಿಸಿದ್ದಾರೆ ಅನ್ನೋ ವಿಷಯ ನನಗೆ ಮಾಹಿತಿ ಇಲ್ವಲ್ಲ ಮಿತ್ರರು. ಸರ್, ಮುಖ್ಯವಾಗಿ ಮೇಖಲಾ ಬೆಳ್ಳೆ ಅನ್ನೋರು ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್ ಅಂಕಲ್. ಯು ಡಿಡ್ ಎ ಗ್ರೇಟ್ ಜಾಬ್. ಗಾಟ್ ಟು ನೋ ಅಬೌಟ್ ಮೈ ಡ್ಯಾಡ್ ಮೋರ್ ಥ್ರೂ ಯು. ಯು ಅಂಡ್ ಮೈ ಡ್ಯಾಡ್ ಹ್ಯಾಡ್ ಎ ಗ್ರೇಟ್ ರಿಲೇಶನ್ಶಿಪ್. ಪ್ರೌಡ್ ಟು ಬಿ ಹಿಸ್ ಡಾಟರ್ ಅಂತ ಹೇಳಿದ್ದಾರೆ ಸರ್. ಮೇಖಲಾ ಬೆಳ್ಳೆ. ಮೇಖಲಾ ಬೆಳ್ಳೆ ನೋಡಿ ಮೇಖಲಾ, ನಿಮ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ದೂರದ ಅಮೆರಿಕಾದಿಂದ ಈ ಕಾರ್ಯಕ್ರಮದಲ್ಲಿ ನೀವು ಆಲಿಸಿ ಭಾಗವಹಿಸಿರೋದು ನಮ್ಮ ಕಾರ್ಯಕ್ರಮಕ್ಕೆ ಮೌಲ್ಯವನ್ನ ಹೆಚ್ಚಿಸಿದೆ ಅಂತ ಹೇಳ್ತೀನಿ. ನೀವು ಡಾಕ್ಟರ್ KV ರಮೇಶ್ ರವರ 3ನೆಯ ಸುಪುತ್ರಿ. ನೀವು ನಿಮ್ಮ ತಂದೆಯ ಬಗ್ಗೆ ಮಾತಾಡಿರೋ ವಿಚಾರವನ್ನು ಕೇಳಿ ತುಂಬಾ ಹೆಮ್ಮೆ ಪಡ್ತಾ ಇದ್ದೀರಿ. ಬಹಳ ಸಂತೋಷವಾದ ವಿಚಾರ. ಆದ್ರೆ ನಾವು ಸಹ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಉಕ್ತಿಯಲ್ಲಿ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುವೂ ಸಹ ತಂದೆಗೆ ಸಮಾನ ಅಂತ ಹೇಳಿ ಪಂಚಪಿತರಹ ಅಂತ ಹೇಳಿ 5 ಜನ ತಂದೆಯರಲ್ಲಿ ಗುರುವು ಒಬ್ಬ ಅಂತ ಹೇಳ್ತಿದ್ದಾನೆ. ನೀವೊಬ್ಬರೇ ಹೆಮ್ಮೆ ಪಡೋದಲ್ಲ, ನಿಮ್ ತರಹ ನಾವು ಅವರಿಗೆ ಶಿಷ್ಯ ಸಂತಾನ ಅಂತ ಕೂಡ ಕರೆಸ್ಕೊಳ್ತೀವಿ. ಹಾಗಾಗಿ ತುಂಬಾ ಸಂತೋಷ, ನಮಗೂ ಆ ಹೆಮ್ಮೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಕನ್ನಡದಲ್ಲಿ ಅವರು ಕನ್ನಡಿಗರಾಗಿದ್ದುಕೊಂಡು ಅಯೋಧ್ಯೆಯ ಶಾಸನದ ಸಾರಾಂಶವನ್ನ ನ್ಯಾಯಾಲಯದಲ್ಲಿ ಪಾಠಿಸವಾಲನ್ನು ಎದುರಿಸಿ ಕೀರ್ತಿಗೆ ಪಾತ್ರರಾಗಿರೋದು ಎಲ್ಲ ಕನ್ನಡಿಗರು ನಿಮ್ ತರಾನೇ ಹೆಮ್ಮೆ ಪಡಬೇಕಾದ ವಿಚಾರ ಆಗಿದೆ. ಮೇಖಲಾ ಅವರೇ, ನಿಮ್ಮ ಆಗಮನಕ್ಕೆ ತುಂಬಾ ಸಂತೋಷ. ಸರ್, ಗಂಗಾಂಬಿಕೆ ಅವರೊಂದು ಕೇಳಿದರೆ, ಡಾಕ್ಟರ್ KV ರಮೇಶ್ ಅವರ ಅಪಾರವಾದ ಪುಸ್ತಕ ಸಂಗ್ರಹ ಅವರ ಮರಣದ ನಂತರ ಏನಾಯ್ತು ಅಂತ ಕೇಳಿ. ನಿಜವಾಗ್ಲು ಅದರ ಮೇಲೆ ಕಣ್ಣು ಹಾಕಿದ್ದವರಲ್ಲಿ ನಾನೂ ಒಬ್ಬನೇ. ಆದ್ರೆ ಅವರ ಅಪೇಕ್ಷೆಯಂತೆ ನಡೆಸ್ಬೇಕಲ್ವಾ. ಅದರಿಂದ ಅವರ ಎಲ್ಲ ಪುಸ್ತಕಗಳು, ಅವರ ಎಲ್ಲ ಪ್ರಶಸ್ತಿ ಫಲಕಗಳು ಸೇರಿದಂತೆ ಮೈಸೂರಿನಲ್ಲಿ ಇರ್ತಕ್ಕಂಥ ಶಾಸ್ತ್ರ ನಿರ್ದೇಶನಾಲಯ ಇದೆಯಲ್ಲ, ಡಿಪಾರ್ಟ್ಮೆಂಟ್ ಆಫ್ ಎಪಿಗ್ರಫಿ, ಆ ಡೈರೆಕ್ಟರೇಟ್ ಆಫ್ ಎಪಿಗ್ರಫಿ, ಅಲ್ಲಿನ ಪುಸ್ತಕಾಲಯಕ್ಕೆ ಎಲ್ಲವೂ ಹೋಯಿತು. ನನಗೂ ಸಹ ಒಂದು ವಸ್ತು ಕೂಡ ಸಿಕ್ಕಲಿಲ್ಲ. ಅವರ ಕೊಟ್ಟಿದ್ದ ಜ್ಞಾನ ಮಾತ್ರ ನನಗೆ ಸಿಕ್ತು. ಸರ್, ಕೊನೆಯದಾಗಿ ಇದು ನನ್ನ ವೈಯಕ್ತಿಕ ಅಪೇಕ್ಷೆ ಸರ್. ಈಗ ತಾವು ಅಯೋಧ್ಯೆ ಶಾಸನದ ಬಗ್ಗೆ ಹೇಳ್ಬೇಕಾದ್ರೆ ಮೊದಲು ನ್ಯಾಯಾಲಯದ ಗೌಪ್ಯತೆ ಇತ್ತು ಅಂತ ಹೇಳಿದ್ರಿ. ಈಗ ಅದು ತೀರ್ಪೆಲ್ಲ ಬಂದಿದೆ, ಅದ್ರ ಗೌಪ್ಯತೆ ಹೋಗಿದೆ ಅಂತ ಅನ್ಕೊಂಡಿದೀನಿ. ಆದ್ರಿಂದ ಅಯೋಧ್ಯೆ ಶಾಸನದ ಬಗ್ಗೆ, ಅದರ ಲಕ್ಷಣದ ಬಗ್ಗೆ ತಿಳ್ಕೊಳ್ಳೋಕೆ, ಸಂಸ್ಕೃತ ಶಾಸನದ ಲಕ್ಷಣದ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಸಾಲನ್ನಾದ್ರೂ ತಾವು ಓದಬಹುದಾ? ಇದು ನನ್ನ ಅಪೇಕ್ಷೆ. ಇರ್ಲಿ, ನಿಜ, ನಾನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ. ಇದರಲ್ಲಿ ಸುಮಾರು 20 ಶ್ಲೋಕಗಳಿರ್ತಕ್ಕಂಥ ಒಂದು ವಿಸ್ತೃತವಾದ ಶಾಸನ. ಆಗ್ಲೇ ಹೇಳಿದೆ ಛಂದೋಬದ್ಧವಾಗಿ ಇದನ್ನು ಬರೆದಿದ್ದಾರೆ ಅಂತ. ನೀವು ಕೇಳೋದಕ್ಕೆ ಒಂದೇ ಒಂದು ಓದ್ತೀನಿ. ಸಂಸ್ಕೃತದಲ್ಲಿ ವಾಕ್ಯ ಬಹಳ ಇರ್ತವೆ. ಅದರಿಂದ ಒಂದೇ ಒಂದು ಪದ್ಯ, ಇದು 20ನೇ ಪದ್ಯ. ಟಂಕೋತ್ಖಾತ ವಿಶಾಲ ಶೈಲ ಶಿಖರ ಶ್ರೇಣಿ ಶಿಲಾ ಸಂಹತಿ ವ್ಯೂಹೈರ್ವಿಷ್ಣು ಹರೇರ್ ಹಿರಣ್ಯ ಕಲಶ ಸುಂದರಂ ಮಂದಿರಂ. ಶ್ರೀ ಸುಂದರಂ ಮಂದಿರಂ ಅಂತ ಕರಿತಾ ಇದೆ ಇದು. ಅನಂತರ ಪೂರ್ವೈರಪ್ಯಕೃತಂ ನೃಪತಿಭಿರ್ಯೇನೇದಮಿತ್ಯದ್ಭುತಂ ಸಂಸಾರಾರ್ಣವ ಶೀಘ್ರ ಲಂಘನ ಲಘೂಪಾಯನ್ ಧಿಯಾಧ್ಯಾಯತ ಅಂತ ಇದು ಹೇಳುತ್ತೆ. ಹಿಂದಿನ ಅರಸರು ಕೈಗೊಳ್ಳದಂತಹ ಅದ್ಭುತವಾದ ಒಂದು ಕೆಲಸವನ್ನ ಈತ ನಡೆಸಿ, ಅಂದ್ರೆ ಈ ಒಂದು ಮೇಘಸುತ ಅನ್ನೋನ ನಡೆಸಿ ಈ ವಿಷ್ಣು ಹರಿಯ ದೇವಾಲಯವನ್ನು ನಿರ್ಮಿಸಿದ ಅಂತ ಒಂದು ಸಾಲಿನಲ್ಲಿರೋದನ್ನ ನೀವು ಸರಿಯಾದ ಪ್ರಶ್ನೆ ಕೇಳಿದ್ರೆ ಸ್ಮರಿಸ್ಕೊಳ್ಬಹುದು ನಾವು. ಅದು ನಿಜವಾದ ಒಂದು ಗೌರವ ಅಂತ ಆಗುತ್ತೆ. ಸಂತೋಷ. ಈಗ ಪ್ರಶ್ನೆಗಳ ಅಭಿಪ್ರಾಯಗಳನ್ನ ಹೇಳಿದ್ದಾಯ್ತು ಸರ್. ಇಷ್ಟು ಅದ್ಭುತವಾಗಿ ದೃಶ್ಯ ರೂಪಗಳೊಡನೆ
ಈ ಉಪನ್ಯಾಸವನ್ನು ಪ್ರಸ್ತುತಪಡಿಸಿದ ತಮಗೆ ಇತಿಹಾಸ ಅಕಾಡೆಮಿಯ ಪರವಾಗಿ ಅನಂತ ಧನ್ಯವಾದಗಳು ಸರ್. ಇವ್ರ ಪ್ರೇರಣೆಯನ್ನ ನನಗೆ ಇವ್ರು ನೀಡದೇ ಇದ್ದಿದ್ರೆ ಈಗ ಅಪ್ರಕಟವಾಗಿರತಕ್ಕಂಥ ಈಗ ಹೇಳಿದಂತಹ ವಿಷಯಗಳೆಲ್ಲ ಗಾಳಿಯಲ್ಲೇ ತೇಲ್ ಹೋಗ್ತಿತ್ತೇನೋ. ಆದ್ರಿಂದ ಈ ಒಂದು ನನ್ನ ಕೈಲಿ ಒಂದು ಸಾರ್ಥಕ ಕೆಲಸವನ್ನು ಮಾಡಿಸಿದ್ದಕ್ಕೋಸ್ಕರ ಅಕಾಡೆಮಿಗೆ ನಾನು ಶಾಶ್ವತವಾಗಿ ಋಣಿಯಾಗಿರ್ತೀನಿ. ಅಕಾಡೆಮಿಯಲ್ಲೇ ನಾನು ಬೆಳೆದವನು, ಅಕಾಡೆಮಿಯಿಂದಲೇ ಬಂದವನು. ಅದರಿಂದ ಈ ಒಂದು ಅವಕಾಶಕ್ಕಾಗಿ ನಾನು ಧನ್ಯ ಅಂತ ಹೇಳಬಹುದು. ಧನ್ಯವಾದಗಳು ಸರ್. ಮುಂದಿನ ವಾರ ಶಂಪಾ ಜೋಶಿ ಅವ್ರ ಬಗ್ಗೆ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ತಮ್ಮ ಉಪನ್ಯಾಸವನ್ನು ಪ್ರಸ್ತುತಪಡಿಸ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.